ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಸ್ಟಾಪ್ ಶೇರಿಂಗ್. ಅರುಣ್ ಕುಮಾರ್ ಅವರು ಮತ್ತೆ ಸವಿತಾ ಮೇಡಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ದಿವಸ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಅರುಣ್ ಕುಮಾರ್ ಅವರು ಬಂದಿದ್ದಾರೆ. ಹಾಗೇನೇನೆ ಸವಿತಾ ಮೇಡಮ್ ಬಂದಿದ್ದಾರೆ. ಸವಿತಾ ಮೇಡಮ್ ಭೀಮಾ ಸಖಿಯಾಗಿ ಕಳೆದ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವರನ್ನ ಭೀಮಾ ಸಖಿ ಮಾಡಿದವರು ಅರುಣ್ ಕುಮಾರ್ ಅವರು. ಇವರು ಈಗ ಸರಿ ಆಯ್ತು. ಓಕೆ, ಲ್ಯಾಪ್ಟಾಪ್ ಅಲ್ಲಿ ಜಾಯ್ನ್ ಆದ್ರ ಮತ್ತೆ ಆಡಿಯೋ ಕೇಳಿಸ್ತಾ ಇಲ್ಲ. ಮೊಬೈಲ್ ಸರ್. ಹೌದಾ? ಓಕೆ, ಮೋಸ್ಟ್ಲಿ ಓಕೆ, ಫೇರ್ ಎನಫ್. ವೆರಿ ಗುಡ್. ಸೊ ಈಗ ಆಡಿಯೋ ವಿಡಿಯೋ ಕರೆಕ್ಟ್ ಆಗಿದೆ. ನೋಡೋಣ ಎಷ್ಟೊತ್ತಿರುತ್ತೆ ಅಂತೇಳಿ. ಸರಿನಾ? ವೆಲ್ಕಮ್. ಸೊ ಎಲ್ಲರೂ ವೆಲ್ಕಮ್ ಸವಿತಾ ಮೇಡಮ್, ವೆಲ್ಕಮ್ ಅರುಣ್ ಕುಮಾರ್ ಅಂಥೇಳಿ ನಾವು, ಅಥವಾ ಸ್ವಾಗತ ಕನ್ನಡದಲ್ಲಿ ಬರೀಬೋದಾ? ಯಾಕಂದ್ರೆ ಐ ಡೋಂಟ್ ನೋ ಎಷ್ಟು, ಯಾಕಂದ್ರೆ ಮೊಬೈಲ್ ಸುತ್ತಾ ಇದೆ ಆ ಕಡೆ ಈ ಕಡೆ. ಹಾಯ್. ಓಕೆ, ಅಲ್ಲ ಆವಾಗ ಮಾಡ್ದಂಗಿದ್ರೆ ಚೆನ್ನಾಗಿರ್ತಿತ್ತು. ಆವಾಗಿನ ಸ್ಟೇಜ್. ಸರ್ ಒಂದು ನಿಮಿಷ. ಆಗ್ಲಿ ಆರಾಮ್ಸೆ. ಆಯ್ತಾ? ಸೊ ಅಂದಂಗೆ ಈ ನಾನು ಯಾರ ಹತ್ರ ಮಾತಾಡ್ತಾ ಇದ್ದೆ ಸ್ವಲ್ಪ, ಈ ಕಾರ್ಯಕ್ರಮ ಶುರು ಆಗೋದಕ್ಕಿಂತ ಮುಂಚೆ ಯಾರು ಜ್ಯೋತಿ ಮೇಡಮ್ ಹತ್ರ ಮಾತಾಡ್ತಾ ಇದ್ದೆ. ಅವರು MG ರೋಡ್ ಅಲ್ಲಿ ಮೀಸಿದ್ದಾರೆ. ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಕೇಳ್ತಾ ಇದ್ದೆ, ನೀವೇನ್ ಪ್ರಶ್ನೆ ಕೇಳ್ತೀರಿ? ನೀವೇನಾದ್ರು ಪ್ರಶ್ನೆ ಕೇಳೋದಿತ್ತು ಅಂತಂದ್ರೆ ಏನು ಕೇಳ್ತೀರಿ ಅಂತ. ಅವರೊಂದು 2 ಪ್ರಶ್ನೆಗಳು ಕೇಳಿದ್ರು. ಇದೇ ಪ್ರಶ್ನೆ ಉಳಿದವರಿಗೂ ಕೇಳ್ತೀನಿ. ಓಕೆ, ನೀವೇನಾದ್ರೂ ಈ ಪಾಡ್ಕಾಸ್ಟ್ ಮಾಡಂಗಿದ್ರೆ ಅರುಣ್ ಕುಮಾರ್ ಅವರಿಗೆ ಏನ್ ಪ್ರಶ್ನೆ ಕೇಳೋರಿದ್ದೀರಿ, ಅಥವಾ ಸವಿತಾ ಮೇಡಮ್ ಏನ್ ಪ್ರಶ್ನೆ ಕೇಳೋರಿದ್ದೀರಿ? ಯಾಕಂದ್ರೆ ಪ್ರತಿ ಸಲ ನಾವು ಅದೇ ಪ್ರಶ್ನೆ ಕೇಳ್ತಾ ಇದ್ರೆ ನಿಮಗೂ ರಿಪಿಟೇಷನ್ ಅಂತ ಅನ್ನಿಸ್ಬರ್ತಾನೆ. ಹಾಗಾಗಿ ಕೇಳ್ತಾ ಇರೋದು. ಅಂದಂಗೆ ಇವತ್ತಿನ ದಿವಸ ಇಬ್ಬರೂ ಸಹಿತ ನಮ್ಮ ವಿಜಯನಗರ ಬ್ರಾಂಚ್ನವರು. ವಿಜಯನಗರ ಇಸ್ ಒನ್ ಆಫ್ ದಿ ರೆಗ್ಯುಲರ್ಲಿ ಹೈ ಪ್ರೊಡ್ಯೂಸಿಂಗ್ ಬಿಸ್ನೆಸ್ ಬ್ರಾಂಚ್ ಅಂತ ಅನ್ಸುತ್ತೆ. ಹಾಗೇನೆ ನಿಮ್ಮ ಬ್ರಾಂಚ್ ಮ್ಯಾನೇಜರ್ ಮೂರ್ತಿ ಸರ್ ಹತ್ರನೂ ಮಾತಾಡಿದ್ದೆ. ಆಯಿತಾ? ಅವರು ನಿಮ್ಮ ಲಿಂಕನ್ನು ಬೇರೆಯವ್ರ ಜೊತೆ ಎಲ್ಲ ಸೇರ್ಕೊಂಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ವಿಜಯನಗರ ಬ್ರಾಂಚಿಂದ ಒಂದಿಷ್ಟು ಜನ ಬಂದಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ದಿವಸ ಇಬ್ಬರಿಗೂ ವೆಲ್ಕಮ್ ಮಾಡೋಣ. ಅರುಣ್ ಕುಮಾರ್ ಸರು. ಅರುಣ್ ಕುಮಾರ್ ಅವರು ಸುಮಾರಷ್ಟು ವರ್ಷ ಒಂದೇ ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡಿ, ಆ ಆರ್ಗನೈಸೇಷನ್ನಲ್ಲಿ ಯೂನಿಯನ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು, ಆ ಯೂನಿಯನ್ ಆ್ಯಕ್ಟಿವಿಟೀಸ್ ಗಡಿಬಿಡಿಯಲ್ಲಿ ಹೆಚ್ಚು ಕಡಿಮೆ ಆಗಿ ಅಪ್ಪಿ ತಪ್ಪಿ ಈ ಬಿಸ್ನೆಸ್ಗೆ ಬಂದರು ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಬಗ್ಗೆ ಅವ್ರದಿಂದ ಕತೆ ಕೇಳೋಣ. ಹಾಗೇನೆ ಸವಿತಾ ಮೇಡಮ್ಮು ಈ ಬಿಸ್ನೆಸ್ಗೆ ಹೆಂಗೆ ಬಂದ್ರಿ, ಅವರ ಬ್ಯಾಕ್ಗ್ರೌಂಡ್ ಏನು, ಇಬ್ಬರ ಬಗ್ಗೆನೂ ತಿಳ್ಕೊಳ್ಳೋಣ. ಫಸ್ಟು ನಾವು ಸವಿತಾ ಮೇಡಮಿಂದಲೇ ಶುರು ಮಾಡೋಣ. ಸವಿತಾ ಮೇಡಮ್, ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದಿಷ್ಟು ವಿಷಯವನ್ನು ಹಂಚ್ಕೋಬೋದಾ? ಸರ್ ಖಂಡಿತ ಸರ್. ಹಾಂ, ಹೇಳಿ. ನೀವು ಯಾವ ಊರು, ಎಷ್ಟು ಜನ ಫ್ಯಾಮಿಲಿಯಲ್ಲಿ, ಎಲ್ಲಿಂದ ಎಲ್ಲಿಗೆ ಬಂದ್ರಿ, ಅದೆಲ್ಲ ಹೇಳಿ. ಓವರ್ ಟು ಯು ಮೇಡಮ್. ಸರ್, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಲೇನೆ. ನನಗೆ ಒಂದು ಹೈಸ್ಕೂಲ್ ಬಂದಾಗ ನಾನು ಬೆಂಗಳೂರಿಗೆ ಬಂದಿದ್ದು. ಅಚ್ಚಾ, ಯಾವ ಹಳ್ಳಿ? ಸರ್ ಹಳ್ಳಿ ಒಂದು ಇಲ್ಲಿ ಹಾಸನ್ ಡಿಸ್ಟಿಕ್ ಸರ್. ಓಕೆ, ಎಲ್ಲಿ? ಹಾಸನ್ ಹತ್ರ ಮಟ್ನೂಲೆ ಅಂತ, ಚಂದ್ರಪಟ್ಟಣದ ಹತ್ರ. ಚಂದ್ರಾಯಪಟ್ಟಣದ ಹತ್ರ. ಓಕೆ, ಗಾಟ್ ಇಟ್. ಓಕೆ, ಅಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲಿ. ಹೈಸ್ಕೂಲ್ ಇಂದ ಬೆಂಗಳೂರು. ಓಕೆ. 26 ವರ್ಷ ಆಯ್ತು ಬೆಂಗಳೂರು ಜರ್ನಿ. ಮದ್ವೆ ಆದ್ಮೇಲೂ ಕೂಡ ಇಲ್ಲೇ ಇದೀವಿ. ಒಂದೇ ಏರಿಯಾ, ವಿಜಯನಗರ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ ನಾನು. ಓಕೆ ಇದೀವಿ. ಇದು ನಾವು 3 ಜನ ಮಕ್ಳು ಅಪ್ಪ ಅಮ್ಮಂಗೆ. ನಾನು ಕೊನೆ ಮಗಳು. ಓಕೆ, ಅಂದ್ರೆ ಲಾಡ್ಲಿ ಬೇಟಿ ಅಂತ ಹೇಳ್ತಾರಲ್ಲ ಹಂಗೆ. ಆಮೇಲೆ ನನ್ಗೆ 19 ವರ್ಷಕ್ಕೆ ಮದ್ವೆ ಆಯ್ತು. ಓಕೆ, ಮದ್ವೆ ಆಗಿ 19 ವರ್ಷ ಆಗಿದೆ. ಓಕೆ. ಏನೆಲ್ಲ ಇದಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಿದ್ರಿ ಭೀಮಾ ಸಖಿ ಆಗೋದಕ್ಕಿಂತ ಮುಂಚೆ? ಸರ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇದ್ದೆ ನಾನು. ಮೋದಿ ಕೇರ್ ಅನ್ನ ಬಿಸ್ನೆಸ್ ಮಾಡ್ತಾ ಇದ್ದೆ. ಹಂಗಂದ್ರೆ ಡೇರಿಂಗ್ ಲೇಡಿ. ಸುಮಾರು ಜನ ಪರಿಚಯ ಇರ್ಲಾರ್ದವ್ರಿಗೆಲ್ಲ ಪರಿಚಯ ಮಾಡ್ಕೊಂಡು ಎಷ್ಟು ದೊಡ್ಡ ನೆಟ್ವರ್ಕ್ ಮಾಡಿದ್ರಿ ಮೋದಿ ಕೇರ್ ಅಲ್ಲಿ? ಮಾಡಿದ್ವಿ ಸರ್, 150 ವರ್ಗೂ ಇದ್ರು.
ಅರೆ ಬಾಪ್ರೆ, 150 ಜನಕ್ಕೆ ಸೈನ್ ಅಪ್ ಮಾಡೋದು ಮೋದಿ ಕೇರಲ್ಲಿ ಅಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಜೋಕ್. ಎಷ್ಟು ಒಬ್ಬೊಬ್ರ ಹತ್ರ? ಹೌದು, ತುಂಬಾ ಜನ ಲಿಂಕ್ ತಗೊಂಡ್ರು. ಹಾ ಹಾ, ಗೊತ್ತಿಲ್ಲ ಸರ್, ಅವರು ಜಾಯಿನ್ ಆಗಿರ್ಬೋದೋ ಏನೋ. ಫೇರ್ ಇನಫ್, ಫೇರ್ ಇನಫ್. ಯು ನೆವರ್ ನೋ. ಯಾರು ಗೊತ್ತಾ, ಯಾರ್ಯಾರಿಗೆ ಅವ್ರು ಬರ್ದಿದ್ಯೋ ಅವ್ರವ್ರು ಬರ್ತಾರೆ, ಯಾರು ಬರ್ದಿಲ್ವೋ ಅವ್ರ ಪಾಲಿಗೆ ಇಲ್ಲ ಅಷ್ಟೇ. ಸರಿನಾ? ವಂಡರ್ಫುಲ್. ಸೊ ಮೋದಿ ಕೇರಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಸರ್ 3 ವರ್ಷ ಕಂಟಿನ್ಯೂಸ್ ಮಾಡಿದ್ವಿ ಸರ್. 4 ವರ್ಷ ಜರ್ನಿ ಅಬ್ಬಾ, 4 ವರ್ಷ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸ್ಟಿಕ್ ಆಗಿದ್ದೀರಿ ಅಂತಂದ್ರೆ ನೀವು ಒಬ್ಳು ಏನು ಬಹಳ ಸ್ಟ್ರೆಂತ್ ಇರುವ ಮಹಿಳೆ ಅಂತ ಅನ್ಸುತ್ತೆ. ಅದರ ನಂತರ ಈ ಕಡೆ ಬಂದ್ರಿ. ಫ್ಯಾಮಿಲಿ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಿ. ನಿಮ್ಮ ತಂದೆ ತಾಯಿ ಏನ್ ಮಾಡ್ತಿದ್ರು? ನಿಮ್ಮ ಗಂಡ ಏನ್ ಮಾಡ್ತಾರೆ? ನಮ್ಮ ಯಜಮಾನ್ರು ಬಂದು ಒಂದ್ ಪ್ರೈವೇಟ್ ಕಂಪ್ನಿಗೆ ಕೆಲ್ಸಕ್ಕೆ ಹೋಗ್ತಾರೆ. ಹಾ ಹಾ, ಓಕೆ. ಅವ್ರಿಗೂ ಅಂತ ಹೇಳ್ಕೊಳೋ ಸ್ಯಾಲ್ರಿ ಏನಿಲ್ಲ ಸರ್, ಅದಕ್ಕೋಸ್ಕರನೇ ಬಂದಿದ್ದು ಅಂತ ಹೇಳ್ಬೋದು LICಗೆ. ಅಚ್ಚಾ, ಇನ್ಶೂರೆನ್ಸ್ ಬಿಸ್ನೆಸ್ ದೊಡ್ಡದು ಮಾಡಬೇಕು ಅಂತ ಬಂದಿದ್ದು ಅಲ್ವಾ? ಖಂಡಿತ ಸರ್. ವಂಡರ್ಫುಲ್, ವಂಡರ್ಫುಲ್. ಸೊ ಈಗ ನಿಮ್ಗೆ ಎಷ್ಟು ಮಕ್ಕಳು? ನಮ್ಗಿಬ್ರು ಮಕ್ಳು. ಮಗ ಬಂದು 16 ವರ್ಷ, 10th ಕಂಪ್ಲೀಟ್ ಆಗಿದೆ, 93% ತೆಗ್ದಿದ್ದಾನೆ. ವಾವ್, ಕಂಗ್ರ್ಯಾಚುಲೇಷನ್ಸ್. ಮಗಳು ಬಂದು ಇವಾಗ 8th ಜಾಯಿನ್ ಮಾಡ್ಬೇಕು ಹೈಸ್ಕೂಲ್ಗೆ. ಓಕೆ. ನನ್ ಇಬ್ರು ಮಕ್ಳು. ಹಸ್ಬೆಂಡ್ ಬಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾರೆ. ಓಕೆ. ಸೊ ಹಾಗೆ ಇನ್ಶೂರೆನ್ಸ್ ಇಂಡಸ್ಟ್ರಿ ನೀವು ಹುಡ್ಕೊಂಡ್ ಬಂದ್ರ ಅಥವಾ ಅರುಣ್ ಕುಮಾರ್ ಅವ್ರು ನಿಮ್ಮನ್ನು ಹುಡುಕಿದ್ರ? ಸರ್, ಅರುಣ್ ಸರ್ ಬಂದು ನಮ್ಮ ಮನೆಯವ್ರ ಕ್ಲಾಸ್ಮೇಟ್. ಅವರು ನನ್ಗೆ ತುಂಬಾ ಭೀಮಸಖಿ ಆಗಕ್ ಮುಂಚೆಯಿಂದನೂ LIC ಪರಿಚಯ ಇದೆ. ಪರಿಚಯ ಇಲ್ಲ ಅಂತ ಏನಿಲ್ಲ, ಅರುಣ್ ಸರ್ ಪರಿಚಯ ಇರೋದ್ರಿಂದ LIC ತುಂಬಾ ವರ್ಷದಿಂದ ಪರಿಚಯ ಇತ್ತು. ನಾವು ಮೋದಿ ಕೇರ್ ಮಾಡ್ತಿದ್ದಿದ್ರಿಂದ ನನಗೆ LIC ಫೀಲ್ಡ್ ಅಷ್ಟೊಂದು ಬರಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಂತಾನೆ ಹೇಳ್ತೀನಿ. ಖಂಡಿತ ಹೌದು. ನೆಟ್ವರ್ಕ್ ಮಾರ್ಕೆಟಿಂಗ್ ಅದು ಏನು ಸಿಂಹ ಮನುಷ್ಯರ ರಕ್ತ ಕುಡ್ದಂಗ, ಅದೊಂಥರ ಹುಚ್ಚೆ ಬೇರೆ. ಅದು ಮಾಡಿದವ್ರಿಗೆ ಮಾತ್ರ ಗೊತ್ತ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಓವರ್ ಟು ಯು. ಬರಲ್ಲ ಅಂತಾನೆ ಹೇಳಿದ್ದು ಖಂಡಿತ. Okay. ಆದ್ರೆ ಅರುಣ್ ಸರ್ ನನಗೆ ನೀವು ಬಿಸ್ನೆಸ್ ಮಾಡ್ತೀರಾ, ಕಾನ್ಫಿಡೆಂಟ್ ಇದೆ ನಿಮ್ಗೆ, ಇದ್ರಲ್ಲಿ ಇನ್ನ ದುಡ್ಡು ಮಾಡ್ಬೋದು, ಬೇಸಿಕ್ಲಿ LIC ಫ್ಯೂಚರ್ ಅಲ್ಲಿ ದುಡ್ಡು ಮಾಡ್ಬೋದು ಅಂತ ನನಗ್ ಬಂದ್ಮೇಲೆ ಸರ್ ಖಂಡಿತ ಗೊತ್ತಾಗಿದ್ದು ಕೂಡ. Okay. ಅದಕ್ ಮುಂಚೆ ಬೇಗ ಬರ್ತಿದ್ನೇನೋ ಗೊತ್ತಿಲ್ಲ. ಎಷ್ಟು ತಿಂಗಳ ಆದ್ಮೇಲೆ ನೀವು ಜಾಯ್ನ್ ಆದ್ರಿ? ಸರ್, ನನಗೆ LIC ಪರಿಚಯ ಆಗಿ 5 ವರ್ಷ ಮೇಲೆನೆ ಬಂದಿದ್ದು ಅಂತ ತಿಳ್ಕೊಳ್ಳಿ ಸರ್. ಅಲ್ಲ, ಅರುಣ್ ಕುಮಾರ್ ಅವ್ರ ಪರಿಚಯ ಆಗಿದ ನಂತರ ಅವ್ರು ಭೀಮಾಸಖಿ ಆಗು ಅಂತ ಹೇಳಿದ್ದ ದಿವಸದಿಂದ ನೀವು ಜಾಯಿನ್ ಆಗಿರೋ ದಿವಸಕ್ಕೂ ಎಷ್ಟು ದಿವಸ ಗ್ಯಾಪ್ ಇತ್ತು? ಭೀಮಸಖಿ ಕಾನ್ಸೆಪ್ಟ್ ಬಂದ್ಮೇಲೆನೆ ನಾನು ಬರ್ಬೇಕಂತ ಪ್ಲಾನ್ ಮಾಡಿದ್ದು ಕೂಡ. ಅದು ಆಗಿ ಒಂದು 6-7 ತಿಂಗಳು ಮೇಲೆ ಬಂದಿದ್ದು ಸರ್ ನಾನು. ಅಚ್ಚಾ, ವೆರಿ ಇಂಟ್ರೆಸ್ಟಿಂಗ್. ಅದು 7,000 ರೂಪಾಯಿ ಸಿಗುತ್ತೆ ಅಂತನಾ? ಖಂಡಿತ ಇರ್ಬೋದು ಸರ್. ಓಕೆ, ಅರುಣ್ ಕುಮಾರ್ ಹತ್ರ ಕೇಳೋಣ. ಅರುಣ್ ಕುಮಾರ್ ಅವರು, ನೀವು ಅನ್ಮ್ಯೂಟ್ ಮಾಡಿಕೊಂಡು ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ. ನಿಮ್ಮ ಊರು ಯಾವುದು? ಮೂಲತಃ ಇಲ್ಲಿ ಅವರು ಬೆಂಗಳೂರಿಗೆ ಯಾವಾಗ ಬಂದ್ರಿ? ಬೆಂಗಳೂರಲ್ಲಿ ನಿಮ್ಮ ಕೆಲಸ ಕಾರ್ಯ ಎಲ್ಲೆಲ್ಲಿ ಇತ್ತು? ಹೇಗೆ ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಬಂದ್ರಿ? ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್. ಸೊ ಖಂಡಿತ ಪರಿಚಯ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಸರ್, ನನ್ನ ಈ ಒಂದು ಸಂಸ್ಥೆಗೆ ಒಂದು ಗ್ರಾಟಿಟ್ಯೂಡ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ನನ್ನ LIC ಸಂಸ್ಥೆ ಏನಿದೆ, ಸೊ ಅದು ತುಂಬಾ ದಿನದಿಂದ ಒಂದು ಋಣ. ಸೊ ಅದಕ್ಕೆ ಈ ಒಂದು ಫೀಲ್ಡಿಗೆ ಬಂದ್ಲಿಕ್ಕೆ ಕಾರಣ ನನ್ನ ಅವರು ಒಬ್ರು ಮಾರ್ಗದರ್ಶಕರು ಅಂತ ಹೇಳ್ಕೊತೀನಿ. ಈ ಟೈಮಲ್ಲಿ ಅವ್ರನ್ನ ನೆನೆಸ್ಕೊಂತೀನಿ, ಧರ್ಮೇಂದ್ರ ಅಂತ. ಅವರು ಈ ಫೀಲ್ಡ್ ನಂಗೆ ದಾರಿ ತೋರಿಸಿದ್ರು. ಧರ್ಮೇಂದ್ರ ಅಂತ ಹೈಸ್ಕೂಲ್ ಲೆಕ್ಚರ್ ಇದ್ದಾರೆ. ಅವರು ನಮ್ಗೆ ನಮ್ಮೂರೇ. ಯಾವ ಊರು? ನಮ್ಮೂರು ಸಾರಿ, ಬಪ್ನಹಳ್ಳಿ ಅಂತ ಒಂದು ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ತಾಲೂಕಲ್ಲಿ ಒಂದು ಸಣ್ಣ ಗ್ರಾಮ. ಅಲ್ಲಿ ಅವ್ರನ್ನ ಪ್ರತಿಯೊಂದನು ಏನೇ ಇದ್ರು ಅವ್ರನ್ನ ಕೇಳ್ತೀನಿ. ಅವರು ಧರ್ಮೇಂದ್ರ ಅಂತ, ಅವರು ನನ್ನ ಈ ಫೀಲ್ಡ್ ಗೆ ತೋರ್ಸಿದ್ರು. ಅವ್ರನ್ನ ಇದ್ರ ಟೈಮ್ಗೆ ನೆನೆಸ್ಕೊಂತೀನಿ. ಜೊತೆಗೆ ಈ ಒಂದು ಏನು LIC ಸಂಸ್ಥೆ ಇದೆ, ಇದಕ್ಕೆ ಚುರುವಣಿ ಆಗ್ತೀವಿ ಅಂತ ಹೇಳ್ತಾ, ಜೊತೆಗೆ ಈ ಟೈಮಲ್ಲಿ ನಮ್ಮನ್ನ ಗುರುತಿಸಿರೋದಕ್ಕೆ ನಿಮ್ಗೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಓಕೆ. ಇನ್ನ ನನ್ನ ಪರಿಚಯ ಕೇಳಿದ್ರಿ ಸರ್. ಸೊ ನಾರ್ಮಲ್ಲೇ ಸರ್, ನಮ್ದೇನು ವಿಶೇಷ ಆತರ ಏನಿಲ್ಲ. ಎಲ್ರು ಹೇಗ್ ಬೆಳ್ಕೊ ಬಂದಿದ್ದು, ಕಷ್ಟ ಸುಖ ಆತರನೇ. ಒಂದ್ ಸಣ್ಣ ಕುಟುಂಬ, ರೈತಾಪಿ ವರ್ಗದಿಂದ ಬಂದಿದ್ದು. 98ರಲ್ಲಿ ಬೆಂಗಳೂರು ಬಂದು 98ಕ್ಕೆ ಬಂದು 99 1 ವರ್ಷ ಹೋಟೆಲ್ ಅಲ್ಲಿ ಕೆಲಸ ಮಾಡಿದ್ದೀನಿ.
ಓಕೆ, ಅದಾದ್ಮೇಲೆ ಲಿಮಿಟೆಡ್ ಕಂಪನಿ MTR ಅಂತ ಕೇಳಿರ್ತೀರಾ. ಕರೆಕ್ಟ್. ಹಾ, ಸೊ ಅಲ್ಲಿ ಒಂದು ಮಾವಳ್ಳಿ 15 ಟಿಫಿನ್ ಇಯರ್ಸ್ ರೂಮ್. ನಂದಲ್ಲಿ. ಹೌದು, ಅದು ನಮ್ದು ಹೋಟೆಲ್ ಊರ್ ಬದಿಯವರು ಅಲ್ದಾ? ಅವ್ರದೇ. ಖಂಡಿತ. ಹಾ, ಕಾರ್ಯಕ್ರಮ ಸಾಲಿಗ್ರಾಮ ಅವ್ರ ನಮ್ದು ಮನೆ ಕೂಡ ಚೆಂಪಿಯಲ್ಲಿ ಹೋಗಿದ್ದು ನಾನು ಮನೆ. ಇದ್ದದ್ದು. ಸಾಲಿಗ್ರಾಮ ಚೆಂಪಿ ಹೌದಾ? 3/4 ಕಿಲೋಮೀಟರ್. ನಾನು ಕೋಟ ವಿವೇಕ ಜೂನಿಯರ್ ಕಾಲೇಜಲ್ಲಿ ಕಲ್ತಿದ್ದು. ಓವರ್ ಟು ಯು ಸರ್. ಅಲ್ಲಿಂದ. ಹಾ, ಸೊ 99ರಿಂದ ಸರ್ವಿಸ್ ಸರ್. ಅಲ್ಲಿ ಒಂದ್ 15 ವರ್ಷ ಅಲ್ಲಿ ಸರ್ವಿಸು. ಓಕೆ, ಅಲ್ಲಿ ಬಂದಾದ್ಮೇಲೆ ಒಂದ್ 15 ವರ್ಷ ಆದ್ಮೇಲೆ ಯೂನಿಯನ್ ಅಲ್ಲಿ ಹಾಗೇನೆ ಒಂದು ಇಶ್ಯೂ ಇಂದ ಒಂದ್ 5 ಜನ ತೆಗ್ದಾಕ್ಬಿಟ್ಟಿದ್ರು ಕೆಲ್ಸದಿಂದ. ಅವ್ರನ್ನ ತಗೊಳ್ಳಿ ಅನ್ನೋದು ಒಂದು ಡಿಮ್ಯಾಂಡ್ ನಮ್ದು, ಅವ್ರನ್ನ ಅಚ್ಚಾ. ಕೆಲ್ಸಕ್ಕೆ ಮತ್ತೆ ಜಾಯ್ನ್ ಮಾಡ್ಕೋಬೇಕಂತ. ಸೊ ಇದೇನಾಯ್ತು, ಒಂದು ಸ್ಟ್ರೈಕ್ ಮುಷ್ಕರ ಆದಾಗ ನಮ್ಮನ್ನ ಹೊರಗಡೆ ಬಂದು, ನೀವಾಗಿ ಆ ಹೊರಗಡೆ ಹೊರಗಡೆ ಬಂದ್ರ, ಬಂದಾಗ ನನ್ನ ಅವರಾಗಿ ಹತ್ರ ಹೊರಗಡೆ ಹಾಕಿದ್ರ? ಇಲ್ಲ, ಸಸ್ಪೆಂಡ್. ಸೊ ನಮ್ಗೆ ಸಸ್ಪೆಂಡ್ ಮಾಡಿ ಅದು ಕೇಸ್ ಕೂಡ ಇನ್ನು ನಡೀತಾ ಇದೆ. ಓಕೆ, ಸೊ ಯಾವಾಗ ನಾವು 2013 9ನೇ ತಿಂಗಳು 5ನೇ ತಾರೀಕು, ಆಕ್ಚುಲಿ ನನ್ ಬರ್ತ್ಡೇ ಡೇಟ್ ಅದು. ಓಕೆ, ಅವತ್ತಿಂದನೇ ನನ್ ಸಸ್ಪೆಂಡ್ ಲೆಟರ್ ಕೂಡ ಬಂದಿರೋದು ಅವತ್ತೇ. ವಾವ್. ಸೊ ಎಲ್ಲೋ ಒಂದ್ ಕಡೆ ಅವಾಗ ದಿಗುಡ ಆಯ್ತು, ಭಯ ಆಯ್ತು. ಬಟ್ ಒಬ್ರಿಗೆ ಮಾತ್ರ ನಾನು ಶೇರ್ ಮಾಡ್ಕೊಂಡಿದ್ದು. ನಾನ್ ಸಸ್ಪೆಂಡ್ ಆಗಿದ್ದೆ ನನ್ನ ತಂದೆ ತಾಯಿಗಾಗ್ಲಿ ಫ್ಯಾಮಿಲಿಗಾಗಿ ಹೇಳಲಿಲ್ಲ. ನನ್ನ ಹೆಂಡತಿಗೆ ಒಂದು ಫೋನ್ ಮಾಡಿದೆ, ನೋಡಮ್ಮ ಹಿಂಗೆ ಸಸ್ಪೆಂಡ್ ಆಗಿದ್ದೆ, ಆದ್ರೆ ಯೋಚನೆ ಮಾಡಬೇಡ ನೀನು, ದೇವ್ರ ಎಲ್ಲಾರು ದಾರಿ ತೋರಿಸ್ತಾನೆ, ನಾನ್ ನಂಬಿದ್ಯಾ, ಧೈರ್ಯವಾಗಿರಂತ. ಸೊ ಅದಾದ ನಂತರದಲ್ಲಿ 14 ಜನ ಹೊರಗಡೆ ಬಂದಿದ್ದು, ಅವ್ರನ್ನೆಲ್ಲ ಒಂದೊಂದ್ ಕಡೆ ಸೆಟ್ಲ್ ಮಾಡಿ, ಅಂದ್ರೆ ಒಂದ್ ಕೆಲ್ಸ ಕಾರ್ಯ ಎಲ್ಲ ನೋಡಿಸ್ಬಿಟ್ಟು ನಾನ್ ಶುರು ಮಾಡಿದೆ ಸರ್. ಫಸ್ಟ್ ಮಂತೆ ಅಂದ್ರೆ 15th ಸೆಪ್ಟೆಂಬರ್ ಶುರು ಮಾಡಿದ್ದು. ಅಚ್ಚಾ, ಮೊದಲನೇ ತಿಂಗಳೇ 17 ಪಾಲಿಸಿ ಕೊಟ್ಟೆ ಫಸ್ಟ್ ತಿಂಗಳು. ವೆರಿ ಗುಡ್. ಅದಾದ್ಮೇಲೆ ಮತ್ತೆ ಅಕ್ಟೋಬರ್ಗೆ 14 ಕೊಟ್ಟೆ. ಡಿಸೆಂಬರ್ ಅಲ್ಲಿ ಕ್ಲೋಸ್ ಆಗೋದ್ರಿದ್ದು ಎಲ್ಲಾ ಪಾಲಿಸಿ 2013 ಎಲ್ಲ ಕ್ಲೋಸ್ ಆದ್ವು. ಅಂದ್ರೆ ಎಲ್ಲ ರಿವೈಸ್ ಆದಾಗ 45 ಪಾಲಿಸಿ ಒಂದೇ ಮಂತ್ ಅಲ್ಲಿ ಮಾಡಿದೆ. ಸೊ ಅಂದಂಗೆ ಅದ್ರಿಂದ ನೀವು ಸಂಸ್ಥೆಗೆ ಧನ್ಯವಾದ ಹೇಳಿದ್ರಿ, ಧರ್ಮೇಂದ್ರ Yes, sir. ಅವ್ರಿಗೆ ಧನ್ಯವಾದ ಹೇಳಿದ್ರಿ, ನನಗೆ ಧನ್ಯವಾದ ಹೇಳಿದ್ರಿ. ಆದ್ರೆ ಖಂಡಿತ. ನಿಮ್ಗೆ ಸಸ್ಪೆಂಡ್ ಮಾಡಿದವ್ರಿಗೆ ಧನ್ಯವಾದ ಹೇಳಲಿಲ್ವಲ್ಲ? ಆ ಟೈಮಲ್ಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ. ಈಗ ಅಲ್ಲಲ್ಲ, ಈಗ ಹೇಳ್ತೀನಿ ಸರ್, ಈಗ ಯಾಕಂದ್ರೆ ಖಂಡಿತ ಆವತ್ತಿನ ಹೇಳ್ಬೇಕು. ದಿವಸ ಅವ್ರು ಸಸ್ಪೆಂಡ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ 50 ಪಾಲಿಸಿ ಆಗ್ತಿತ್ತ 3 ತಿಂಗಳಲ್ಲಿ? ಇಲ್ಲ, 82 ಪಾಲಿಸಿ ಸರ್, 3 ತಿಂಗಳಲ್ಲಿ 82 ಪಾಲಿಸಿ. ಅದೇ. ಸೊ ಅಂದ್ರೆ ಖಂಡಿತ ಆಗ್ತಿರ್ಲಿಲ್ಲ. ಸಸ್ಪೆಂಡ್ ಮಾಡಿದವ್ರಿಗೆ ಧನ್ಯವಾದ ಹೇಳ್ಬೇಕು ಅಂತ. ಖಂಡಿತವಾಗ್ಲು ಸರ್, ಅದನ್ನ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸರ್. ಸೊ ಆ ಒಂದು ದಿನದಿಂದ ಮತ್ತೆ ಹಿಂತಿರುಗಿ ನಾನು ಯಾವತ್ತೂ ನೋಡ್ಲಿಲ್ಲ ಸರ್. ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು ನನಗೆ. ಅಲ್ಲಿ ಈ ವೃತ್ತಿಗೆ ಬರ್ಲಿಕ್ಕೆ ಒಂದು ಕಾರಣ ಇತ್ತು ಸರ್. ಬೇರೆ ಕೆಲ್ಸಕ್ಕೆ ಹೋಗ್ಬೋದಿತ್ತೇನೋ. ಒಂದ್ ಡಾಟಾ ಎಂಟ್ರಿ ಮಾಡ್ತಾ ಇದ್ದೆ. ಆ ಡಾಟಾ ಎಂಟ್ರಿ ಮಾಡ್ಬೇಕಾದ್ರೆ ನಮ್ದು ಫುಡ್ ಪ್ರಾಡಕ್ಟ್ ಅಲ್ವಾ, ನಂದು ಈ ತರ ಒಂದು ಸಂಸ್ಥೆ ಮೀನ್ಸ್ ಒಂದು 100 ಜನಕ್ಕೆ ಕೆಲಸ ಕೊಡ್ಬೇಕು ಅನ್ನೋದು ನಾನು ಆಗ್ಲೇ ಕುತ್ಕೊಂಡು ಯೋಚನೆ ಮಾಡಿವೆ. ಅಲ್ಲಿ ಹೊರಗಡೆ ಹೋಗಿ ಏನಾದ್ರು ಮಾಡ್ಬೇಕು ಅನ್ನೋದು ಅವಾಗವಾಗ ಯೋಚನೆ ಮಾಡ್ತಾನೆ ಇರುವೆ. ಸೊ ಏನೋ ದೇವ್ರ ದಾರಿನೋ ಏನೋ ಗೊತ್ತಿಲ್ಲ, ಸಸ್ಪೆಂಡ್ ಆಗಿ 3 ತಿಂಗಳು ಕಳೆದ್ಮೇಲೆ ಸರ್ ಮತ್ತೆ ನಾವ್ ಯಾವತ್ತೂ ಹಿಂತಿರುಗಿ ನೋಡ್ಲೇ ಇಲ್ಲ. ಕೇಸ್ ಪಾಡಿಗೆ ಅದ್ರ ಪಾಡಿಗೆ ಅದ್ ನಡೀತಾ ಇದೆ. ಇವಾಗ ಹೈಕೋರ್ಟ್ ಅಲ್ಲಿ ಇದೆ, ಅದು ಒಳಿತಾಗತ್ತೆ. ಅದಾದ್ಮೇಲೆ ನಾನೊಂದು ವಿಷಯ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ನಾನು ಸಹ ಯೂನಿಯನ್ ಲೀಡ್ರು, ಫಾರ್ಮಾ ಇಂಡಸ್ಟ್ರಿಯಲ್ಲಿ KSM&SRA ಅಂತ ಯೂನಿಯನ್ ಅಲ್ಲಿ ಸೆಕ್ರೆಟರಿ ಆಗಿದ್ದೆ. ನಾನು ಸಹಿತ ನವೆಂಬರ್ 1998 29th ನವೆಂಬರ್ ನನ್ನ ಮದುವೆ ಆಯ್ತು, ಆಯ್ತಾ. ಆಮೇಲೆ 29th ಮದುವೆ, 17th ಇಂದ ಸ್ಟ್ರೈಕು ಆಯ್ತಾ. ಆವಾಗ ಮದುವೆ ಆಗಿ ಆವಾಗ ಬೆಂಗಳೂರಿಗೆ ಬಂದಿದ್ದಷ್ಟೇ 99 ನವೆಂಬರಲ್ಲಿ. ಸೊ ನಮಗೂ ನಿಮಗೂ ಏನು ಭಾಳ ವ್ಯತ್ಯಾಸ ಇಲ್ಲ. ನನ್ನ ಹೆಂಡತಿಗೂ ಹೇಳಿರಲಿಲ್ಲ. ನಾನು ಹೇಳ್ದೆ 6 ತಿಂಗಳು ರಜೆ ತೊಗೊಂಡಿದ್ದೀನಿ ಅಂತ ಸುಳ್ಳು ಹೇಳಿಬಿಟ್ಟು ಬೆಂಗಳೂರಿಗೆ ಬಂದಿದ್ದು. ಓವರ್ ಟು ಯು. ಥ್ಯಾಂಕ್ ಯು ಸರ್. ಸೊ ಅದಾದ ನಂತರದಲ್ಲಿ ನಂದು ಅಷ್ಟು ಸುಲಭ ಏನಾಗಿರ್ಲಿಲ್ಲ ಸರ್. ಯಾಕೆಂದ್ರೆ ಒಂದು ಸಸ್ಪೆಂಡೆಡ್ ಎಂಪ್ಲಾಯಿ, ಸೊ ನಮ್ಮ ದೃಷ್ಟಿಕೋನನೇ ಬೇರೆ ಇರುತ್ತೆ ಸೊಸೈಟಿ ನೋಡೋದು. ಯಾಕೇನು ಸ್ಯಾಲ್ರಿ ಕೂಡ ಇರಲ್ಲ ಆ ಟೈಮಲ್ಲಿ. ಅದೆಲ್ಲ ಫೇಸ್ ಮಾಡಿದೀವಿ, ಅದೆಲ್ಲ ನಾರ್ಮಲ್ ಸರ್. ಫೇಸ್ ಮಾಡಿದೀವಿ, ಕಷ್ಟ ಅನುಭವಿಸಿದ್ವಿ. ಯಾಕೆಂದ್ರೆ ಅವತ್ತಿನ ದಿನದಲ್ಲಿ ನಾನು 6000 ರುಪೀಸ್ ಒಂದು ಇಂಟ್ರೆಸ್ಟ್ ಕಟ್ತಿದ್ದೆ, ನನಗ್ ಬರ್ತಿದ್ದೆ 6000 ರುಪೀಸ್ ಪೇಮೆಂಟ್. ಸೊ ಅದೆಲ್ಲ ಸಾಕಷ್ಟು ಅನುಭವಿಸಿದ್ವಿ ಸರ್, ಕಷ್ಟ ಫೈನಾನ್ಷಿಯಲಿ ಅವೆಲ್ಲ ಅನುಭವಿಸಿದ್ವಿ. ಅದ್ರ ಮಧ್ಯದಲ್ಲಿ ಒಂದು ಬರ್ನಿಂಗ್, ಏನಾದ್ರೂ ಸರಿ ಇದರಲ್ಲಿ ಒಂದು ಮಾಡ್ಲೇಬೇಕು ಅನ್ನೋದೊಂದು ಛಲ ಇತ್ತು. ಅದಾದ್ಮೇಲೂ ಫೈನಾನ್ಷಿಯಲಿ ಫ್ರೀ ಇರ್ಲಿಲ್ಲ. 2013 ಜಾಯ್ನ್ ಆಗಿದ್ಕೆ
ಹಾ ಹಾ 2015 ನಾನು ಈ MDRT ಅನ್ನೋ ಕಾನ್ಸೆಪ್ಟ್ ನ ಕೇಳ್ತಿದ್ದೆ. ದೊಡ್ಡ ಜನ ಮಿಂಗಲ್ ಆಗ್ತಿದ್ದೆ ನಾನು ಅಲ್ಲೂ Okay. ಕೂಡ. ಅವ್ರು ಅಂತ MDRT ಏಜೆಂಟ್ಸ್ ಯಾರಿದ್ದಾರೆ, ನನ್ಗೇನೋ ಅವ್ರ ಜೊತೆನೆ ಫ್ರೆಂಡ್ಶಿಪ್ ಜಾಸ್ತಿ ಇಕ್ತಿತ್ತು. ಬಟ್ 2015 ನನ್ನ ಯಾರು ಗೊತ್ತಿಲ್ಲ ಅಲ್ಲಿ. 2015 ಮನಸ್ ಮಾಡಿದೆ ಮಾಡ್ಲೇಬೇಕು MDRT ಅಂತ. ಆಕ್ಚುಲಿ ಆಗ್ಲಿಲ್ಲ. 153 ಪಾಲಿಸಿ ಮಾಡಿದ್ರು ಆಗ್ಲಿಲ್ಲ. ಹಾ. 2016 MDRT ಮಾಡಿದೆ ಸರ್. ಓಕೆ, ಇದು ಯಾವ ಊರಲ್ಲಿ ಇದು? 2013 ಅವಾಗ ಇದು ಬೇರೆ ಕೇರ್ಪೇಟೆ ಬ್ರಾಂಚ್. ಹೌದು, ಅವಾಗ ಯಾರು ಬ್ರಾಂಚ್ ಕೇರ್ಪೇಟೆ ಮ್ಯಾನೇಜರ್ branch. ಇದ್ರು? ಒಬ್ರು ಉದ್ದಕ್ಕೊಬ್ರು ಇದ್ರಲ್ಲ ಬ್ರಾಂಚ್ ಮ್ಯಾನೇಜರ್ ಅವಾಗ. ನಮ್ಗೆ ವೆಂಕಟೇಶ್ ಅಂತ. ಪಶುಪತಿ ಅಂತ ಇದ್ರು ಸರ್. ವೆಂಕಟೇಶ್ ಇರ್ಲಿಲ್ಲ. ಈಗ ನಮ್ಗೆ ಶ್ರೀನಿವಾಸು. ಇಲ್ಲ. ಓಕೆ, ಆಮೇಲೆ ಅಲ್ಲಿಂದ ಇಲ್ಲಿಗೆ ಎಲ್ಲಿ ಚೆನ್ ಇಲ್ಲಿಂದ ಎಲ್ಲಿ? ಕೇರ್ಪೇಟೆಯಿಂದ ಹಾ. ವಿಜಯನಗರ ಬಂದು ಅವ್ರ ಪೀರಿಯಡ್ ಅಲ್ಲಿ 2016 ಸೊ ನಾನು ಅದು ಪಣ ತೊಟ್ಕೊಂಡಂಗಿತ್ತು ಸರ್. ಓಕೆ. ಅಲ್ಲೂ ಕೂಡ ಒಂದು ಇನ್ಸಿಡೆಂಟ್ ಕಾರಣ ಅದು ಮಾಡ್ಲಿಕ್ಕೂ ಏನಾದ್ರು. ಯಾಕೆಂದ್ರೆ ನಮ್ಗೆ ಹಸಿವಿದೆ, ಮಾಡ್ಲೇಬೇಕು. ಇದು ಉಳುವು ಅಥವಾ ಅಳಿವು ಅನ್ನೋ ಒಂದು ಸ್ಟೆಪ್ ಅಲ್ಲಿ ನಾನು ಈ ಫೀಲ್ಡ್ಗೆ ಬಂದಿದ್ದು. ಓಕೆ. ಬಟ್ ಚೆಲ್ಲ ಇತ್ತು ನನಗೆ. ಮತ್ತೆ ನನ್ನ MTR ಗೆ ಅಲ್ಲಿ ಗ್ರಾಟಿಟ್ಯೂಡ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂದ್ರೆ ಆ ಟೈಮಲ್ಲಿ ನಾನು ಹೊರಗಡೆ ಬಂದ್ರು ಕೂಡ ನನ್ನ ಏನು ಒಂದು ವರ್ಕ್ಮೆಂಟ್, ನನ್ನ ಸ್ನೇಹಿತರು ಯಾರಿದ್ರು ಕೊಲ್ಲಿಗ್ಸ್ ಎಲ್ಲ ಒಂದ್ ಒಳ್ಳೆ ಪಾಲಿಸಿಗಳನ್ನ ಆ ಟೈಮಲ್ಲಿ ಮಾಡಿಸಿ ಸಪೋರ್ಟ್ ಮಾಡಿದ್ರು. ಅದು ನನ್ಗೆ ಒಂದ್ ಸ್ವಲ್ಪ ಪ್ಲಸ್ ಆಯ್ತು. ಇವತ್ತು ಕೂಡ ಇದೆ. ಅದಕ್ಕೆ ಅವ್ರಿಗೂ ಗೊತ್ತೆ, ಮತ್ತೆ MTR ಗೂ ನಾನು ಯಾವಾಗ್ಲೂ ಚಿರಋಣಿ ಇದ್ದೇ ಇರ್ತೀನಿ. ಸೊ ಅದಾದ ನಂತರದಲ್ಲಿ 2016 ಯಾವಾಗ MDRT ಆಯ್ತು ಸರ್, ಸೊ ನಾನು ಅನ್ಕೊಂಡಿರೋದೆಲ್ಲ ಸನ್ಮಾನಗಳು ಸಿಕ್ತು ಆ ಟೈಮಲ್ಲಿ. ಯಾರ್ಯಾರು ಅವಮಾನ ಮಾಡಿದ್ರು, ಫೈನಾನ್ಷಿಯಲಿ ಫ್ರೀಡಮ್ ಅದೇ. ಆ ಟೈಮಲ್ಲಿ ಏನು ಅನಾರೋಗ್ಯದಿಂದ 2 ತಿಂಗಳು ಟೈಮ್ ಕೂತ್ಬಿಟ್ಟಿದೆ ಸರ್ ಮನೇಲಿ. ಅಚ್ಚಾ. ಬಟ್ ಪ್ರತಿ ತಿಂಗಳು ನನ್ಗೆ ಆ 2 ತಿಂಗಳಲ್ಲಿ 80,000 2 ತಿಂಗಳು ಬಂತು. ಒಂದು ದಿನ ಕೆಲಸ ಮಾಡಿಲ್ಲ. ಇದು ಎಷ್ಟು So ನಾನು ಇಸ್ವಿಯಲ್ಲಿ? ಅವತ್ತು 2016 2016ರಲ್ಲಿ 80,000 ಇಸ್ ಅ ಬಿಗ್ ಮನಿ ಅಲ್ವಾ? ಖಂಡಿತ ನನ್ಗದು ದೊಡ್ಡದೇ ಇತ್ತು ಸರ್ ಆ ಟೈಮಲ್ಲಿ. ಯಾಕಂದ್ರೆ ನಾನು ತಗೊಂತಿದ್ದೆ 70,000 ಸ್ಯಾಲ್ರಿ. ಓಕೆ. 17,000ಗೂ ಇನ್ನು 80,000 ನಾಟ್ ಆಫ್ 10 ಪಟ್ಟಿಗೂ ಹತ್ತತ್ರ 7-8 ಪಟ್ಟು ಆಗತ್ತೆ ಹಂಗೆ. ವಂಡರ್ಫುಲ್. ಸೊ ಅದರಿಂದ ಆಚೆಗೆ ನಾನು ಅದನ್ನ ಪೂಜೆ ಮಾಡಕ್ಕೆ ಶುರು ಮಾಡಿದೆ, LIC ಅಂತ ಅಂದು. ಸೊ ಅದಾದ ನಂತರದಲ್ಲಿ ಸರ್ ನನ್ಗೆ ಒಂದು ಅಲ್ಲಿಂದ ತೊಂದರೆ ಆಗ್ತಾ ಇತ್ತು. ಮೇಡಮ್ ಏನೇನ್ ಸನ್ಮಾನ ಸಿಕ್ತು ಕೇಳೋಣ, ಆಮೇಲೆ ನಿಮ್ಮ ಹತ್ರ ಬರೋಣ. ಎಸ್ ಸರ್. ಸರಿನಾ? ಮೇಡಮ್ಗೆ ಏನೆಲ್ಲ ಸನ್ಮಾನ ಸಿಕ್ತಿರಿ ಭೀಮಾ ಸಖಿ ಆದ್ಮೇಲೆ? ಸರ್ ನಾನು ಬಂದು ಫೆಬ್ರವರಿಲಿ ಜಾಯಿನ್ ಆಗಿದ್ದು. ನಾನು ಪಾಲಿಸಿ ಮಾಡೇ ಇರ್ಲಿಲ್ಲ ಸರ್. 2 ಪಾಲಿಸಿ ಮಾಡ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟಿದೆ. ಯಾಕೆ ಬಂತು ಮುಗೀತು ಸರ್? ಬಂದಿರ್ಲಿಲ್ಲ 7,000. ಅದೇ ಮೊದ್ಲು 2 ತಿಂಗಳು ಬರ್ಲಿಲ್ಲ. ಕರೆಕ್ಟ್. ಓಕೆ. ಯಾಕೆಂದ್ರೆ ನಾನ್ ಬಿಸ್ನೆಸ್ ಮಾಡಿದ್ರೇನೆ ಸರ್ ಬರೋದು. ಇದೊಂದು ಮೈಂಡ್ ಸೆಟ್ ಭೀಮಾ ಸಖಿ ಅವ್ರಿಗಿರುತ್ತೆ. 2 ಪಾಲಿಸಿ ಮಾಡ್ಬಿಟ್ರೆ ಬಂದ್ಬಿಡುತ್ತೆ ಅನ್ನೋದೊಂದಿರುತ್ತೆ. ಖಂಡಿತ 2 ಪಾಲಿಸಿ ಮಾಡಿದ ತಕ್ಷಣ ಬರಲ್ಲ. ಅದಕ್ಕೆ ಮಿನಿಮಮ್ ಇಷ್ಟು ಪ್ರೀಮಿಯಂ ಇರ್ಬೇಕು, ಇಷ್ಟು ಕಮಿಷನ್ ಬರ್ಬೇಕನ್ನೋ ಬೇಸಿಕ್ ಇರುತ್ತೆ. ನನಗೆ ಅದು ಹೋಗ್ತಾನೆ ಗೊತ್ತಾಗಿದ್ದು. ಖಂಡಿತ ಅರುಣ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನನಗೆ ತುಂಬಾ ಚೆನ್ನಾಗಿ ಗೈಡ್ಲೈನ್ಸ್ ಮಾಡಿದ್ರು, ನೀವು ಏನ್ ಮಾಡಿದ್ರೆ ಏನ್ ಬರುತ್ತೆ ಅಂತ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಖಂಡಿತ ನಾನು ಒಂದೊಂದ್ ಪಾಲಿಸಿ ಮಾಡ್ಕೊಂಡು ಹೋದೆ. ಝೀರೋದಲ್ಲಿ ಖಂಡಿತ ಇಲ್ಲ, ಒಂದೊಂದ್ ಪಾಲಿಸಿ ಆಕ್ಟಿವೇಶನ್ ಅಲ್ಲಿ ಇತ್ತು ಅಷ್ಟೇ ನಂದು ಬಿಸ್ನೆಸ್. ಮೇ ತಿಂಗಳಲ್ಲಿ ನಾನು ಯಾಕೆಂದ್ರೆ ಪ್ರತಿಯೊಂದು ಮೀಟಿಂಗ್ ಮಿಸ್ ಮಾಡ್ಬಾರ್ದು ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಅರುಣ್ ಸರ್ ನಮ್ಗೆ. ಖಂಡಿತ ಒಂದ್ ಕಾರಣ ಅಂತ ಹೇಳ್ಬೋದು. ಮೂರ್ತಿ ಸರ್ ನಮ್ ಬ್ರಾಂಚಿಗೆ ಬಂದ್ರು, ಫಸ್ಟ್ ಜಾಯಿನ್ ಆದ್ರು. ಅವ್ರದ್ದೊಂದು ಮೀಟಿಂಗ್ ಅಟೆಂಡ್ ಮಾಡಿದ್ದು ನಾನು ಟ್ರೈನ್. ಅದು ನನಗೆ ಅಲ್ಲಿ ಮೋಟಿವೇಶನ್ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಖಂಡಿತ ಅದಕ್ಕೂ ಕೂಡ ಮೂರ್ತಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಬಿಸ್ನೆಸ್ ಅಲ್ಲಿ ಸ್ಟೆಬಲ್ ಆಗಿ ನಿಂತ್ಕೊಳ್ಳೋದಕ್ಕೆ ಅರುಣ್ ಸರ್ ಎಷ್ಟು ಪ್ರಾಮುಖ್ಯತೆ, ಎಷ್ಟು ಕಾರಣ ಇದೆಯೋ ಮೂರ್ತಿ ಸರ್ ಕೂಡ ಕಾರಣ ಇದ್ದಾರೆ ಅಂತ ಹೇಳ್ಬೋದು. ಅದು ಹೆಂಗೆ ಅಂತಂದ್ರೆ, ಮೊದಲನೇ ಚಪಾತಿ ತಿಂದ್ರೆ ಹೊಟ್ಟೆ ತುಂಬಿಲ್ವಂತೆ, 2ನೇ ಚಪಾತಿ ತುಂಬಿದ್ರೆ ಹೊಟ್ಟೆ ತುಂಬಿಲ್ಲ, 3ನೇ ಚಪಾತಿ ತಿಂದ್ರೆ ಹೊಟ್ಟೆ ತುಂಬಿತು. ಅದರ ಅರ್ಥ 3ನೇ ಚಪಾತಿ ಮೊದಲೇ ತಿಂದಿದ್ರೆ ಹೊಟ್ಟೆ ತುಂಬಿತು ಅಂತಲ್ಲ. ಅದು ಅವರವರ ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅದೆಲ್ಲ ಕಲಿಕೆ ಮಾಡಿದ್ದು ನಮ್ಮ ಮನಸ್ಸು ತಯಾರಾದಾಗ ಆವಾಗ ಶಂಖದಿಂದ ಬಂದ್ರೆ ತೀರ್ಥ, ಬ್ರಾಂಚ್ ಮ್ಯಾನೇಜರ್ ಹೇಳಿದಾಗ. ಆಮೇಲೆ ಒಂದ್ಸಲ ನೀವು ರೆಡಿ ಆದ್ಮೇಲೆ ಯಾವುದೇ ಕಾರ್ಯಕ್ರಮನೂ ನಿಮ್ಗೆ ಕಲಿಕೆಯ ಒಂದು ಹೆಜ್ಜೆ ಆಗತ್ತೆ. ಪ್ಲೀಸ್ ಕಂಟಿನ್ಯೂ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೂರ್ತಿ ಸರ್. ಥ್ಯಾಂಕ್ ಯು ಸೋ ಮಚ್ ಅರುಣ್ ಕುಮಾರ್ ಸರ್. ಓವರ್ ಟು ಯು. ಹೇಳಿ ಮೇಡಮ್.
ಆ ಮಂತಲ್ಲಿ ಒಂದು ಇದು ಬಿಟ್ಟಿದ್ರು, ಸಿಂಗಮ್ದು ಶೀಲ್ಡ್ ಬಿಟ್ಟಿದ್ರು. ಓಕೆ ಅದನ್ನ ಆ ಮೀಟಿಂಗ್ ಹೋದಾಗ ಅದನ್ನ ಟಚ್ ಫೀಲ್ ಮಾಡಿ ಖಂಡಿತ ನೀವು ತಗೋತೀರಾ ಅಂತ ಒಬ್ರು ಯೋಗಣ್ಣ ಅಂತ ಇದಾರೆ, ಅವ್ರು ಹೇಳಿದ್ರು. ಓಕೆ ಅವಾಗ ನಾನು ಅದ್ರ ಇಸ್ಕೊಂಡ್ ಟಚ್ ಫೀಲ್ ಮಾಡ್ದಾಗ ಹೇಳ್ದೆ, ಖಂಡಿತ ಅಣ್ಣ ಇದನ್ನ ನಾನು ತಗೋತೀನಿ ಅಂತ. ನಾನ್ ನಿಜವಾಗ್ಲೂ ಸರ್ ಏನೇ ಒಂದ್ ಮಾಡ್ಬೇಕಂದ್ರು ನನ್ ಮನ್ಸಿಂದ ನಾನ್ ಮಾಡ್ತೀನಿ ಅಂತ ತಗೊಂಡಾಗ ಖಂಡಿತ ಮಾಡ್ತೀವಿ ಅನ್ನೋದಕ್ಕೆ ನಾನೇ ಉದಾಹರಣೆ ಸರ್, ಬೇರೆಯವ್ರಿಗೆ ಹೇಳಲ್ಲ. ನಾನು ಹೇಳ್ತೀನಿ ಬೇರೆಯವ್ರ ಹತ್ರ ಅನೌನ್ಸ್ಮೆಂಟ್ ಮಾಡಿದ್ರೆ ಅದನ್ನ ನಾನ್ ಮಾಡ್ತೀನಿ. ಅದು 10 ಪಾಲಿಸಿ ಮಾಡ್ಬೇಕಿತ್ತು ಆ ಮಂತಲ್ಲಿ. 10 ಪಾಲಿಸಿ ಮಾಡಿದ್ರೆ ಅದು ಬರುತ್ತೆ ಅಂತ ಹೇಳಿದ್ರು ಅರುಣ್ ಸರ್. ಅದಕ್ಕೆ ಗೊತ್ತಿಲ್ಲ ನನಗೆ, ಇನ್ನು LIC ಗೆ ಒಂಥರ ಮಗು ತರ ಅದು ಏನು ಗೊತ್ತಿಲ್ಲ. ಅರುಣ್ ಸರ್ ಏನ್ ಹೇಳಿದ್ರು ಅದನ್ನ ಮಾಡ್ತಾ ಇದ್ದೆ ಅಷ್ಟೇ. ಇಷ್ಟ್ ಪಾಲಿಸಿ ಮಾಡ್ರಿ ಅಷ್ಟೇ ಅವ್ರು ಹೇಳ್ತಾ ಇದ್ದಿದ್ದು ಗೈಡ್ಲೈನ್ಸ್. ಮತ್ತೆ ತುಂಬಾ ಚೆನ್ನಾಗಿ ನಮ್ಗೆ ಮೋಟಿವೇಶನ್ ಮಾಡ್ತಾರೆ ಸರ್, ತುಂಬಾ. ಯಾಕೆಂದ್ರೆ ನಾವು ನೆಗೆಟಿವ್ ಆಗಕ್ಕೆ ಬಿಡೋದೇ ಇಲ್ಲ ಅವರು. ಅಷ್ಟ್ ಚೆನ್ನಾಗಿ ಪ್ರತಿಯೊಂದು ಕೂಡ ಶೇರ್ ಮಾಡ್ಕೋತೀನಿ ನಾನು ಅವ್ರ ಹತ್ರ. ಅವಾಗ ಹೇಳ್ತಾರೆ, ಅವಾಗ ಇಷ್ಟೇ ಮಾಡಿದ್ದು ಅವ್ರು ಹೇಳ್ದಂಗೆ ಮಾಡ್ಕೊಂಡೋದೆ ಸರ್. ಎಷ್ಟ್ ಪಾಲಿಸಿ ಮಾಡ್ಬೇಕಂದ್ರು ಲಾಸ್ಟ್ ಫೈನಲ್ ಅಲ್ಲಿ ಇನ್ನೊಂದ್ ಮಾಡಿದ್ರೆ ನಿಮ್ದು ಕ್ವಾಲಿಫೈ ಆಗ್ತೀರಾ, ಇಲ್ಲಾಂದ್ರೆ ಆಗಲ್ಲ ಅಂದ್ರು. ಖಂಡಿತ ಇಲ್ಲ, ಅದನ್ನು ಮಾಡ್ಬೇಕು. ಅದನ್ನ ತಗೊಳ್ತೀನಿ ಅಂತ ನಾನು ಅನ್ಕೊಂಡಿದೀನಿ, ನಾನ್ ತಗೊಳ್ಳೇಬೇಕು ಅಂತ. ಅದನ್ನ 10 ಪಾಲಿಸಿ ಆ ಮಂತಲ್ಲಿ ಮಾಡಿ ನಾನು ಅದಕ್ಕೆ ಕ್ವಾಲಿಫೈ ಆದೆ ಸರ್. ತುಂಬಾ ಖುಷಿ ಇದೆ. ಅದನ್ನ ತಗೊಂಡಾದ್ಮೇಲೆ ಹೇಳ್ಬೇಕಂದ್ರೆ ಬಿಸ್ನೆಸ್ ಸ್ವಲ್ಪ, ಯಾಕೆಂದ್ರೆ ನಾನು ಅದನ್ನ ಡೀಪ್ ಇಲ್ಲಿ ಹಾಕೊಂಡಿದ್ದೀನಿ. ಇವಾಗ್ಲೂ ನಾನು ಚೇಂಜ್ ಮಾಡಿಲ್ಲ, ನಾನು ಮಾಡೋದು ಇಲ್ಲ. ಯಾಕೆಂದ್ರೆ ನಂದು ಮೊದಲನೇ ಅಚೀವ್ಮೆಂಟ್ ಸರ್ ಅದು. ನಂಗೆ ತುಂಬಾ ಖುಷಿ ಇದೆ. ಅದ್ರಲ್ಲೂ ಅರುಣ್ ಸರ್ ಕೈಯಿಂದ ನಾನು ಅದನ್ನ ತಗೊಂಡಿದ್ದೀನಿ, ನಮ್ ಮ್ಯಾನೇಜರ್ಸ್ ಕೈಯಿಂದ ಅದನ್ನ ತಗೊಂಡಿದ್ದೀನಿ. ನಂಗೆ ತುಂಬಾ ಖುಷಿ ಇದೆ ಸರ್ ಅದು. ಸೊ ಅದು ಮೊಟ್ಟ ಮೊದಲನೇ ಸನ್ಮಾನ ಅಥವಾ ನಿಮ್ಗೆ ರೆಕಗ್ನಿಷನ್ ಸಿಕ್ಕಿದ್ದ? ಹಾ ಸರ್, ಖಂಡಿತ ಮೊದಲು ಅದೇ ಸರ್ ನನಗೆ. ಓಕೆ, ಸೊ ಎಲ್ಲರೂ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಬಂದಿದ್ದೀರಾ, ರೆಕಗ್ನೇಷನ್ ಅನ್ನೋದು ನಾವು ಯಾವ್ಯಾವುದೋ ಕೆಲಸದಲ್ಲಿ ಎಷ್ಟೆಷ್ಟೋ ವರ್ಷ ಮಾಡ್ತೀವಿ, ಆದ್ರೆ ನಮ್ಮನ್ನು ಗಮನಿಸಿ ಗುರುತಿಸಿ ಸನ್ಮಾನ ಮಾಡುವಂಥದ್ದು ಇದೆಯಲ್ಲ, ಅದು ಈ ಇಂಡಸ್ಟ್ರಿಯಲ್ಲಿ ಮಾತ್ರ ಬಹಳ ಪ್ರಾಮುಖ್ಯವಾದ್ದು. ಯಾವತ್ತಿದ್ರೂ ಕಾಂಟೆಸ್ಟ್ಗಳು ಇತ್ತಂದರೆ, ಎಸ್ಪೆಷಲಿ ಆ್ಯನ್ಯುವಲ್ ಕಾಂಟೆಸ್ಟು, ಮಂತ್ಲಿ ಕಾಂಟೆಸ್ಟ್ ಎಲ್ಲ ಇದ್ದಾಗ ದಯವಿಟ್ಟು ಅದೇ ಫೋಕಸ್ ಮಾಡಿ. ಆಗ ಒಂದು ನಿಮಗೆ ಎಲ್ಲರ ಮುಂದೆ ಸನ್ಮಾನ ಮಾಡಿದಾಗ ಇರುವಂಥ ಕಮಿಟ್ಮೆಂಟ್ ಏನು ಬರುತ್ತಲ್ಲ, ಅದನ್ನು ಸವಿತಾ ಮೇಡಮ್ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು. ನಾನು ನಿರ್ಧಾರ ಮಾಡಿದ ಮೇಲೆ 10 ಪಾಲಿಸಿ ಆಯಿತು. ಭಾಳಷ್ಟು ಜನ ಇದು ನೀರಲ್ಲಿ ಇಳಿಬೇಕಾರೆ, ಸ್ವಿಮ್ಮಿಂಗ್ ಮಾಡ್ಬೇಕಾರೆ ನೀರು ತಣ್ಣಗಿದೆ ಅಂಥೇಳಿ ಕಾಲು ಮಾತ್ರ ಮುಟ್ಟಿ ಹೊರಗಡೆ ಬಂದ್ಬಿಡ್ತಾರೆ, ನೀರಿಗೆ ಹಾರೋದೇ ಇಲ್ಲ. ಭಾಳ ಜನ ಅಂಥವ್ರು ಇದ್ದಾರೆ. ದಯವಿಟ್ಟು ನೀವು ನಿರ್ಧಾರ ಮಾಡಿ ಎಷ್ಟು ಪಾಲಿಸಿ ಮಾಡಬೇಕು ಅಂತ, ಆ ನಂತರ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ. ಹೇಗೆ ಮಾಡೋದು ಏನು ಮಾಡೋದು ನಿಮ್ಗೆ ರಿಕ್ರೂಟ್ ಮಾಡಿದವ್ರು ಹೆಲ್ಪ್ ಮಾಡ್ತಾರೆ. ನಿಮ್ಮ ನಿರ್ಧಾರ ಎಷ್ಟು ಬೇಕು ಅದನ್ನು ಅವ್ರ ಹತ್ರ ಕೂತ್ಕೊಂಡು ಹೇಳಿ, ನನಗೆ ಇಷ್ಟು ಮಾಡಬೇಕು, ಇಷ್ಟು ಇನ್ಕಮ್ ಮಾಡಬೇಕು, ನೀವು ನಮ್ಗೆ ಗೈಡೆನ್ಸ್ ಕೊಡಿ ಅಂತಂದರೆ ಅವರು ನಿಮಗೆ ಗೈಡೆನ್ಸ್ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಅಂದಂಗೆ ಈ 10 ಪಾಲಿಸಿ ಮೇಯಲ್ಲಿ ಮಾಡಿದ್ದಲ್ವಾ, ಹೋದ ವರ್ಷ ಆಮೇಲೆ ಮೇ ತನಕ ಎಷ್ಟು ಮಾಡಿದ್ರಿ? ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳು? 3 ಸರ್. 3 ತಿಂಗಳು 3, ಅದು ಒಂದೇ ತಿಂಗಳಲ್ಲಿ 10. ಅಂದರೆ ಇದೊಂದು ಇನ್ನೊಂದು ವಿಶೇಷ ಈ ಇಂಡಸ್ಟ್ರಿಯಲ್ಲಿ. ನಮ್ಮಲ್ಲಿ ಏನು ಸಾಮರ್ಥ್ಯ ಇದೆ ಅಂತ ನೋಡಲಿಕ್ಕೆ, ಓರೆ ಹಾಕಲಿಕ್ಕೆ ಇನ್ಶೂರೆನ್ಸ್ ಬಿಸ್ನೆಸ್ ಇಸ್ ದ ಪರ್ಫೆಕ್ಟ್ ಎಕ್ಸಾಂಪಲ್. ನಿಮಗೆ ಅನಿಸಿತ್ತಾ 10 ಆಗತ್ತೆ ಅಂತ? ಇಲ್ಲ ಸರ್, ಅನ್ಸಿರ್ಲಿಲ್ಲ ಸರ್. ಅನಿಸಿರ್ಲಿಲ್ಲ. ಅದು ಇನ್ನೊಂದು ವಿಶೇಷ. ಎಷ್ಟೋ ಸಲ ನಮಗಾಗತ್ತೆ ಅಂತ ಗೊತ್ತಿರಲ್ಲ, ಆದರೆ ನಮ್ಮ ಕಡೆ ಆಗತ್ತೆ ಅಂತ ಬೇರೆಯವ್ರಿಗೆ ಅನಿಸುತ್ತೆ. ಅದನ್ನು ನಾವು ಅವ್ರ ಕಣ್ಣಲ್ಲಿ ನೋಡ್ಬಿಟ್ಟು ನಾವು ಅದನ್ನು ಮಾಡ್ತೀವಿ. ಅದು ನನಗೆ ಭಾರಿ ಖುಷಿ ಆಗ್ತಾ ಇರೋದು. ಮಾಡಿದ್ದು ಹೋಗಿ ಇಷ್ಟ್ ಪಾಲಿಸಿ ಮಾಡ್ಬೇಕು, ಒಂದೇ ಹತ್ರ ಹೋಗಿ ಜಾಗದಲ್ಲಿ ಫಸ್ಟ್ 20, ಅದನ್ನು ಸರ್ ಎಷ್ಟು 4 ದಿನದಲ್ಲಿ ಮಾಡಿರೋದು ಸರ್, ಜಾಸ್ತಿ ದಿನನೂ ತಗೊಂಡಿಲ್ಲ. ಅದು 25 3 ಪಾಲಿಸಿ ಮಾಡಿದೆ. ಆ 3 ಪಾಲಿಸಿ ಮಾಡಿದ್ದಕ್ಕೆ ಡಬಲ್ ಕ್ರೆಡಿಟ್ ಇತ್ತು. ಉತ್ಸವ ಮಾಡಿದ್ರೆ ಡಬಲ್ ಇತ್ತದು. ಅದರಿಂದ ನಿಮ್ದು ಆಗುತ್ತೆ, 5 ಪಾಲಿಸಿ ಆಗಿದೆ, ಇನ್ನು 5 ಪಾಲಿಸಿ ಮಾಡ್ಬೇಕು ಅಷ್ಟೇ ಹೇಳಿದ್ದು ಸರ್. ಓಕೆ, ಹೇಳಿದ್ದನ್ನ ಅಷ್ಟೇ ಸರ್ ನಾನು ಮಾಡಿದ್ದು. ನನ್ಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ರು ಉತ್ಸವ ಇಷ್ಟ ಮಾಡ್ಬೇಕು, ಲಾಭ ಇಷ್ಟ ಮಾಡ್ಬೇಕಂತ ಸ್ಟ್ರೆಚರ್ ಹೇಳಿದ್ರು ಅಷ್ಟೇ ಅವರು. ನಾನು ಉತ್ಸವ ಇಷ್ಟ ಮಾಡ್ಬೇಕು, ಲಾಭ ಇಷ್ಟ ಮಾಡ್ಬೇಕು, ಓಕೆ ನಾನು ಕ್ವಾಲಿಫೈ ಆಗ್ತೀನಿ, ಅಷ್ಟೇ ಮೈಂಡ್ ಸೆಟ್ ಇದ್ದಿದ್ದು ಸರ್ ನನಗೆ. ವೆರಿ ಗುಡ್. ಸೊ ಅವ್ರಿಗೆ ಕೇಳೋಣ ಹಂಗಂದ್ರೆ, ಅದನ್ನ ನಿಮ್ಮಲ್ಲಿರುವಂಥ ಆ ಗುಣವನ್ನು ಅವ್ರು ಹೆಂಗೆ ಕಂಡು ಹಿಡಿದ್ರು ಅವ್ರನ್ನ ನೋಡೋಣ. ಅರುಣ್ ಕುಮಾರ್ ಅವ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವು ಹೆಂಗೆ ಕಾಂಟ್ರಿಬ್ಯೂಟ್ ಮಾಡಿದ್ರಿ ಇವರ ಸಕ್ಸಸ್ಸಿಗೆ? ಇವರಲ್ಲಿ ಏನು ಗುಣಗಳನ್ನು ನೀವು ನೋಡಿದ್ರಿ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ? ಒಂದು ಸ್ವಲ್ಪ ಅದ್ರ ಬಗ್ಗೆ ಬೆಳಕು ಚೆಲ್ಬೋದಾ? ಎಸ್ ಸರ್, ಅವರು ಹೇಳ್ಕೊಂಡಂಗೆನೆ ಇವರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನನ್ನೂ ಸೇರಿಸಿ ಕರ್ಕೊಂಡು ಹೋಗಿದ್ರು. ಅವರ ಒಂದು ಕೆಪಾಸಿಟಿನ ಅಲ್ಲಿ ಸಾರಿ, ನೀವು ಅವರಿಗೆ ಡೌನ್ ಲೈನು,
ಇಲ್ಲಿ ಹೌದು. ನೀವು ಅಪ್ಲೈನು. ಎಸ್, ಹೌದು, ಖಂಡಿತ. ಆ ಕೆಪಾಸಿಟಿ ನಾನು ಇಲ್ಲಿ ಬರೋದ್ಕಿಂತ ಮುಂಚೆನೆ ಆ ಮೋದಿ ಕೇರ್ ಅಲ್ಲಿ ನೋಡಿದ್ದೆ. ಆ ಅಗ್ರೆಸಿವ್, ಆ ಒಂದು ಕಾನ್ಫಿಡೆನ್ಸ್, ಆ ಒಂದು ಸ್ಪೀಚ್, ಆ ಡೇರು ಎಲ್ಲ ಇದೆ ಇವತ್ತಿಗೂ ಸರ್. ನಾನು ಏನ್ ಹೇಳ್ಕೊಡ್ತೀನಿ ಅದನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಈಗ ಏನ್ ಮಾಡಿದ್ರೆ ಅಚೀವ್ಮೆಂಟ್ ನಿಜವಾಗ್ಲೂ ಆ ಒಂದಲ್ಲ, ಅವರ ಒಂದು ಡೇರ್ಗೆ, ಅವರ ಒಂದು ಕೇಪಬಲ್ಗೆ, ಕೆಪಾಸಿಟಿಗೆ ಅದಲ್ಲ, ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿತಾರೆ ಅವರು. ಸೊ ಇನ್ನು Okay. ದೊಡ್ಡದಾಗಿ ಮಾಡ್ತಾರೆ. ಆ ಗುಣಗಳನ್ನ ನಾನು ಅಲ್ಲಿ ನೋಡಿದ್ದೆ ಸರ್, ಮೋದಿ ಕೇರ್ ಅಲ್ಲಿ. ಆ Correct. ಗುಣಗಳಲ್ಲೇ ಇಲ್ಲಿ ಸಕ್ಸಸ್ ಆಗ್ತಾರೆ ಅಂತ ನಾನು ಇಲ್ಲಿ ಗುರುತಿಸಿದ್ದೀನಿ. ಆಮೇಲೆ ಮತ್ತೊಂದಿದೆ, ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಕ್ಸಸ್ ಆಗೋದಕ್ಕೂ ಇದೇ ಕಾರಣ. ಯಾಕಂದ್ರೆ ಅಲ್ಲಿ ಸ್ಟೇಜ್ ಮೇಲೆ ಹೋಗಕ್ಕೆ ಬಿಡ್ತಾರೆ, ಅವ್ರು ತಮ್ಮ ಅನುಭವಗಳನ್ನು ಹೇಳ್ಕೊಳ್ತಾರೆ. ಅಂದಂಗೆ ಐ ವಾಸ್ ಆಲ್ಸೋ ಪಾರ್ಟ್ ಆಫ್ ಕಪಲ್ ಆಫ್ ನೆಟ್ವರ್ಕ್ಸ್, ಆಯಿತಾ. ಆ್ಯಮ್ವೇ ಬಿಸ್ನೆಸ್ ಮಾಡಿದ್ದೀನಿ, ಆಮೇಲೆ ಟೈಮ್ ಲೈಫ್ ಅಂಥೇಳಿ ಅದನ್ನು ಮಾಡಿದ್ದೀನಿ, ಆಮೇಲೆ ಇನ್ನೊಂದು 2-3 ಹೆಸರು ತೊಗೊಳೋದು ಬೇಡ, ಅದನ್ನೆಲ್ಲ ಮಾಡಿದ್ದೀನಿ. ಅದು ಮಾಡಿ ಇಂಟರ್ನ್ಯಾಷನಲ್ ಟ್ರೈನರ್ ಆಗಕ್ಕೆ ಅದು ಹೆಲ್ಪ್ ಆಯಿತು. ಆದರೆ ಅಲ್ಲಿ ಏನು ಸಿಸ್ಟಮ್ ಏನಿದೆಯಲ್ಲ, ಪ್ರತಿ ವಾರಕ್ಕೊಂದ್ಸಲ ಮೀಟ್ ಮಾಡಬೇಕು, ಒಂದಿಷ್ಟು ದುಡ್ಡು ಕೊಟ್ಟು ಮೀಟಿಂಗ್ ಅಟೆಂಡ್ ಮಾಡಬೇಕು, ಕರೆಕ್ಟಾ? ಅದರ ನಂತರ ತಿಂಗಳಿಗೊಂದ್ಸಲ ದೊಡ್ಡ ಮೀಟಿಂಗು, ಅದರ ನಂತರ 3 ತಿಂಗಳಿಗೊಂದ್ಸಲ ಮೀಟಿಂಗು. ಆ 3 ತಿಂಗಳಿಗೊಂದ್ಸಲ ಮೀಟಿಂಗಿಗೆ 4,000 5,000 ಖರ್ಚು ಮಾಡಿಬಿಟ್ಟು ಸುಮಾರು 2-3 ವರ್ಷ ಖರ್ಚು ಮಾಡಿದೆ. ಆವತ್ತಿನ ಹಾಕಿದ ಬೀಜ ಇವತ್ತಿನ ಟ್ರೈನಿಂಗಿಗೆ ಕೊಡಲಿಕ್ಕೆ ಉಪಯೋಗ ಆಗ್ತಾ ಇದೆ. ಬೈ ದ ವೇ, ಆ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಿನ್ಸಿಪಲ್ ಏನಿದೆಯಲ್ಲ, ಅದನ್ನು ಅಳವಡಿಸ್ಕೊಂಡು ಈ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಮಾಡಿರುವ ಉದ್ದೇಶ ಬಂದಿದ್ದು. ಯಾಕಂದರೆ ಇವತ್ತು ಇವ್ರ ಹತ್ರ ಮಾತಾಡ್ತಾ ಇದ್ದೆ ಸ್ವಲ್ಪ ಹೊತ್ತು ಮುಂಚೆ. ಪ್ರತಿ ವಾರ ಇಲ್ಲಿ ಬಂದ ಕೂಡಲೇ ಯಾರೋ ಒಬ್ಬರು, ಸವಿತಾ ಮೇಡಮ್ಗಾಗದಾದ್ರೆ ನಮಗಾಗಲ್ವಾ, ಸುಮಿತ್ರಾ ಮೇಡಮ್ ಮಾಡೋದಾದ್ರೆ ನಮಗಾಗಲ್ವಾ, ವಾಣಿ ಮೇಡಮ್ ಮಾಡೋದಾದ್ರೆ ನನಗಾಗಲ್ವಾ ಅಂತ ಅನ್ನೋ ಒಂದು ವಿಚಾರ ಗೊತ್ತಿಲ್ಲದೆ ನಮಗೆ ಕನ್ವಿನ್ಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ. ಆದ್ದರಿಂದ ಎಲ್ಲರಿಗೂ ರಿಕ್ವೆಸ್ಟು, ನೀವೇನು ಕಲಿತೀರೋ ಬಿಡ್ತೀರೋ, ವಾರಕ್ಕೊಂದ್ಸಲ ಸಂಡೇ 7ರಿಂದ 8 ಗಂಟೆಗೆ ಇಲ್ಲಿ ಬಂದುಬಿಡಿ, ಕೂತ್ಕೊಂಡು ಕಿವಿಗೆ ಹಾಕ್ಕೊಂಡು ಕೂತ್ಕೊಂಬಿಡಿ. ಅರ್ಥ ಆಯಿತು ಬಿಡ್ತು, ಏನೂ ಬೇಜಾರಾಗಿಲ್ಲ. ಹಾಗೆ ಅರುಣ್ ಕುಮಾರ್, ಓವರ್ ಟು ಯು ಸರ್. ಸಾರಿ, ಮಧ್ಯೆ ಒಂದು ಸ್ವಲ್ಪ ಇದು ಮಾಡಿದೆ, ಡಿವಿಯೇಟ್ ಮಾಡಿದೆ. ಓವರ್ ಟು ಯು ಸರ್. ಎಸ್, ತೊಂದ್ರೆ ಇಲ್ಲ ಸರ್. ಸೊ ನಾನು ಅದೇ ಆ ಕೆಪಬಲ್ ಅಲ್ಲಿ ನೋಡಿದ್ದೆ. ಬಟ್ ನನ್ನ ಪ್ರತಿನಿಧಿ ಏನು ಪ್ರತಿಯೊಬ್ಬರಿಗೂ ನಾನು ಇದ್ರಲ್ಲಿ ಮೆಸೇಜ್ ಏನ್ ಕೊಡ್ತೀನಿ ಅಂದ್ರೆ, ಸೊ ಗುರುವಾದಂತನು ಗುರುತಿಸ್ತಾರೆ. ಲೈಕ್ ಜಾಂಬುವಂತ ಹೆಂಗೆ ನಮ್ಮ ಹನುಮಂತನ ಶಕ್ತಿ ಅವನೊಳಗಿದೆ ಅಂತ ಗುರುತಿಸಿದ್ರು, ಆತರ ಗುರು ಅಂತೂ ಇದ್ದೇ ಇರ್ತಾರೆ. ಸೊ ನಾನು ಅದರಲ್ಲಿ ಮೆಸೇಜ್ ಏನ್ ಹೇಳ್ತೀನಿ ಅಂದ್ರೆ, ಏನು ಗುರುತಿಸಿರ್ತಾರೆ ಆ ಹನುಮಂತನ ಕೆಲಸ ಚಾಚು ತಪ್ಪದೆ ಮಾಡಿದ್ರೆ ಖಂಡಿತವಾಗ್ಲು ಸರ್ ಆ ಗುರು ಹಿಂದೆ ಇರ್ತಾರೆ. ಇವ್ರೊಂದ್ ಗುರಿ ಇಟ್ಕೊಂಡು ನೋಡ್ರೆ ಸರ್ ಖಂಡಿತವಾಗ್ಲು ಪ್ರತಿಯೊಬ್ರು, ಈ ಸಾಕಷ್ಟು ಹೆಸರುಗಳನ್ನ ಹೇಳಿದ್ರಿ, ಪ್ರತಿಯೊಬ್ರು ಅಚೀವ್ಮೆಂಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಅದ್ರಲ್ಲೂ ನಮ್ಮ ಈ ಸಂಸ್ಥೆಯಲ್ಲಿ ಮಾಡ್ತಾ ಇದ್ರಲ್ಲಿ ಎಲ್ಲಾನು ಬಿಟ್ಟು ಖಂಡಿತವಾಗ್ಲು ಅಚೀವ್ಮೆಂಟ್ ಎಲ್ಲರೂ ಮಾಡ್ಬೋದು ಸರ್. ವಂಡರ್ಫುಲ್, ವಂಡರ್ಫುಲ್. ನಿಮ್ಮಲ್ಲಿ ಒಬ್ರು ರೀಸೆಂಟ್ಲಿ SBI ಒಬ್ರು ರಿಟೈರ್ ಆದ್ರು, ಅವ್ರೀಗ ಲಿಕ್ಕ ಆಗಿದ್ದಾರೆ. ಅವ್ರ ಹೆಸರು ನೆನಪಾಗ್ತಾ ಇಲ್ಲ. JP ನಗರದಲ್ಲಿದ್ದಾರೆ. ರೀಸೆಂಟ್ಲಿ ಅವ್ರು ಟ್ರೈನಿಂಗ್ ಹೊಂದಿದ್ರು ಮೈಸೂರಲ್ಲಿ. ನಮ್ಮ ಮೇಡಮ್ ಟ್ರೈನಿಂಗ್ ಆದ ನಂತರ ಅವರು ವೆಂಕಟೇಶ್ ಶ್ರೀನಿವಾಸ, ಯಾರು ನೆನಪಾಗ್ತಾ ಇಲ್ಲ, ನಿಮ್ ಬ್ರಾಂಚಿಂದ, ವಿಜಯನಗರದಿಂದ. ಮರ್ತೀವಿ ಸರ್. ನನ್ಗೂ ಈಗ ರೀಸೆಂಟ್ 3-4 ಮಂತ್ಸ್ ಅಲ್ಲ, 3-4 ಇಯರ್ಸ್ ಮಾತ್ರನೇ ನನ್ಗೆ ವಿಜಯನಗರ. ಹೌದಾ? ಸರಿ ಸರಿ, ನೋ ಪ್ರಾಬ್ಲಮ್. ಇನ್ನೊಂದು ವಿಷಯ ಕೇಳಬೇಕಾಗಿತ್ತು. ಈಗ ನಿಮ್ಮಲ್ಲಿ ಒಟ್ಟಾರೆ ಎಷ್ಟು ಜನ ಏಜೆಂಟ್ ಇದ್ದಾರೆ? ನೀವು 100 ಜನಕ್ಕೆ ಕೆಲಸ ಕೊಡಬೇಕು ಅಂತ ಉದ್ದೇಶ ಇತ್ತು, ಅದರಲ್ಲಿ ಎಷ್ಟು ಮಟ್ಟಿಗೆ ಸಫಲರಾಗಿದ್ದೀರಾ? ಓವರ್ ಟು ಯು. ಖಂಡಿತ ಸರ್. ಸೊ ನಂದೇನ್ ಕನ್ಸಿತ್ತು 100 ಜನಕ್ಕೆ ಒಂದು ಕೆಲಸ ಕೊಟ್ಟು ಫ್ಯಾಕ್ಟ್ರಿ ಇಡ್ಬೇಕಂತ. ಸೊ ಅದು ಎಲ್ಲೋ ಒಂದ್ ಕಡೆ ನನ್ಗೆ ಅಷ್ಟದೇವತ್ತು ತಥಾಸ್ತು ಅಂದಿರ್ಬೋದು. ಇವಾಗ ನನ್ಗೆ 43 ಜನ ಇದ್ದಾರೆ ಸರ್. ಸೊ ನನ್ನ ಆಸೆನ, ನನ್ನ ಕನಸನ್ನ ಈ ವರ್ಷ ನಮ್ಮ ಗುರುಗಳು ಇನ್ನೊಬ್ರು ಕೇಶವಮೂರ್ತಿ ಸರ್ ನನಗೆ ಒಂದು ಫಾರ್ಮಲ್ ಹಾಕಿ ಕೊಟ್ಟಿದ್ದಾರೆ. ಪ್ರತಿ ವಾರದಲ್ಲಿ ಒಂದು ಅಪಾಯಿಂಟ್ಮೆಂಟ್ ಮಾಡ್ಬೇಕಂತ. ಆಲ್ರೆಡಿ ಇವಾಗ 6 ಜನ ರೆಡಿ ಮಾಡಿದೀನಿ. ಸೊ ಅವರು ಲೆಕ್ಕ ಹಾಕೊಂಡ್ರೆ ವಾರಕ್ಕೊಬ್ರು ಆಗ್ತಾರೆ. ಈ ವರ್ಷ ಅದನ್ನ ಪರಿಪೂರ್ಣ ಮಾಡ್ತೀನಿ ಸರ್. 100 ಮೆಂಬರ್ಸ್ ನ ಪರಿಪೂರ್ಣವಾಗಿ ಮಾಡ್ತೀನಿ. ವಂಡರ್ಫುಲ್. ಧನಂಜಯ್ ಅವರು ಯಾರು ಮೆಸೇಜ್ ಹಾಕಿದ್ರು, ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್, ಧನಂಜಯ್ ಅವರು. ಸೊ ಅಂದ್ರೆ ವಾರಕ್ಕೆ ಒಬ್ಬರಿಗೆ ಸೈನ್ ಅಪ್ ಮಾಡ್ತಾ ಇದ್ದೀರಾ ನೀವು ಹೊಸ ಏಜೆಂಟ್ಗೆ? ಖಂಡಿತ ಹೌದು. ಸವಿತಾ ಮೇಡಮ್, ಒಬ್ರು ನಿಮ್ಗೆ ಅರುಣ್ ಕುಮಾರ್ ಹತ್ರ ಮತ್ತೆ ಸಮಯ ಸಿಗಲ್ಲ. ಈಗ 40 ಜನ ಇದ್ದಾಗಲೇ ಇಷ್ಟು ಸಿಕ್ಕಿದೆ. ಅವ್ರು 100 ಜನಕ್ಕೆ ಅಟೆಂಡ್ ಮಾಡಿದ್ರೆ ಆಗಲ್ಲ. ಎಲ್ಲರೂ ಏಜೆಂಟು ನೆನ್ಪಿಟ್ಕೊಳ್ಳಿ. ಎಲ್ಲ ಡೆವಲಪ್ಮೆಂಟ್ ಆಫೀಸರು, CLAಗಳು ಜಾಸ್ತಿ ಜನ ರಿಕ್ರೂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದರಲ್ಲಿ ಭಯಂಕರ ಅವಕಾಶ ಇದೆ. ಆದ್ದರಿಂದ ದಯವಿಟ್ಟು ಓಕೆ, ಥ್ಯಾಂಕ್ ಯು ಸೋ ಮಚ್ ಗಿರಿರಾಜು ಅವರು, ತುಮಕೂರಿನ SBA, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅಂದಂಗೆ ಏನಪ್ಪ ಅಂತಂದರೆ,
ನಾವೆಲ್ಲರೂ ಸಹಿತ ಜಾಸ್ತಿ ಜನಕ್ಕೆ ರಿಕ್ರೂಟ್ ಮಾಡೋಣ. ಆವಾಗ ರಿಕ್ರೂಟ್ ಮಾಡಿದ್ರೆ ಏನು ಅಂತಂದರೆ, ಯಾರು ರೆಡಿ ಇದ್ದಾರೋ ಅವ್ರು ಬಿಸ್ನೆಸ್ ಕೊಡ್ತಾರೆ. ರೆಡಿ ಇರಲಾರ್ದವ್ರಿಗೋಸ್ಕರ ಕಾಯೋದೇನು ಬೇಡ, ಅವ್ರು ರೆಡಿ ಆದಾಗ ಅವ್ರಿಗೆ ಸಮಯ ಕೊಡೋಣ ಅಂತ. ಈಗ 50 ಜನಕ್ಕೆ ನೀವು ಟ್ರೈನಿಂಗು ಕೋಚಿಂಗು ಹೆಂಗೆ ಮಾಡ್ತೀರಾ? ಅಷ್ಟು ಸಮಯ ನಿಮ್ಮದು ಸ್ವಂತ ಬಿಸ್ನೆಸ್ ಇರುತ್ತೆ ತಾನೆ, ಅದು ಎರಡೂ ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತೀರಾ? ಸರ್, ಇದು ಸ್ವಲ್ಪ ಬಿಗಿನಿಂಗ್ ಅಲ್ಲಿ ನೀವ್ ಹೇಳಿದ ಕ್ವಶನ್ ಕರೆಕ್ಟ್, ಸ್ವಲ್ಪ ಕಷ್ಟ ಆಯ್ತು. ನೀವ್ ಏನ್ ಹೇಳಿದ್ರಿ ಸರ್, ಸವಿತಾ ಮೇಡಮ್ಗೆ ಇದ ಮುಕ್ತವಾಗಿ ನಾನು ನನ್ನ ಎಲ್ಲಾ ಏಜೆಂಟ್ಗೂ ಹೇಳ್ತೀನಿ. ಯಾಕೆಂದ್ರೆ 50 ಜನ ಏಜೆಂಟ್ ಇದಾರೆ ಅಂದ್ರೆ, ಸೊ ನಾನು ಎಷ್ಟು ಬಳಕೆ ಮಾಡ್ಕೊಳಕ್ ಆಗತ್ತೆ ಬೇಗ ಮಾಡ್ಕೊಳ್ಳಿ ಅಂತ. ಬಟ್ ಈಗ ಇನ್ನೊಂದು ಕ್ವಶನ್ ಕೇಳಿದ್ರಿ ಸರ್, ಯಾವ ತರ ಮ್ಯಾನೇಜ್ ಮಾಡ್ತೀರಿ ಅಂತ. ಸೊ ಇಲ್ಲಿ ಸರ್ ನಾನು ನನ್ನ ಟೀಮ್ ಮೆಂಬರ್ಸ್ ಏನ್ ಮಾಡಿದೀನಿ ಅಂದ್ರೆ, ಸೊ 4 ಬುಕ್ಸ್ ನ ಇಡ್ತಿದೀನಿ ಸರ್, ಎಕ್ಸ್ಕ್ಲೂಡಿಂಗ್ ಡೈರಿ ಬಿಟ್ಟು 4 ಬುಕ್ಸ್ ನ ಇಡ್ಸಿದೀನಿ. ಎಲ್ರದ್ದು ಏನಂದ್ರೆ 200 ಪೇಜ್ ಕಿಂಗ್ ಸೈಜ್ ಬುಕ್ ಇದೆ ಅವ್ರ ಹತ್ರ, ಎಲ್ಲಾರ ಹತ್ರನು. ಸೊ ಒಂದು ಸರ್ ಅದರಲ್ಲಿ ಒಂದು ಪ್ರಾಡಕ್ಟ್ ನೋಟ್. ಸೊ ನಾನು ಏನ್ ಮಾಡಿದೀನಿ ಅಂದ್ರೆ, ಆ ಪ್ರಾಡಕ್ಟ್ ನೋಟ್ 2 ಪೇಜ್ ಇರುತ್ತೆ. ಒಂದು ಪ್ರಾಡಕ್ಟ್ ಜೀವನ ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಪೇಜ್, ಅದ್ರಲ್ಲಿ ಡೀಟೇಲ್ಸ್ ಬರ್ಸಿರ್ತೀನಿ. ಮತ್ತೆ 3 ಮತ್ತೆ 4ರಲ್ಲಿ ಖಾಲಿ ಬಿಡ್ಸಿದೀನಿ. ಯಾಕೆ ಅಂದ್ರೆ ಆ ಜೀವನ ಬಗ್ಗೆ ಯಾರೋ ಒಬ್ರು ಟಿಪ್ಸ್ ಕೊಡ್ಬೋದು. ಸೊ ಅದನ್ನ ಅವ್ರ ಪಾಯಿಂಟ್ ಮಾಡ್ಕೊಂಡು ಆ ಒಂದು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅಳವಡಿಸ್ಕೊಳ್ಳಿ ಅಂತ. ಸೊ ಇದು ಆ ಪ್ರಾಡಕ್ಟ್ ನೋಟ್ ಅಲ್ಲಿ ಯಾವ್ದಾರ 50ನೇ ಪೇಜ್ ಹಿಂಗ್ ತೆಗೆದ್ ನೋಡಿದ್ರೆ, ಸವಿತಾದ್ರಲ್ಲೂ ಜೀವನ್ ಲಕ್ಷ್ಯ ಇರುತ್ತೆ, ನಾನು ಇನ್ನೊಬ್ಬ ಏಜೆಂಟ್ ಅಲ್ಲೂ ಜೀವನ್ ಲಕ್ಷ್ಯನೇ ಇರುತ್ತೆ. ಆ ತರ ಸಿಸ್ಟಮ್ ಮಾಡ್ಕೊಂಡಿದೀನಿ. ಅದು ನಿಮ್ ಮುಂದಿನ ದಿನಗಳಲ್ಲಿ ನೀವು ಲೀಡರ್ ಆದಂತ ಟೈಮಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿದೀನಿ. ಇದು ಒಂದು ಪ್ರಾಡಕ್ಟ್ ನೋಟ್ ಸರ್. ಇನ್ನ ಸೆಕೆಂಡ್ ಒನ್ ನಾನು ಪ್ರಾಸ್ಪೆಕ್ಟಿವ್ ಲಿಸ್ಟ್ ಮಾಡಿಸಿದೀನಿ. ಈ ಪ್ರಾಸ್ಪೆಕ್ಟಿವ್ ಲಿಸ್ಟ್ ನನ್ನ ಹತ್ರ ಆಲ್ಮೋಸ್ಟ್ ಹೊಸೊಬ್ರು ಬಿಟ್ರೆ ಸರ್ ಎಲ್ರು ಪ್ರಾಸ್ಪೆಕ್ಟಿವ್ ಲಿಸ್ಟ್ ಅಲ್ಲಿ ಮಿನಿಮಮ್ 250 ನೇಮ್ಸ್ ಬರ್ದಿದ್ದಾರೆ. ಸೊ ಇದು ಸೆಕೆಂಡ್ ಒನ್. ನಿಮಿಷ ಸವಿತಾ ಮೇಡಮ್ 250 ಜನರ ಲಿಸ್ಟ್ ಮಾಡಿದೀರಾ? ಅವ್ರ ಹತ್ರ ಇನ್ನೂ ಜಾಸ್ತಿ ಇದೆ, ಮುಂಚೆನೆ ಮಾಡಿದ್ದ ಸರ್. ಅಚ್ಚಾ, ಓಕೆ. ಬೈ ದ ವೇ, ಇದು ಇನ್ನೊಂದು ಬಿಗ್ಗೆಸ್ಟ್ ವೀಕ್ನೆಸ್ ಐ ಸಿ ಇನ್ LIC ಏಜೆಂಟ್ಸ್. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾವು ಯಾರು ಹೇಳ್ತಾರಲ್ಲ 250 ಜನ ಲಿಸ್ಟ್ ಮಾಡಿ, ನಾವು ಆಯಿತು ನಮ್ಮ ಮೊಬೈಲ್ ಫೋನಲ್ಲಿದೆ, ನೀವು ನೋಟ್ ಪ್ಯಾಡಲ್ಲಿ ಬರೀಬೇಕು. ಎಲ್ಲಿ ತನಕ ಬರೆಯಲ್ವೋ ಅಲ್ಲಿ ತನಕ ನಮ್ಮ ಹಣೆ ಬರಹ ಬದಲಾವಣೆ ಆಗಲ್ಲ. ಅಷ್ಟು ಮಾತ್ರ ಅಲ್ಲ, ಬರೀ ಹೆಸರು ಮಾತ್ರ ಅಲ್ಲ, ಬೇರೆ ಏನೇನು ಡೀಟೇಲ್ಸ್ ಬೇಕು ಅದನ್ನು ಕೇಳ್ಕೊಳ್ಳಿ. ಆದರೆ ಅವ್ರು ಇನ್ಶೂರೆನ್ಸ್ ಮಾಡ್ತಾರೋ ಬಿಡ್ತಾರೋ ಅದೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ. 250ರಿಂದ 300 ಲಿಸ್ಟು ಯಾವತ್ತೂ ಇರಬೇಕು, ನೆನ್ಪಿಟ್ಕೊಳ್ಳಿ. ಪಾಯಿಂಟ್ ನಂಬರ್ 1 ಇವತ್ತಿನ ಕಲಿಕೆ. ಓವರ್ ಟು ಯು ಸರ್, ಅರುಣ್ ಕುಮಾರ್ ಸರ್. ನೀವು ಹೇಳಿದ ಅಂಶಗಳನ್ನ ಅವ್ರು ಗುರ್ತು ಹಾಕೋಬೇಕು, ಆಮೇಲೆ ಅದನ್ನು ಚೆಕ್ ಮಾಡ್ಬೇಕು ಅವ್ರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓವರ್ ಟು ಯು ಸರ್. ಎಸ್ ಸರ್, ಈ ಟೈಮಲ್ಲಿ ನೀವ್ ಹೇಳಿದ್ಕೆ ನೆನಪು ಬಂತು. ನನಗೂ ಪ್ರಾಸ್ಪೆಕ್ಟಿವ್ ಲಿಸ್ಟ್ ಮಾಡ್ಸಕ್ಕೆ ಸುಗಮ ಆಗಿರ್ಲಿ ಸರ್. ಸಾಕಷ್ಟು ಸಲ ಹೇಳಿದೀವಿ, ಅದು ಮಾಡಿಲ್ಲ. ಕಡೆಗೆ ಏನ್ ಮಾಡಿದೆ ಅಂದ್ರೆ, ಪ್ರತಿ ದಿನ ನಾನೇನ್ ಗೂಗಲ್ ಮೀಟ್ ತಗೋತೀನಿ, ಅದ್ರಲ್ಲಿ ಅಲ್ಲೇ ಬರ್ಸಕ್ ಶುರು ಮಾಡೆ. ಅದಕ್ಕೆ ಸುಮಾರು ಟೈಮ್ ಕೊಟ್ಟು 15 ಸಾವಿರ ತಿಂಗಳು ಬರೀಲಿಲ್ಲ, ಅದು ತುಂಬಾ ಫೇಲ್ ಆಗ್ಬಿಟ್ಟೆ. ಸೊ ನಾನೇನ್ ಮಾಡಿದೆ, ಆ ಗೂಗಲ್ ಮೀಟಿಂಗ್ ಅಲ್ಲೇ ಪ್ರತಿದಿನ 25 ನಂಬರ್ಸ್ ಪ್ರಾಸ್ಪೆಕ್ಟಿವ್ ಲಿಸ್ಟ್ ಮಾಡ್ಬೇಕು. ಆಲ್ಮೋಸ್ಟ್ 10 days ಅದನ್ನೇ ತಗೊಂಡಿದ್ದೀನಿ. 10 ದಿನ ಆದ್ಮೇಲೆನೆ ನನ್ಗೊಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಸರ್. ಅಲ್ಲಿ ನನ್ಗೆ ಪ್ರತಿದಿನ ಏನಂದ್ರೆ, ನನ್ಗೆ ಕಸ್ಟಮರ್ಗೆ 5 ಜನ ಕೇಳಿದೀನಿ, ಎಲ್ರಿಗೂ ಹೇಳ್ಬಿಡ್ತೀನಿ ಅಂತಿದ್ರು. ಈ ಪ್ರಾಸ್ಪೆಕ್ಟಿವ್ ಲಿಸ್ಟ್ ಯಾವಾಗ ಮಾಡಿ ಪರಿಪೂರ್ಣ ಆದ್ನೋ ಅವಾಗಿಂದ ನನ್ಗೊಂದು ಅಬ್ಜೆಕ್ಷನ್ ನಮ್ಮ ಏಜೆಂಟ್ ಇಂದ ಬರ್ಲಿಲ್ಲ. ನಾನು ಎಲ್ಲಾರ್ಗು ಹೇಳ್ಬಿಟ್ಟಿದೀನಿ, ನಾನು ಎಲ್ಲಾರ್ಗು ಪಾಲಿಸಿ ಹೇಳ್ಬಿಟ್ಟಿದೀನಿ, ಯಾರು ಮಾಡಲ್ಲ ಸರ್, ಯಾರು ಮಾಡಲ್ಲ. ನಾನು ಅದನ್ನ ಕೇಳ್ತಿದ್ದೆ, ಅಲ್ಲೊಂದು ಸಾಲ್ವ್ ಆಯ್ತು ಸರ್. ಸೊ ಇನ್ನ ಥರ್ಡ್ ಒನ್ ಸರ್, ಇದು ಪ್ರಾಸ್ಪೆಕ್ಟಿವ್ ಲಿಸ್ಟ್. ಥರ್ಡ್ ಬುಕ್ ಬಂದು ಒಂದು ಆನ್ಲೈನ್, ಇವತ್ತೆಲ್ಲ ಡಿಜಿಟಲೈಸ್, ಆನ್ಲೈನ್ ಅಲ್ಲಿ ಏನೆಲ್ಲ ನಮ್ಗೆ ಸಾಧ್ಯ ಆಗುತ್ತೆ ವರ್ಕ್ ಮಾಡ್ಕೊಳ್ಳಿಕ್ಕೆ, ಅದಕ್ಕೆ ಒಂದು ಬುಕ್ಸ್ ಇಡ್ಸಿದೀನಿ. ಅದು ಆನ್ಲೈನ್ ಬುಕ್. ಒಂದು ಸಣ್ಣದೊಂದು ಪ್ರೀಮಿಯಂ ಪೇಮೆಂಟ್ ಮಾಡೋದ್ರಿಂದ ಹಿಡಿದು ಸರ್ ಅಪ್ ಟು ಲೋನ್ ಅಪ್ಲೈ ಮತ್ತೆ ಆನಂದದಲ್ಲಿ ನಂದಿವತ್ತು ಏನ್ ಬಿಸ್ನೆಸ್ ಆಗುತ್ತೆ ಸರ್. ಲಾಸ್ಟ್ ಇಯರ್ ಅಲ್ಲಿ 624 ಟೀಮ್ ಇಂದ ಆಗಿದೆ, ನಂದು 50. 700 ಪಾಲಿಸಿಲಿ ಸರ್, ನಿಯರ್ಲಿ 700 ಪಾಲಿಸಿಲಿ ಇವತ್ತೆಲ್ಲ ಹುಡ್ಕೊಂಡ್ರೆ 15ರಿಂದ 20 ಪಾಲಿಸಿ ಮಾತ್ರ ನಾನು 300 ಆರ್ 340 ಅಥವಾ 360 ಕೊಟ್ಟಿದ್ದೀವಿ. ಬಿಟ್ರೆ ಎಲ್ಲ ಕಂಪ್ಲೀಟ್ ಥ್ರೂ ಆನಂದನೆ. ನಮ್ಮ ಟೀಮಲ್ಲಿ ಯಾರು ಕೂಡ ಪೇಪರ್ ಬರೆಯಲ್ಲ, ಯಾರು ಕೂಡ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಸಿಗ್ನೇಚರ್ ಹಾಸ್ಕೊಂಬರಲ್ಲ, ಯಾರು ಕೂಡ ಪೆನ್ನ ಯೂಸ್ ಮಾಡಲ್ಲ. ಪೇಪರ್ ಲೆಸನ್ ಅದೇನಿದೆಯೋ ಅದನ್ನ 100ಕ್ಕೆ 98 ಭಾಗ ಬೆಳೆಸ್ತಾರೆ. ಅಂದ್ರೆ ಅದು ನನ್ನ ಟೀಮ್ ಅಂತ ತುಂಬಾ ಗರ್ವದಿಂದ ಹೇಳ್ಕೊತೀನಿ ಸರ್. ಅಷ್ಟೇ ಟೀಮು ಚೆನ್ನಾಗಿ ಕಲ್ತಿದ್ದಾರೆ, ಎಲ್ರು ಮಾಡ್ತಾರೆ. ಅದರಿಂದ ಆಫೀಸಲ್ಲಿ ಫಾಲೋ ಅಪ್ ಮಾಡೋ ಟೈಮು ಸೇವ್ ಆಗತ್ತಾನೆ.
ಅಂಡರ್ 100% ರೈಟಿಂಗ್ ಆಗಿಲ್ಲ, ಅದು ಇದು ಏನ್ ಕಿರಿಕಿರಿ ಇಲ್ಲ, ಆನ್ಲೈನ್ ಆಗೋಗ್ಬಿಡ್ತಾರೆ, ಫಟಾಫಟ ಅಂತ ಆಗೋಗ್ಬಿಡುತ್ತೆ. ಪ್ಲೀಸ್ ಕಂಟಿನ್ಯೂ ಸರ್. ಎಸ್ ಸರ್, ಥ್ಯಾಂಕ್ ಯು. ಇದು ಆನ್ಲೈನ್ ಬುಕ್ ಸರ್. ಇನ್ನ ಒಂದೇ ನಿಮಿಷ ಸದಾಶಿವ್ ಅವರು ಪ್ರಶ್ನೆ ಕೇಳಿದ್ದೀರ, ನಾನು ರೆಗ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಆದ್ರೂ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಸದಾಶಿವ್ ಅವರೇ, ಅರುಣ್ ಕುಮಾರ್ ಉತ್ತರ ಕೊಟ್ಟರು. ಅವ್ರು ಬರೀ ಹೇಳ್ತಾ ಇಲ್ಲ, ಅವರು ಮಾಡ್ತಾ ಇದ್ದಾರೆ. ಇನ್ ದ ಸೆನ್ಸ್ ಅವರು ಪ್ರಾಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತಿನ ದಿವಸ ನಾವು ಎಲ್ಲಿ ತನಕ ನಾವು ಹೊಸಬರನ್ನು ಪ್ರಾಸ್ಪೆಕ್ಟ್ ಮಾಡಲ್ವೋ ಅಲ್ಲಿ ತನಕ ನಮ್ಮನ್ನು ಅವರು ಅನುಸರಿಸಲ್ಲ. ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವರಿಬ್ಬರು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಮೊಟ್ಟ ಮೊದಲನೇದಾಗಿ ಕಲಿಸೋ ವಿಷಯನೇ ಅದು. ನಾನು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇದ್ದಾಗ ನನ್ನ ಅಪ್ಲೈನ್ ಸಂಜೀವ್ ಬೈತ್ಮಂಗಲ್ಕರ್ ಅಂತಿದ್ರು. ಹಿ ವಾಸ್ ಅ CEO ಆಫ್ ಕಿರ್ಲೋಸ್ಕರ್ ಪಂಪ್ಸ್, ಅದರಲ್ಲಿದ್ದರು. ಅವ್ರು ನನಗೆ ಹೇಳ್ಕೊಟ್ಟಿದ್ದು ಪ್ರಾಸ್ಪೆಕ್ಟ್ ಮಾಡು. ಎಲ್ಲಿ ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲಿದ್ರೆ ನಕ್ಬಿಡೋದು, ಆಮೇಲೆ ಮುಂದಿನ ಸಿಗ್ನಲ್ಗೆ ಓದ್ಕೊಳ್ಳೋ ಮತ್ತೆ ನಕ್ಬಿಡ್ತಿದ್ದೆ. ಅವಾಗ ಇಂಟ್ರಾಕ್ಷನ್ ನಿಮ್ಮನ್ನೆಲ್ಲ ನೋಡ್ದಂಗೆ ಇದೆಯಲ್ಲ ಅಂತಂದ್ರೆ ಅವ್ರು ಹೇಳ್ತಾ ಇದ್ರು, ಇಲ್ಲ ಹಿಂದಿನ ಸಿಗ್ನಲಲ್ಲಿ ಸಿಕ್ಕಿದ್ರಿ ಅಂತ. ಹಾಗೆ ಪ್ರಾಸ್ಪೆಕ್ಟ್ ಮಾಡೋಕ್ಕೆ ಕಲಿಸ್ಕೊಟ್ಟವ್ರು ಅವರು. ಹಾಗೆ ದಯವಿಟ್ಟು ನೀವು ಪರಿಚಯ ಇರಲಾರ್ದವ್ರಿಗೆ ಪರಿಚಯ ಮಾಡಿಕೊಂಡು, ಈಗ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸ್ಪೀಕರ್ಸು ಯಾರು ಸವಿತಾ ಮೇಡಮ್ ಮತ್ತು ಅರುಣ್ ಕುಮಾರ್ ಅಂತ ಹೇಳಿದ ಕೂಡಲೇ ಇಮ್ಮಿಡಿಯೇಟ್ಲಿ ನಿಮ್ಮ ಬ್ರಾಂಚ್ SBA ರೇಖಾ ಮೇಡಮ್ ಹತ್ರ ಮಾತಾಡಿದೆ, ಮೂರ್ತಿ ಸರ್ ಹತ್ರ ಮಾತಾಡಿದೆ. ಮೊನ್ನೆ ದಿವಸ ವಾಣಿ ಮೇಡಮ್ ಹತ್ರ ಮಾತಾಡ್ಬೇಕಾದ್ರೆ ಅವ್ರ ಬ್ರಾಂಚ್ ಮ್ಯಾನೇಜರ್ ಹತ್ರ ಮಾತಾಡಿದೆ. ಅವ್ರು ಕುಂದಾಪುರದವರು, ಯಾರು ವಿವೇಕ್ ನಾಯಕ್ ಅಲ್ಲ, ಇನ್ನು ಬ್ರಾಂಚ್ ಮ್ಯಾನೇಜರ್ ಹೆಸರು ಬೇರೆ, ಪ್ರದೀಪ್ ಸರು. ಹಾಗಾಗಿ ನೀವು ಯಾರಿಗೆ ಪರಿಚಯ ಆಗ್ತಿರೋ ಅದ್ರ ಇಮ್ಮಿಡಿಯೇಟ್ ಯಾರಿದ್ದಾರೆ, ಹರಿಶಂಕರ್ ಸರ್ ಹತ್ರ ಮಾತಾಡಿದೆ ನಿನ್ನೆ. ಆಮೇಲೆ ಹರಿಶಂಕರ್ ಸರ್ ಅಂದರು ಇಲ್ಲ, ಈಗ ಯಾರು ಕಾಮ್ರಾನ್ ಅಹಮದ್ ಸರ್ ಬಂದಿದ್ದಾರೆ ಅಂತಂದರು. ಸೊ ಅಂದರೆ ಈ ಕಾರ್ಯಕ್ರಮದಿಂದ ನಾನೇ 3 ಜನಕ್ಕೆ ಮಾತಾಡೋಕ್ಕಾಯ್ತಾನೆ. ಹಾಗೇನೇನೆ ಇದು ಆಲ್ಸೋ ಇಟ್ಸ್ ಅ ಪರ್ಟಿಕ್ಯುಲರ್ ಪ್ರಾಸ್ಪೆಕ್ಟಿಂಗ್ ವೇ ಅಂತ ಹೇಳ್ತಾ ಓವರ್ ಟು ಅರುಣ್ ಕುಮಾರ್ ಸರ್. ಎಸ್ ಸರ್, ಥ್ಯಾಂಕ್ ಯು. ಸೊ ಇದೇನು ಡಿಜಿಟಲೈಸ್ ಸರ್, ಇಲ್ಲ ಟೈಮ್ ಅದನ್ನೇ ಹೇಳ್ಬಿಡ್ತೀನಿ. ಏನು ನಾವು ಆನ್ಲೈನ್ ಅಲ್ಲಿ ಮಾಡ್ತೀವಿ, ಆನಂದ ಇರ್ಲಿ ಅಥವಾ ಪೇಮೆಂಟ್ ಇರ್ಲಿ, ಸಾಕಷ್ಟು ಟೈಮ್ ಸರ್. ಎಷ್ಟು ಉಳಿತದೆ ಅಂದ್ರೆ, ಇದು ನನ್ಗೆಲ್ಲೋ ಬಿಸ್ನೆಸ್ ನ ಗ್ರೋತ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಸರ್. ಹೇಗೆ ಅಂದ್ರೆ ಸಾಕಷ್ಟು ಟೈಮ್ ಉಳಿಯುತ್ತೆ. ಜೊತೆಗೆ ನನ್ನ ಹತ್ರ ಮುಂಚೆ ಆನಂದ ಬರೋ ಮುಂಚೆ ಇಷ್ಟಿಷ್ಟು ಪೇಪರ್ಸ್ ಗಳಂದ್ರೆ 300 ಸಿಗ್ನೇಚರ್ ಮಾಡಿ ಇರ್ತಿತ್ತು, ಅದು ಕಂಪ್ಲೀಟೇ ಆಗ್ತಿರಲ್ಲ. ಇವತ್ತು ಆ ಪ್ರಮೇಯ ಇಲ್ಲ ಸರ್. ನಾನು ಅದಕ್ಕೇನೆ ಈ ಸಲ ಅದು ಒಂದು ಪಾಲಿಸಿಗಳು ಕೂಡ ಗ್ರೋತ್ ಆಗ್ತಾ ಇದೆ. ಸ್ಪಾಟ್ ಅಲ್ಲಿ ಮುಗಿಸ್ತೀವಿ, ಸೊ ಹಂಗಾಗಿ ಸಮಯ ಉಳಿಯುತ್ತೆ ಒಂದು, ಜೊತೆಗೆ ಸ್ಪಾಟ್ ಅಲ್ಲೇ ಮುಗಿಸೋದ್ರಿಂದ ನನ್ನ ಬಿಸ್ನೆಸ್ ಅಪ್ ಆಗಿದೆ. ಸೊ ಟೀಮ್, ಸೊ ಇದು ಒಂದು ಟ್ರೈನಿಂಗ್ಸ್ ಬುಕ್ ಸರ್, ಸಾರಿ ಆನ್ಲೈನ್ ಬುಕ್. ಇನ್ನ 4th ಒನ್ ಸರ್, ಇನ್ನೊಂದು ನಂದು ಟ್ರೈನಿಂಗ್. ಸೊ ಟ್ರೈನಿಂಗ್ ಕೂಡ ಟ್ರೈನಿಂಗ್ ಅಂತಾನೆ ಬುಕ್ ಇರ್ಬೇಕದು. ಎಲ್ರು ಎಲ್ಲಿ ಯಾವ್ದೇ ಮೀಟಿಂಗ್ ಹೋಗ್ಲಿ ಅದನ್ನೇ ಕ್ಯಾರಿ ಮಾಡ್ಬೇಕು. ಅಥವಾ ನಿಮ್ಗೆ ಏನೋ ಅನ್ನಿಸ್ತು, ಎಲ್ಲೋ ಒಂದು ಮೋಟಿವೇಶನ್ ಆಯ್ತು ಯಾವ್ದೋ ಮೀಟಿಂಗ್ ಅಲ್ಲಿ, ನಿಮ್ದು ಇನ್ಸೂರೆನ್ಸ್ ಸಬ್ಜೆಕ್ಟೇ ಅಂತಲ್ಲ, ಯಾವುದೇ ಸಬ್ಜೆಕ್ಟ್ ಇದ್ರು ನೀವು ಟ್ರೈನಿಂಗ್ ಅಟೆಂಡ್ ಮಾಡಿ ವಿಚಾರ ತಿಳ್ಕೊಳ್ಲಿಕ್ಕೆ. ಸೊ ಅಲ್ಲಿ ತಿಳ್ಕೊಂಡಾಗ ಆ ಟ್ರೈನಿಂಗ್, ಈ 4 ಬುಕ್ ನ ಇಡ್ಸಿರೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯ್ತು ಸರ್. ವಂಡರ್ಫುಲ್. ಇದು ನನ್ನ ಟ್ರೈನಿಂಗ್ ಸಿಸ್ಟಮ್ ಸರ್. ಮತ್ತೆ ಪ್ರತಿಯೊಂದನು ಪ್ರಾಡಕ್ಟ್ ಏನಿದೆ ಎಲ್ಲಾ ಪ್ರಾಡಕ್ಟ್ ಟ್ರೈನಿಂಗ್ ಕೊಟ್ಟಿದ್ದೀನಿ. ಆನ್ಲೈನ್ ಏನೇನ್ ಸಾಧ್ಯ ಆಗತ್ತೆ ಅಷ್ಟು ಕೊಟ್ಟಿದ್ದೀನಿ. ಅಗೈನ್ ತಿರ್ಗಾ ವೀಕ್ಲಿ ಬಂದ್ರೆ ಸರ್ 1 or 2 days ಮಾತ್ರ ನಂದು ಆಫ್ಲೈನ್ ಟ್ರೈನಿಂಗ್ ಇರಲ್ಲ. ಅದರ್ವೈಸ್ ಆದ್ರೂ ಸಂಡೇ ಒಂದು ಫ್ರೀ ಕೊಡ್ತೀನಿ, ಅಥವಾ ಸ್ಯಾಟರ್ಡೆ ಇದ್ಬಿಟ್ರೆ ಆಲ್ಮೋಸ್ಟ್ 7 days ಅಲ್ಲಿ 5 days 9 o'clock ಇಂದ 10 ವರೆಗೂ ಇದ್ದೇ ಇರುತ್ತೆ. ಅದರಲ್ಲಿ 5 ಜನ ಬರ್ಲಿ ಅಥವಾ 15 ಜನ ಬರ್ಲಿ, ಮ್ಯಾಕ್ಸಿಮಮ್ 22 ಜನ 23 ಜನ ಅಲ್ಲಿವರೆಗೆ ಜಾಯ್ನ್ ಆಗ್ತಾರೆ. ಎಷ್ಟ್ ಜನ ಬರ್ಲಿ ಅವ್ರಿಗೇನೆ ತಗೊಂಡು, ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ರು ನಮ್ಮ ABMS ಮತ್ತೆ ನಮ್ಮ ಗುರುಗಳು ಮೂರ್ತಿ ಸರ್, ಆನ್ಲೈನ್ ಆನ್ಲೈನ್ ಒಂದು ಟ್ರೈನಿಂಗ್ ಅಲ್ಲಿ ಹೇಳ್ಬಿಡಿಯಪ್ಪ 20ನೇ ತಾರೀಕು ಬಿಗ್ ಡೇಗೆ ಅಂತ. ನಮ್ ABMS ಸರ್ ಹೇಳ್ತಾನೆ, ನೀವಂತೂ ದಿನಾ ಮಾಡ್ತೀರಾ, ಹೇಳೋ ಅಂತ ಅವಶ್ಯಕತೆ ಇಲ್ಲ, ಬಟ್ ನಮ್ ಕಡೆಯಿಂದ ಹೇಳ್ತಾ ಇದೀನಿ ಅಂತ ತಗೊಂಡು ಅದನ್ನ 4 ಗಂಟೆಲಿ ಮುಗಿಸ್ತೆ ಸರ್. ಹೀಗೆ ನಾನು ಟ್ರೈನಿಂಗ್ ನ ಇಟ್ಕೊಂಡಿರೋದ್ರಿಂದ ನಂಗೆ ಸ್ವಲ್ಪ ಈಸಿ ಆಗುತ್ತೆ, ನನ್ನ ಕೆಲ್ಸನ ಮಾಡ್ಬೋದು. ಎಲ್ಲ ಅವ್ರವರೇ ಮಾಡ್ಕೋತಾರೆ ಸರ್. 100ಕ್ಕೆ 98 ಭಾಗ ಹೇಳದ್ನಲ್ಲ. ಸೊ ಆನಂದನೇ ಮಾಡೋದ್ರಿಂದ ನನಗೆ ವರ್ಕ್ ಲೋಡ್ ತುಂಬಾ ಕಮ್ಮಿ ಇದೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತೀನಿ. ವಂಡರ್ಫುಲ್. ಅಂದ್ರೆ ನೀವು ಈಗ ಹೇಳಿದ್ರಿ ಒಂದು ಅಂಶ, ನೋಟ್ಸ್ ಮಾಡ್ಕೊಳ್ಳಿ ಅಂತ. ಯಾರ್ಯಾರು ನೋಟ್ಸ್ ಮಾಡ್ತಾರೋ ಅವರೆಲ್ಲ ಬೇರೆ ಬೇರೆ ನೋಟ್ಸ್ಗಳನ್ನ, ಬೇಕಾದಷ್ಟು ನೋಟ್ಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ನಿಮ್ಗೇನಾದ್ರು ಬಹಳ ನೋಟ್ ಮಾಡ್ಬೇಕು ಅಂತಂದ್ರೆ, ಬೈ ದ ವೇ ಯಾವ್ದು ನೋಟ್ ನೋಡಿ, ಇದರಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಇದೆಲ್ಲ ಬೇರೆ ಬೇರೆ ದೇಶದ ನೋಟ್ಗಳು.
ಯಾಕಂದ್ರೆ ಅಷ್ಟು ಬೇರೆ ಬೇರೆ ಥರದ ನೋಟ್ಸ್ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾ, ನೋಟ್ಸ್ ಮಾಡೋದನ್ನ ಕಲಿಸಿ ಅಂತ ಕಲ್ತ್ಕೊಳ್ಳಿ ಅಂತೇಳಿ ಅರುಣ್ ಕುಮಾರ್ ಅವ್ರು ಹೇಳಿದ್ರು. ಸವಿತಾ ಮೇಡಮ್, ಹಿಂಗೆ ನೋಟ್ಸ್ ಮಾಡೋದ್ರಿಂದ ನಿಮ್ಗೇನು ಉಪಯೋಗ ಆಯಿತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೋದಾ? ಈಗ ಅರುಣ್ ಕುಮಾರ್ ಸರ್ ಹೇಳಿದ 4 ಬುಕ್ಕು ನೀವು ರೆಡಿ ಇಟ್ಟಿದ್ದೀರಾ, ಅದರಿಂದ ನಿಮ್ಗೆ ಹೇಗೆ ಉಪಯೋಗ ಆಯಿತು? ಸರ್, ನಾವು 4 ಬುಕ್ ಇಟ್ಟಿರೋದ್ರಿಂದ ನಮಗ್ ತುಂಬಾ ಯೂಸ್ಫುಲ್ ಆಗ್ತಿದೆ ಸರ್. ಯಾಕೆ ಅಂದ್ರೆ ಸರ್ ಹೇಳ್ದಂಗೆ ನಾವು ಪ್ರಾಪರ್ ಲಿಸ್ಟ್ ಮಾಡೋದು ಡೈಲಿ ದಿನಕ್ಕೆ ನೀವ್ ಹೇಳಿದ್ರಿ STC ಮೀಟಿಂಗ್ ಅಲ್ಲಿ ನಾವು ಮಾತಾಡಿಸ್ತವ್ರದ್ದೆಲ್ಲ ನೇಮ್ ಬರ್ಕೋಬೇಕು, ಅಟ್ಲೀಸ್ಟ್ ಸಾಧ್ಯವಾದ್ರೆ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೋಬೇಕು ಅಂತ. ಅದನ್ನ ಕೂಡ ಅರುಣ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಡೈಲಿ ನಾವ್ ಯಾರನ್ನ ಅವ್ರದ್ದು ಅಟ್ಲೀಸ್ಟ್ ಆದ್ರೆ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೋದು, ಇಲ್ಲಾಂದ್ರೆ ಹೆಸರಾದ್ರೂ ಕೇಳ್ತೀವಲ್ವಾ ಕೊನೆ ಪಕ್ಷ ಅಂತ. ಅದನ್ನ ನಾನು ಖಂಡಿತ ಮುಂಚೆಯಿಂದನೂ ಅದು ಅಭ್ಯಾಸ ಇದೆ ಸರ್. ನಾನು ಪ್ರತಿಯೊಬ್ರು ಮಾತಾಡ್ಸೋ ಅಭ್ಯಾಸ ಜಾಸ್ತಿ ನನಗೆ. ನಾನು ಮಾತಾಡ್ಸ್ತೀನಿ, ಅವ್ರ ಹೆಸರು ಕೇಳ್ತೀನಿ. ಅದು ನನಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಇನ್ನೊಂದು ವಿಚಾರ ಹೇಳ ಸರ್, ಪ್ರತಿ ದಿವಸ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಯಾರ್ಯಾರಿಗೆ ಮೀಟ್ ಮಾಡಿದೆ, ಓಕೆ ಅವ್ರಿಗೆ ಮೀಟ್ ಮಾಡಿದೆ, ಇವ್ರಿಗೆ ಅವ್ರದ್ದು ಹೆಸರು ನೆನ್ಪಿಟ್ಕೊಳ್ಳಿ ಎಲ್ಲರಿಗೂ. ಆಯ್ತಾ? ಇವತ್ತಿನ ದಿವಸ ನಾ ಈ 5 ಜನರಿಗೆ ಮೀಟ್ ಮಾಡಿದೆ, ಅವ್ರನ್ನ ವಿಚಾರ ಮಾಡ್ಬೇಕಾದ್ರೆ ಮತ್ತೆ ಯಾರ್ಯಾರ್ದು ನೆನಪಾಗತ್ತೆ. ಹಾಗೆ ಯಾರ್ಯಾರಿಗೆ ಮೀಟ್ ಮಾಡಬೇಕು, ಯಾರ್ಯಾರಿಗೆ ಕನೆಕ್ಷನ್ ಮಾಡಬೇಕು, ಅದನ್ನೊಂದು ನೋಟ್ಸ್ ಮಾಡ್ಕೊಂಡು ಹೋಗಿ. ಆವಾಗ ಏನಾಗುತ್ತೆ, ಎಲ್ಲೆಲ್ಲೋ ಏನೇನೋ ವಿಚಾರಗಳು ಬಂದ್ಬಿಟ್ಟು ಇದು ಐಡಿಯಾಸ್ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಬಾವಿ ಒಳಗಡೆ ನೀರು ಎಷ್ಟು ತೆಗಿತಿರೋ, ಇದು ಬಾವಿ ಅಂದರೆ ಎಷ್ಟೋ ಜನ ಗೊತ್ತಿಲ್ಲ ಬಿಡಿ, ಹಳ್ಳಿಯವ್ರಿಗೆ ಮಾತ್ರ ಗೊತ್ತಾಗಿರೋದು. ಬಾವಿಯಲ್ಲಿ ನಾವು ಎಷ್ಟು ನೀರು ತೆಗಿತೀವೋ ಅಲ್ಲಿ ಹೊಸ ನೀರು ಬರುತ್ತಲ್ಲ, ಅದೇ ರೀತಿ. ಇನ್ನೊಂದು ನಾವು ದೊಡ್ಡ ತಪ್ಪು ಮಾಡ್ತಾ ಇರೋದು ಏಜೆಂಟು, ನಮ್ಗೆ ಗೊತ್ತಿರೋದು 3 ಜನ, ಎಂಕ ನೋಣ ಶೀನಾ, ಅವ್ರ ಬೆನ್ನು ಹತ್ತಾ ಇರ್ತೀವಿ ಹೊರತು 4ನೇದವ್ರನ್ನ ಹುಡ್ಕೋಕೆ ಹೋಗ್ತಾ ಇಲ್ಲ. ಇದು 2ನೇ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕಲ್ತಿದ್ದು ಇಲ್ಲಿ ತನಕ, ಹೊಸಬರನ್ನು ಪರಿಚಯ ಮಾಡ್ಕೊಳ್ಳಿ, ರೆಗ್ಯುಲರಾಗಿ ಅದಕ್ಕೊಂದು ನೋಟ್ ಬುಕ್ ಇಡಿ, ಅದನ್ನು ಪ್ರತಿ ದಿವಸ ಆ್ಯಡ್ ಮಾಡಿ. ಅದು ಒಂದು. ನಂದೇನು ಕಲಿಕೆ ಇದೆ, ಪ್ರಾಡಕ್ಟಿಗೆ ಒಂದು ಸಪ್ರೇಟಾಗಿ ಬುಕ್ ಇಡಿ, ಅದರಲ್ಲಿ ಇನ್ಫಾರ್ಮೇಷನ್ ಬರ್ಕೋತಾ ಹೋಗಿ. ಆಮೇಲೆ ನನ್ನದೇ ಆದ ಟ್ರೈನಿಂಗಿಗೆ ಸಂಬಂಧಪಟ್ಟದ್ದು, ವ್ಯಕ್ತಿತ್ವ ಬೆಳವಣಿಗೆಗೆ ಏನೇನು ಸಂಬಂಧ ಇದೆ ಅದನ್ನು ಬರ್ಕೊಂಡು ಹೋಗಿ, ಇದನ್ನು ಅಪ್ಲೈ ಮಾಡ್ತಾ ಹೋಗಿ. ಇದನ್ನು ಬರೀ ಇವ್ರಿಗೆ ಹೇಳೋದು ಮಾತ್ರ ಅಲ್ಲ, ಓಕೆ, ಅವ್ರನ್ನೂ ಸಹಿತ ಯಾವುದು ನನಗೆ ಅರ್ಥ ಆಗಿದ್ದೇನೋ ಪ್ರಶ್ನೆ ಇರೋದು ಅದನ್ನೆಲ್ಲ ಬರೀಲಿಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಒಂದು ಪ್ರಶ್ನೆ ಇದೆ, ಗೊತ್ತಿಲ್ಲದವ್ರ ಹತ್ರ ಫೋನ್ ಮಾಡಿದಾಗ ಹೇಗೆ ಮಾತಾಡ್ತೀರಾ ಮೇಡಮ್ ಅಂತ ಪ್ರಶ್ನೆ ಇದೆ. ಯಾರು ಉತ್ತರ ಕೊಡ್ತೀರಾ? ಗೊತ್ತಿಲ್ಲದವ್ರ ಹತ್ರ ಫೋನ್ ನಂಬರ್ ಮಾಡ್ಕೊಳ್ಳುವಾಗ ಗೊತ್ತಿರೋರ ಹತ್ರನೇ ತಗೊಳ್ಳೋದು ಸರ್ ಫೋನ್ ನಂಬರು. ಗೊತ್ತಿರ್ಲಾರ್ದವ್ರ ಹತ್ರ ಮಾತಾಡಿದಾಗ ಒಂದಿಷ್ಟು ಅಂಶಗಳು ಗೊತ್ತಾಗತ್ತೇನೆ. ಒಂದು ಉದಾಹರಣೆ ನೆನಪಾಯ್ತು. STC ಹತ್ರ, ಮೈಸೂರು STC ಇಂದ ಹೊರಗಡೆ ಬಂದ ಕೂಡಲೇ ಎಡಭಾಗದಲ್ಲಿ ಕೆಳಗಡೆ ನಡ್ಕೊಂಡು ಹೋದ್ರೆ ಅಲ್ಲೊಂದು ಟೀ ಶಾಪು. ಆ ಟೀ ಶಾಪು ಹೆಣ್ಮಕ್ಳು ಇಟ್ಟಿದ್ದಾರೆ. ಅಲ್ಲಿನ ಹೆಣ್ಮಗಳು, ಅಲ್ಲಿ ಕೆಲಸ ಮಾಡೋರು ಬೆಳಿಗ್ಗೆ 5 ಗಂಟೆಗೆ ಬರೋರು, 5 ಗಂಟೆಗೆ ಬಂದ್ಬಿಟ್ಟು 6 ಗಂಟೆ ಒಳಗೆ ಟೀ ರೆಡಿ ಮಾಡೋರು. ಇದು ಆಗಿ 9:30 ಇನ್ನೊಂದು ಕೆಲಸಕ್ಕೆ ಹೋಗೋರು. ಇದೆಲ್ಲ ವಿಚಾರ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಯಿತು. ಹಾಗೇನೆ ನೀವು ಪರಿಚಯ ಇರಲಾರ್ದವ್ರದ್ದು ಒಂದಿಷ್ಟು ಪ್ರಶ್ನೆ ಕೇಳಿ, ಏನು ಮಾಡ್ತೀರಾ, ಹೆಂಗಿದ್ದೀರಾ, ಫ್ಯಾಮಿಲಿ ಬಗ್ಗೆ ಏನು, ಇಷ್ಟು ಕೇಳಿದಾಗ ಜನ ಎಷ್ಟೋ ವಿಷಯಗಳನ್ನು ಹೇಳ್ಕೊಳ್ತಾರೆ. ನೀವು ಅದನ್ನು ಕಿವಿಗೊಟ್ಟು ಕೇಳ್ತಾ ಇದ್ದರೆ ಪ್ರಶ್ನೆ ಕೇಳ್ತಾ ಹೋಗ್ಬೋದು ಅಂತ ಅನಿಸುತ್ತೆ. ಕರೆಕ್ಟಾ ಸವಿತಾ ಮೇಡಮ್? ಹಾ ಸರ್, ಖಂಡಿತ ಸರ್. ಓಕೆ, ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ಕೊತೀನಿ ಸರ್ ನಾನು. ಪ್ಲೀಸ್. ನನ್ ಖಂಡಿತ ಡೈಲಿ ನೀಡ್ಸ್ ಏನೇನ್ ಅವಶ್ಯಕತೆ ಇರುತ್ತೆ, ತರಕಾರಿ ಆಗಿರ್ಬೋದು, ಹೂವು ಆಗಿರ್ಬೋದು, ನಾನೇ ಹೋಗ್ತೀನಿ. ನಮ್ಮ ಮನೇಲಿ ತರ್ಸಲ್ಲ ಅವ್ರ ಕೈಯಲ್ಲಿ. ಯಾಕೆ ಅಂದ್ರೆ ನನಗೆ ಪರಿಚಯ ಆಗ್ತಾರೆ ಹೋದ್ರೆ ಅಂತ. ಮತ್ತೆ ನಾನು ಒಂದೇ ತರಕಾರಿ ಅಂಗಡಿಗೆ ಹೋಗಲ್ಲ. ಇವತ್ತು ಇವ್ರ ಹತ್ರ ತಗೊಂಡಿದ್ರೆ ನಾಳೆ ಬೇರೆಯವ್ರ ಹತ್ರ ಹೋಗ್ತೀನಿ ನಾನು. ಅದೊಂದು ಎಕ್ಸ್ಪೀರಿಯನ್ಸ್ ನಾನು. ಹಾ ಸರ್, ಇವತ್ತು ಇವ್ರ ಹತ್ರ ತರಕಾರಿ ತಗೊಂಡಿದ್ದೀನಿ, ಅವ್ರನ್ನ ಮಾತಾಡಿಸ್ತೀನಿ. ಅವ್ರದ್ದು ಆದಷ್ಟು ಎಷ್ಟಾಗತ್ತೆ ಅಷ್ಟು ಮಾತಾಡ್ತೀನಿ. ಸರ್, ಅಣ್ಣ ಯಾವ ಊರ್ ಕಡೆರು ನೀವು, ಏನು, ಈ ತರ ಅಭ್ಯಾಸ ನನ್ನ ಹತ್ರ ನನಗೆ ಮಾತಾಡೋದು. ಅವ್ರ ಊರ್ ಕೇಳ್ಕೊತೀನಿ, ಅವ್ರ ಹೆಸರು ಕೇಳ್ಕೊತೀನಿ. ಆದಷ್ಟು ಅವ್ರು ಚೆನ್ನಾಗಿ ಮಾತಾಡಿದ್ರೆ ಫೋನ್ ನಂಬರ್ ಕೂಡ ಖಂಡಿತ ತಗೋತೀನಿ. ನಂದು ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ ಸರ್ ಅವ್ರಿಗೆ. ವಂಡರ್ಫುಲ್. ಇನ್ಫ್ಯಾಕ್ಟ್ ನನಗೆ ಗೊತ್ತಿರೋ ಪ್ಲೀಸ್ ಹೇಳಿ. ಯಾವಾಗ್ಲೂ ವಿಸಿಟಿಂಗ್ ಕಾರ್ಡ್ ನನ್ನ ಹತ್ರ ಕ್ಯಾರಿ ಇರುತ್ತೆ. ನಾನು ಯಾವಾಗ್ಲೂ ನನ್ನ ಜೊತೆಲೆ ಇಟ್ಕೊಂಡಿರ್ತೀನಿ. ಗಾಡಿ ಡಿಕ್ಕಿಲಿ ಯಾವಾಗ್ಲೂ ಇರುತ್ತೆ ನಂದು ವಿಸಿಟಿಂಗ್ ಕಾರ್ಡ್. ಒಂದ್ ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ. ಎನಿ LIC ಸರ್ವಿಸ್ ಏನಾದ್ರೂ ಕೂಡ ನಾನು ಮಾಡ್ಕೊಡ್ತೀನಿ. ನನಗ್ ಕಾಲ್ ಮಾಡಿ ಅಂತೀನಿ.
ಆದಷ್ಟು ಕೆಲವ್ರು ಕೊಡ್ತಾರೆ ಫೋನ್ ನಂಬರ್, ಕೆಲವರು ಇಲ್ಲ ಅಕ್ಕ ನಂಬರ್ ಇದೆಯಲ್ಲ ಫೋನ್ ಮಾಡ್ತೀನಿ ಅಂತಾರೆ. ಎರಡಕ್ಕೂ ಓಕೆ. ಆ ಫೋನ್ ನಂಬರ್ ತಗೊಂಡಾಗ ಸರ್ ನಾನು ಅವ್ರಿಗೆ ಫಾಲೋ ಅಪ್ ಮಾಡ್ತೀನಿ ಮನೆಗ್ ಬಂದು. ಆಹಾ. ಫೋನ್ ನಂಬರ್ ಕೊಟ್ಟಿರೋರು ನೀಡಿದ್ರೇನೆ ಕೊಡೋದು, ಇಲ್ಲಾಂದ್ರೆ ಸುಮ್ನೆ ಕೊಡೋದಿಲ್ಲ ನನ್ ಪ್ರಕಾರ. ಅವ್ರು ಫೋನ್ Correct. ನಂಬರ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಇದ್ ಮಾಡ್ತಾರೆ, ನಾವು ಮಾತಾಡ್ದಾಗ ಅವ್ರು ಮಾತಾಡ್ತಾರೆ. ಆ ತರ ಮಾಡಿ ನಾನು ಒಬ್ರ ಹತ್ರನೇ 4 ಪಾಲಿಸಿ ತಗೊಂಡ್ಬಂದಿದ್ದೀನಿ ಸರ್, ಗೊತ್ತಿಲ್ಲದೆ ಇರೋರ್ ಹತ್ರ. ವಾ ವಿಶಿಲ್ ಹೊಡಿಯಕ್ ಬರಲ್ಲ. ವಂಡರ್ಫುಲ್, ಐ ಆಮ್ ಹ್ಯಾಪಿ. ಸರ್ ನನಗೆ ತರಕಾರಿಯವರು ನಾವು ದಿನ ನೀಡು ಹೆಣ್ಮಕ್ಳಿಗೆ ಅದು ಅವಶ್ಯಕತೆ ಇರೋದು ನೀಡ್ ನಾವು ತಗೊಂಬರಕ್ ಹೋಗ್ತೀವಲ್ಲ, ಅವ್ರ ಹತ್ರ 2 ಮಾತು ಎಕ್ಸ್ಟ್ರಾ ಮಾತಾಡ್ಬೇಕು ಅಷ್ಟೇ ಸರ್, ಇದೇನು ಎಕ್ಸ್ಟ್ರಾ ಮಾತಾಡೋ ಹೋಗಿಲ್ಲ. ಅಚ್ಚಾ ಅಚ್ಚಾ, ವೆರಿ ಗುಡ್. ಟೈಮಲ್ಲಿ ಹೋಗ್ಬೇಕು, ಮತ್ತೆ ಬಿಸಿ ಇರೋ ಟೈಮಲ್ಲಿ ಹೋಗ್ಬಾರ್ದು. ಅದನ್ನ ನಾವು ಫಸ್ಟ್ ತಿಳ್ಕೊಬೇಕು. ಮಧ್ಯಾಹ್ನ ಟೈಮ್ ಹೋಗ್ಬೇಕು, ಅವ್ರು ಫ್ರೀ ಇರ್ತಾರೆ. ಕರೆಕ್ಟ್ ಕರೆಕ್ಟ್, ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ತರಕಾರಿ ತಗೊಳಕ್ ಮಧ್ಯಾಹ್ನ ಹೋಗ್ಬೇಕು, ಅವ್ರಾಗ ಫ್ರೀ ಆಗಿರ್ತಾರೆ, ಮಾತಾಡ್ಬೋದು ಅವ್ರ ಹತ್ರ. ವಂಡರ್ಫುಲ್ ವಂಡರ್ಫುಲ್. ಸೊ ಅಂದ್ರೆ ನಾವು ಪರಿಚಯ ಇರ್ಲಾರ್ದವ್ರಿಗೆ ಪರಿಚಯ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ರೀತಿ ನೀತಿ ಎಲ್ಲ ಹುಡ್ಕೊಂಡ್ಬಿಡ್ತೀವಿ ಅಲ್ವಾ. ವಂಡರ್ಫುಲ್ ವಂಡರ್ಫುಲ್. ಎಸ್. ಸೊ ಅರುಣ್ ಕುಮಾರ್ ಅವರು, ಈಗ ನೀವು ನಿಮ್ಮಲ್ಲಿ ಒಂದು 42 ಜನ ಏಜೆಂಟ್ ಇದ್ದೀರಿ ಅಂತ ಹೇಳಿದ್ರಿ. ಸೊ ಹಾಗಾಗಿ ಈಗ ಮುಂದಿನ ದಿವಸಗಳಲ್ಲಿ ಇವ್ರಿಗೆ ಏನು ಗುರಿ ಕೊಡ್ಬೇಕಂತಿದ್ದೀರಿ, ಅವರನ್ನು ಯಾವ ಮಟ್ಟಕ್ಕೆ ಬೆಳೆಸ್ಬೇಕು ಅಂತಿದ್ದೀರಿ, ಅದ್ರ ಬಗ್ಗೆ ಏನಾದರೂ ಒಂದು ಅಂಶ ಹೇಳ್ಬೋದಾ? ಎಸ್ ಸರ್, ಅದರಲ್ಲಿ ಒಂದು ಲಾಂಗ್ ಟರ್ಮ್ ಮತ್ತೆ ಶಾರ್ಟ್ ಟರ್ಮ್ ಇದು ಕೂಡ ನನ್ನ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ ಸರ್. ಅದರಂತೆ ಇವಾಗ ನೋಡಿ, ಇವಾಗ ನಮ್ಮ ಚಾಂಪಿಯನ್ ಟ್ರೋಫಿ ಇದೆ. ಸೊ Okay. ಚಾಂಪಿಯನ್ ಟ್ರೋಫಿಗೆ ನಾನು ಅದು ಆಮಂತ್ರಣ ಪತ್ರ ಅಂತ ಬಂತು. ಶಾರ್ಟ್ ಪೀರಿಯಡ್ ಅಲ್ಲಿ ಆಮಂತ್ರಣ ಪತ್ರ ನಮ್ಮ ಬಾಸ್ ಅಂದ್ರೆ ನಮ್ಮ ಮೂರ್ತಿ ಸರ್ ಕೊಟ್ಟಾಗ್ಲೇ ನಾವು ಹವನ ಪತ್ರಿಕೆಯಿಂದ ನಾವು ವಿವಾಹ ಪತ್ರಿಕೆ ನಾವು ಹೇಗೆ ಹೋಗಿ ಆಮಂತ್ರಣ ಮನೆಗೆ ಹೋಗಿ ಕೊಡ್ತೀವಿ, ಲೈಕ್ ನಾವು ಯಾಕೆ ಆ ಒಂದು ಪ್ರೋಗ್ರಾಮ್ಗೆ ಕೊಡಬಾರ್ದು ಅಂತೇಳಿ ಆಲ್ಮೋಸ್ಟ್ 3-4 ಡೇಸ್ ಆಲ್ರೆಡಿ 12 ಜನನ ಹೋಗಿ ಅವ್ರ ಮನೆಗೆ ವಿತ್ ಫ್ಯಾಮಿಲಿ ಜೊತೆಲೆ ಇನ್ವೈಟ್ ಮಾಡಿ ಬಂದಿದೀವಿ. ಸೊ ಆಮಂತ್ರಣ ಪತ್ರ ಕೊಟ್ಟು ಈ ಚಾಂಪಿಯನ್ ಟ್ರೋಫಿಗೆ ಈ ಕಾರ್ಯಕ್ರಮಕ್ಕೆ ತಪ್ಪಿಸ್ಕೋಬಾರ್ದು. ಏನ್ 7ನೇ ತಾರೀಕು ಮತ್ತೆ 7ನೇ ನೀವು ತಿಂಗಳು CLI 21ನೇ ಆಗಿ ತಾರೀಕಿಗೆ. ನೀವು CLI ಆಗಿ ಏಜೆಂಟ್ ಮನೆಗೆ ಹೋಗ್ಬಿಟ್ಟು ಅವರಿಗೆ ಇದನ್ನ ಮಾಡ್ಲಿಕ್ಕೆ ಆಮಂತ್ರಣ ಕೊಟ್ಟಿರೋದಾ? ಹೌದು. ಓಕೆ, ಅದಷ್ಟನ್ನು ಕೂಡ ನನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ಸರ್. ಈಗ Okay. ಆಲ್ಮೋಸ್ಟ್ 12-13 ಜನನ್ನ ಇನ್ವೈಟ್ ಮಾಡಿದೀನಿ ಈಗ 3 ದಿವಸದಲ್ಲಿ. ಸೊ ಇದು ಅಚ್ಚಾ. ಅವ್ರಿಗೆ ಒಂದು ಶಾರ್ಟ್ ಟರ್ಮ್. ಇನ್ನೆಲ್ಲಾರ್ದು ಇಂಡಿವಿಜುವಲ್ ನಮ್ಮ ಮನೆಗ್ ಬಂದ್ರು ಕೂಡ ಮತ್ತೆ ಅವ್ರ ನಮ್ಮ ಮನೆಗ್ ಬಂದಿದ್ದಾರೆ, ಅಲ್ಲಿ ನಾನು ಇನ್ವೈಟ್ ಮಾಡಿಲ್ಲ. ಮತ್ತೆ ನನ್ನ ಆಫೀಸಿಗೆ ಬರ್ತಾರೆ, ಅಲ್ಲಿ ಕೂಡ ಇನ್ವೈಟ್ ಮಾಡಿಲ್ಲ. ಯಾಕೆ ಅಂದ್ರೆ ನಮ್ ಬಾಸ್ ಹೇಳ್ಕೊಟ್ಟಿದ್ದು, ನಮ್ಮ ಮನೆಗೆ ಹುಡ್ಕೊಂಡ್ ಬಂದು ನಾವು ಮದ್ವೆ ಏನೋ ಒಂದು ಕಾರ್ಯಕ್ರಮಕ್ಕೆ ಹುಡ್ಕೊಂಡ್ ಬಂದು ಯಾರು ಹೇಳ್ತಾರೆ ಆ ಒಂದು ಕಾರ್ಯಕ್ರಮನ ನಾ ಮಿಸ್ ಮಾಡಲ್ಲ. ಸೊ ಎಲ್ಲ ಒಂದ್ ಫೋನ್ ಅಲ್ಲಿ SMS ಅಲ್ಲಿ ಅರ್ಜೆಂಟ್ ಇದೆ, ಆ ಒಂದು ಸೀರಿಯಸ್ನೆಸ್ ಅವ್ರಿಗೆ ಬರ್ಬೇಕು. ಇದು ಶಾರ್ಟ್ ಟರ್ಮ್ ಗೋಲ್ ಅಲ್ಲಿ ಕೊಡ್ತೀನಿ ಸರ್. ಯಾರು ಕೇಪಬಲ್ ಇದಾರೆ ನೋಡಿ, 43 ಜನದಲ್ಲಿ 25 ಜನದ್ದು ಚಾಂಪಿಯನ್ ಟ್ರೋಫಿ ಕೊಡ್ಬೇಕು ಅನ್ನೋದು ಲೀಸ್ಟ್ ನನ್ನ ಹತ್ರ ಇದೆ. ಆಲ್ಮೋಸ್ಟ್ ಯಾರಿಗ ನಾನು ಅನ್ಕೊಂಡಿದೀನಿ. ಸೊ ಇಲ್ಲಿ ಬೇರೆ ಪ್ರತಿನಿಧಿ ಇದ್ರು ಕೂಡ ಅದನ್ನ ಅಪಾರ್ಥ ಬಡಿಸ್ಬಾರ್ದು. ಯಾಕೆಂದ್ರೆ ಕೆಲವು ಟೈಮಲ್ಲಿ ಸರ್ ಒಂದ್ ಕ್ಲಾಸ್ ಅಂತ ಇದ್ದಾಗ ಸೊ ಯಾರು ರ್ಯಾಂಕ್ ಬರ್ತಿರ್ತಾರೆ ಅಥವಾ ಯಾರು ಕೇಪಬಲ್ ಇರ್ತಾರೆ ಆ ಗುರು ಗೊತ್ತಾಗತ್ತೆ. ಸೊ ಹಂಗಾಗಿ ಆ 25 ಜನ ಎಲ್ಲರೂ ಮಾಡೋ ಕೇಪಬಲ್ ಇದ್ದಾರೆ, ನಾನು ಕೇಪಬಲ್ ನೋಡ್ಬಿಟ್ಟೆ ಕೊಟ್ಟಿದೀವಿ. ಮತ್ತೆ 25 ಜನ ಕೊಟ್ಟಿದೀನಿ, ಅದು ಶಾರ್ಟ್ ಟರ್ಮ್ ಗೋಲ್. ಎಲ್ರ ಕೈಲೂ ಮಾಡಿಸ್ತೀನಿ ಸರ್. 100ಕ್ಕೆ ಆಗಿಲ್ಲ ಆದ್ರೂ 75 ಭಾಗನು ಅದಾಗತ್ತೆ. ಇನ್ನ ಲಾಂಗ್ ಟರ್ಮ್ ಅಲ್ಲಿ ಕೆಲವು ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಂಡಿದೀನಿ ಸರ್. ಸೊ ಇವ್ರ ಕೇಪಬಲ್ ಏನಿದೆ, MDRT ಯಾರ್ಯಾರು ಮಾಡ್ಬೋದು ಇದನ್ನ ಇಂಡಿವಿಜುವಲ್ ಹೇಳಿದೀನಿ. ಒಂದೊಂದ್ಸಲಿ ಗ್ರೂಪ್ ಅಲ್ಲಿ ಹೇಳ್ಲಿಕ್ಕೆ ಆಗಲ್ಲ. 1 to 1 ಯಾರ್ಯಾರು ಕೇಪಬಲ್ ಇದ್ದೀರಿ ನೀವು MDRT ಮಾಡ್ಲಿಕ್ಕೆ ಪರಿಪೂರ್ಣವಾಗಿ ಮಾಡಿ. ಅದರಲ್ಲಿ 7 ಜನ ಹೆಸರು ತಗೊಂಡಿದೀನಿ. 7 ಜನ ಕೈಲೂ ಕೂಡ ಅವ್ರಿಗೆ ಅಷ್ಟುನು ನೀವು MDRT ಮಾಡೋ ಕೇಪಬಲ್ ಇದ್ದೀರಿ, ಮಾಡ್ಬೇಕು ಇಂಡಿವಿಜುವಲ್. ಸೊ ಆಗಿಲ್ವಾ ಕಳ್ಕೊಳ್ಳೋದು ಏನೂ ಇರಲ್ಲ. ಸೊ 100ಕ್ಕೆ 90 ಮಾರ್ಕ್ಸ್ ಬಂದ್ರು ಅವನು ಒಳ್ಳೆ ಮಾರ್ಕ್ಸೇನೆ. ನೀವು ಆಗಿಲ್ಲ MDRT, ಅರ್ಧ ಆಯ್ತು, ಏನ್ ಲಾಸ್ ಇಲ್ಲ ಅಂತಾನೆ ಆ 6ರಿಂದ 7 ಜನಕ್ಕೆ ನಾನು ಆ ಟಾರ್ಗೆಟ್ ಮಾಡಿದೀನಿ ಸರ್. ಇನ್ನ ಆ ಒಂದ್ ಬಿಸ್ನೆಸ್ ರೂಪದಲ್ಲಿ ಯಾರು ಮಾಡ್ತೀರೋ ಆ ಟೈಪ್ ಅಲ್ಲಿ ಅವ್ರನ್ನೆಲ್ಲರನ್ನು ಮಾತಾಡಿಸ್ತೀನಿ. ಎಲ್ಲಾರ್ ಕೈಲೂನು ಮಾಡ್ಸಕ್ ನನಗೂ ಕಷ್ಟ ಆಗುತ್ತೆ ಸರ್, ಟು ಬಿ ಫ್ರಾಂಕ್. ಈಗ 43 ಜನ ಇದ್ರೆ ಎಷ್ಟೋ ಜನ ನನ್ ಫೋನ್ ಪಿಕ್ ಮಾಡಲ್ಲ, ಎಷ್ಟೋ ಜನ ಮನೆ ಹತ್ರ ಹೋದ್ರು ಸಿಗಲ್ಲ. ಆದ್ರೆ ನನ್ನ ಟೀಮ್ ಅಲ್ಲಿ ನನಗ್ ಖುಷಿ ಏನಂತಂದ್ರೆ, ನೀವ್ ಯಾವ್ದೇ ಟೈಮಲ್ಲಿ ಒಂದ್ ಮೆಸೇಜ್ ಹಾಕಿ ಸರ್ ನನ್ನ ಗೂಗಲ್ ಮೀಟ್ಗೆ, ಕನಿಷ್ಠ 16ರಿಂದ 17 ಜನ ಟಕ್ಕನೆ ಜಾಯ್ನ್ ಆಗ್ತಾರೆ. ಜೊತೆಗೆ ಇನ್ನೊಂದು ನನ್ಗೆ ಹೆಮ್ಮೆ ಅಂತ ಹೇಳ್ಕೊತೀನಿ ಅಂದ್ರೆ, ಅವ್ರೊಂದು ಕಮಿಟೆಡ್ ಪಾರ್ಟ್ನರ್ ಮಾಡಿ ಅವರೇ ಕಾಲ್ ಮಾಡ್ಕೋಬೇಕು, ನಾನ್ ಕಾಲ್ ಮಾಡ್ಲಿಕ್ಕೆ ಆಗಲ್ಲ. ಅವರೇ ಕಾಲ್ ಮಾಡ್ಕೊಂಡ್ ಕೂಡ ಅವ್ರ ಸ್ನೇಹ ಸಂಬಂಧಗಳು ಹಂಗೆ ಇದೆ.
ಅವ್ರವರೇ ಜಾಯ್ನ್ ಆಗ್ಬಿಟ್ಟು 16-17 ಜನ ಆಗ್ತೀವಿ. ನಮ್ ಸಬ್ಜೆಕ್ಟ್ ಏನಿದೆ ಮುಗಿಸ್ಕೊಂಡು ಕ್ಲಿಯರ್ ಮಾಡ್ಕೋತೀವಿ ಸರ್. ಅಲ್ಲೇ ಆ ಸಬ್ಜೆಕ್ಟ್ ನ ಹೇಳ್ತೀವಿ ಯಾರ್ಯಾರು ಏನೇನ್ ಮಾಡ್ಬೇಕಂತ. ಸೊ ಸದ್ಯಕ್ಕೆ ಮಟ್ಟಿಗೆ ಅನ್ಕೊಂಡಾಗೆ ಆಗ್ತಾ ಇದೆ ಸರ್. ಥ್ಯಾಂಕ್ ಯು. ವಂಡರ್ಫುಲ್. ಇಲ್ಲಿ ನಾನು ಇನ್ನೊಂದು 2 ವಿಷಯಗಳನ್ನು ಆ್ಯಡ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ವೆಂಕಟೇಶ್ ಪ್ರಸಾದ್ ಸರ್ ಅಂತ SDM ರಾಯಚೂರು ಡಿವಿಷನ್ನಲ್ಲಿದ್ದರು. ಕೋವಿಡ್ ಆದ ಸಮಯದಲ್ಲಿ ಆವಾಗ ಅವರು ಸುಮಾರಷ್ಟು ಏಜೆಂಟ್ರ ಮನೆಗೆ ಹೋಗ್ಬಿಟ್ಟು ಅವ್ರದ್ದು ಏನು ಗಿಫ್ಟ್ ಇದೆ ಅದನ್ನು ಕೊಡಕ್ಕೆ ಹೋಗ್ತಿದ್ರು. ಐ ಥಿಂಕ್ ಅಬ್ದುಲ್ ಖಾದರ್ ಅವ್ರು ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಬಶೀರ್ ಅಹ್ಮದ್ ಅವರು ಹೊಸಪೇಟೆ ಅವರು CLI ಅವರು ಬಂದಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಎನಿವೆ ಅಂಥವ್ರ ಮನೆಗೆ ಹೋಗ್ಬಿಟ್ಟು ಎಲ್ಲಿ ತಾಂಡ ಅಂತ ಊರಾಚೆ ಅಲ್ಲೆಲ್ಲ ಹೋಗ್ಬಿಟ್ಟು ಅವ್ರಿಗೇನು ಮೊಮೆಂಟೋ ಕೊಡಬೇಕು ಕೊಟ್ಟಿದ್ರು. ಆವಾಗ ಎಲ್ಲೂ ನಂಬರಲ್ಲಿ ಟಾಪ್ 10 ಇರಲಾರಂಥ ರಾಯಚೂರು ಡಿವಿಷನ್ನು ಆ ವರ್ಷ ಕ್ಲೋಸ್ ಆದಾಗ, ಅದೇ ವರ್ಷ ರಿಟೈರ್ ಆದರು ವೆಂಕಟೇಶ್ ಪ್ರಸಾದ್ ಸರ್, ಟಾಪ್ 10 ರಾಯಚೂರು ಡಿವಿಷನ್ ಬಂದಿತ್ತು. ಎರಡನೇದು ಇತ್ತೀಚೆಗೆ ಆದ ಘಟನೆ, ಈಗ ಹೋದ ವರ್ಷ ಫಿನಾನ್ಷಿಯಲ್ ಇಯರಲ್ಲಿ ಭಟ್ ಸರ್ ಅಂತೇಳಿ SDM ಸರ್ ಇಲ್ಲಿ ನಮ್ಮ ಉಡುಪಿಯವರು, ಅವರು ಸಹಿತ ಈ ಕಾರ್ಯಕ್ರಮ ತಾವು ಮಾತ್ರ ಅಲ್ಲ, ಬ್ರಾಂಚ್ ಮ್ಯಾನೇಜರು, ಡೆವಲಪ್ಮೆಂಟ್ ಆಫೀಸರು, ಪ್ರತಿಯೊಬ್ಬರು ಏಜೆಂಟ್ರು ಮನೆಗೆ ಹೋಗ್ಬಿಟ್ಟು ಸಂಪರ್ಕ ಮಾಡಬೇಕು ಅಂತ ಹೇಳಿದಾಗ ಅವ್ರು ಮಾಡಿದಾಗ ಈ ಸಲ ಉಡುಪಿ ಡಿವಿಷನ್ ರಿಸಲ್ಟು ಚೆನ್ನಾಗಿ ಬಂದಿದೆ. ಪ್ರಾಬಬ್ಲಿ ಇನ್ನೊಂದು ವಿಷಯಾಂತರ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ವೆಸ್ಟ್ ಬೆಂಗಾಲಲ್ಲಿ ಭಾರತೀಯ ಜನತಾ ಪಾರ್ಟಿ ಅದು ಏನು ಇಲೆಕ್ಷನಲ್ಲಿ ವಿನ್ ಆಯಿತು ಅದರ ಹಿಂದಿನ ಡೇಟಾ ನೋಡಿದಾಗ ಕಳೆದ 2-3 ವರ್ಷಗಳಿಂದ ಮೂರ್ನಾಲ್ಕು ಸಂಸ್ಥೆಗಳು ಮನೆ ಪ್ರಚಾರವನ್ನು ಮಾಡ್ತಾ ಇದ್ರಂತೆ. ಬಶೀರ್ ಅಹ್ಮದ್ ಅವರು, ಓಕೆ ಅಲ್ಲ, ಬಶೀರ್ ಅಹ್ಮದ್ ಸರ್ ಮ್ಯಾನೇಜರ್ ಸೇಲ್ಸ್ ಅವರಿದ್ದರು. ಆಮೇಲೆ ಇನ್ನೊಬ್ಬರು ಇಲ್ಲಿ ನಮ್ಮ ಹೊಸಪೇಟೆಯಲ್ಲಿ ಒಬ್ಬರು ಅಹಮದ್ ಅಂತಿದ್ದಾರೆ, ಅವ್ರ ಹೆಸರು ಕರೆಕ್ಟಾಗಿ ಅವ್ರ ಹೆಸರು ಬಶೀರ್ ಅಹ್ಮದ್ ಅಂತ ಕಾಣಿಸುತ್ತೆ ನನಗೆ. ಇಷ್ಟು ಜನ ಸಿಗೋತಾ ಇರೋದ್ರಿಂದ ಹೆಸರುಗಳನ್ನ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ, ಬೇಜಾರು ಮಾಡ್ಕೊಬಿಡಿ. ಅಂದಂಗೆ ನಾನು ಏನು ಹೇಳ್ತಾ ಇದ್ದೇನೆ, ಮನೆಗೆ ಹೋಗಿ ಸಂಪರ್ಕ ಏನು ಮಾಡ್ತೀರಿ ಅದರಿಂದ ರಿಸಲ್ಟು ಸಖತ್ತಾಗಿ ಬರುತ್ತೆ ಅನ್ನೋದಕ್ಕೆ ಯಾವುದೇ ಆದ ಒಂದು ಡೌಟ್ ಇಲ್ಲ. ದಯವಿಟ್ಟು ಇವತ್ತಿನ ದಿವಸ ಯಾರ್ಯಾರು CLIS ಇದ್ದೀರಿ, SBAಗಳಿದ್ದೀರಿ ಅಥವಾ ಡೆವಲಪ್ಮೆಂಟ್ ಆಫೀಸರ್ ಇದ್ದೀರಿ, ನೀವು ಹೃದಯ ಮುಟ್ಟಿ ಹೇಳಿ, ಎಷ್ಟು ಜನ ಏಜೆಂಟ್ರ ಮನೆಗೆ ಕಳೆದ 3 ತಿಂಗಳಲ್ಲಿ ಹೋಗಿದ್ದೀರಾ ಇಲ್ವಾ? ಹೋಗಿದ್ದಿದ್ದರೆ ನಿಮ್ಗೆ ಆ ದಿವಸ ರಿಸಲ್ಟ್ ಬಂದಿದೆಯಾ ಇಲ್ವಾ ಅದನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲೇ ಇದೆ. ಓವರ್ ಟು ಅರುಣ್ ಕುಮಾರ್ ಸರ್, ಪ್ಲೀಸ್ ಕಂಟಿನ್ಯೂ. ಎಸ್ ಸರ್. ಸೊ ನೀವ್ ಏನ್ ಕೇಳಿದ್ರಿ, ಶಾರ್ಟ್ ಟರ್ಮ್ ಅಲ್ಲಿ ಗೋಲ್ ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಆ ಕೆಪಬಲ್ಲೇ ಮಾಡ್ತೀನಿ. ಈಗ ಹೊಸಬ್ರಿಗೆ ನಾನು ಕಿವಿ ಮಾತು ಏನ್ ಹೇಳೋದಂದ್ರೆ, ಒಂದು ಹಂತವರೆಗೆ ಅಂದ್ರೆ ನಮ್ಮ ಮಕ್ಕಳವರು ಆ ಮಕ್ಕಳನ್ನ ಬರ್ನ್ ಬೇಬಿನ ಏನೊಂದು ಸ್ಕೂಲ್ ಲೆವೆಲ್ 5 ವರ್ಷ 4 ವರ್ಷವರೆಗೆ ನಾನು ಕರ್ಕೊಂಡು ಹೋಗ್ಬೋದು, ಹೆಜ್ಜೆ ಇಡೋವರೆಗೆ ಸ್ಕೂಲಿಗೆ ಸೇರ್ಸೋದು. ಅದಾದ್ಮೇಲೆ ಆ ನಿತ್ಯ ಕರ್ಮದಿಂದ ಹಿಡಿದು ತಾಯಿ ಅವ್ರನ್ನ ಫ್ರೀ ಬಿಡ್ತಾರೆ, ಕಲಿಬೇಕು. ಸೊ ಈಗ ಅಗೇನ್ ತಿರ್ಗಾ ನಮ್ದು ವೃತ್ತಿ ಧರ್ಮ ಇದ್ದೇ ಇದೆ. ನೀವ್ ಹೇಳಿದ್ರಿ ಈ ಸಲ ಏನ್ ಮಾಡ್ತೀರಾ ಅಂತ, ನನ್ನ 100 ಗೋಲ್ಸ್ ಇದೆ. ಸೊ ಹಂಗಾಗಿ ಹೊಸಬ್ರು ಏನ್ ಬರ್ಬೇಕು ಸರ್, ಅವ್ರನ್ನ ಆ ಪ್ರವೃತ್ತಿಲಿ ಕರ್ಕೊಂಡ್ ಬರೋಂತ ಪ್ರಯತ್ನ ಮಾಡ್ತೇನೆ. ಇವ್ರುಗಳು ಅವ್ರಿಗೆ ಮಾದರಿ ಆಗ್ಬೇಕು. ಯಾರು ಸೀನಿಯರ್ಸ್ ಇದಾರೆ ಮುಂದೊಂದ್ ದಿನ ಯಾರು ಜೂನಿಯರ್ ಇದೆ ಅವ್ರಿಗೆ ಮಾದರಿ ಆಗ್ಬೇಕು, ಒಂದ್ ದಿನ ನಮ್ ತರ ಲೀಡರ್ ಆಗ್ಬೇಕು. ಅದು ನನ್ನ ಉದ್ದೇಶ ಸರ್. ಅದನ್ನ ಸಾಧ್ಯ ಆದಷ್ಟು ಟು ಬಿ ಫ್ರಾಂಕ್ ಕ್ಲಾಸಲ್ಲೂ ಹೇಳ್ತೀವಿ. ಸೊ ನಾವ್ ಎಲ್ಲಿ ಸಿಗ್ತೀವಿ ಅದನ್ನ ಆದಷ್ಟು ಎಲ್ಲಿ ಸಿಗ್ತೀವಿ ಅವಕಾಶಗಳಿದ್ದಾಗ ಹೇಳ್ತಾ ಇರ್ತೀನಿ. ಓಕೆ, ವಂಡರ್ಫುಲ್. ಅನ್ನಂಗೆ ಇನ್ಫಾರ್ಮೇಶನ್ ಬರ್ತಾ ಇದೆ. ಪುರುಷೋತ್ತಮ್ ಅವರು ಮೋಸ್ಟ್ಲಿ ಶಿವಮೊಗ್ಗದವರ? ಪುರುಷೋತ್ತಮ್ ಅವರು ಅವ್ರು ಹೇಳ್ತಾ ಇದ್ದಾರೆ, ನಾನು 5 ಏಜೆಂಟ್ ಮನೆ ವಿಸಿಟ್ ಮಾಡಿದ್ದೀನಿ. ಇರ್ರಾಜು ಸರ್ SBA ತುಮಕೂರಿನವರು, ವಿಸಿಟಿಂಗ್ ಏಜೆಂಟ್ಸ್ ಹೌಸಸ್ ಇಸ್ ಎ ರಿಲೇಷನ್ಶಿಪ್ ಬಿಲ್ಡಿಂಗ್, ವಿ ಡೂ ಇಟ್ ರೆಗ್ಯುಲರ್ಲಿ. ಓಕೆ. ನಾವು ದ ಕ್ವಶನ್ ಈಸ್, 1 ನಿಮಿಷ, ಐ ವಾಂಟ್ ಯು ಟು ಟೇಕ್ ಅ ಡಿಪ್ಸ್ಟಿಕ್. ಕಳೆದ 3 ತಿಂಗಳಲ್ಲಿ ಈ ತಿಂಗಳಲ್ಲಿ ನಾವು ಎಷ್ಟು ಜನಕ್ಕೆ ಮೀಟ್ ಮಾಡಿದ್ವಿ? ಯಾಕಂದ್ರೆ ಎಷ್ಟೋ ಸಲ ನಾವು ಅಂದ್ಕೊಂಡಿದ್ದೀವಿ ಏನಂತಂದರೆ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ಕೋತೀವಿ, ಆದರೆ ಎಷ್ಟೋ ಸಲ ನಾವು ಮಾಡ್ತಾ ಇರಲ್ಲ. ಕರೆಕ್ಟ್ ಅರುಣ್ ಕುಮಾರ್ ಸರ್? ಖಂಡಿತವಾಗ್ಲು ಸರ್. ಎಷ್ಟೋ ಸಲ ನಮ್ಗೆ ಗೊತ್ತಾಗಲ್ಲ, ಎಲ್ಲಿ ತನಕ ನಾವು ಡೇಟಾ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಲ್ವೋ ಅಲ್ಲಿ ತನಕ ನಮ್ಗೆ ಗೊತ್ತಾಗಲ್ಲ. ಎಸ್, ಮತ್ತು ನಿಮ್ಮ ಸಕ್ಸಸ್ಸಿಗೆ ಯಾವುದೆಲ್ಲ ಸ್ಟೆಪ್ಗಳು ಕಾರಣ ಆಯಿತು? ಸವಿತಾ ಮೇಡಮ್ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ಬೋದಾ? ನೀವು ಸಕ್ಸಸ್ ಆಗ್ಬೇಕಾದ್ರೆ ಯಾವೆಲ್ಲ ಹೆಜ್ಜೆ ತಗೊಂಡ್ರಿ, ಯಾವುದೆಲ್ಲ ನಿಮ್ಗೆ ಹೆಲ್ಪ್ ಆಯಿತು? ಸರ್, ನನ್ಗೆ ಸಕ್ಸಸ್ಗೆ ಕಾರಣ ಅಂದ್ರೆ ಡೈಲಿ ನಮ್ ಸರ್ ಕೊಡ ಅಂತ ಟ್ರೈನಿಂಗ್ ಕೂಡ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಅವರು ಡೈಲಿ ನಮ್ಗೆ ಮೋಟಿವೇಶನ್ ಸರ್.
ಒಂದು ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ಅವ್ರಿಗೊಂದ್ ಕಾಲ್ ಹೋಗುತ್ತೆ ಸರ್, ಈ ತರ ಬಂತು, ನಾನು ಏನ್ ಮಾಡ್ಬೇಕು, ನೆಕ್ಸ್ಟ್ ಅಗೇನ್ ಏನ್ ಮಾಡ್ಬೇಕು. ನಾವು ಯಾವಾಗ ಅಲ್ಲಿ ಗುರು ಇಂದ ಇರ್ತೀವಿ ಆವಾಗ ನಮಗೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಅಂತ ನನಗ್ ಗೊತ್ತಿರೋ ಹಾಗೆ ಸರ್. ಮತ್ತೆ ಡೈಲಿ ಒಂದು ದಿನಾನು ನಾನು ಕ್ಲಾಸ್ ಮಿಸ್ ಮಾಡಲ್ಲ ಸರ್, ಏನೇ ಇದಿರ್ಲಿ ನಾನು ಅಟೆಂಡ್ ಮಾಡೇ ಮಾಡ್ತೀನಿ. ಅದು ನಂದು ಅಭ್ಯಾಸ, ನಾನು ಅದನ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ನಾನೇ ಕೇಳ್ತೀನಿ, ಇವತ್ತು ಟ್ರೈನಿಂಗ್ ಇಲ್ಲ ಅಂದ್ರೆ ಸರ್ ಇವತ್ತು ಕ್ಲಾಸ್ ಇಲ್ವಾ ಅಂತ ಮೆಸೇಜ್ ಹಾಕ್ತೀನಿ ಸರ್. ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಯಾಕೆಂದ್ರೆ LICಲಿ ನಾವು ದಿನನಿತ್ಯ ಅದನ್ನ ಮೋಟಿವೇಶನ್, ಈಗ ನಾವ್ ಏನ್ ಕೆಲಸ ಮಾಡ್ತೀವಿ ಅದು ಯಾವಾಗ್ಲೂ ನಮ್ ತಲೆಲಿ ಇದಾಗ್ತಾ ಇರ್ಬೇಕು, ರಿವೈಸ್ ಆಗ್ತಾ ಇರ್ಬೇಕು. ಅಟ್ಲೀಸ್ಟ್ ಆಫೀಸ್ಗೆ ಹೋಗ್ಬೇಕು, ಆಫೀಸಿಗೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರ ಜೊತೆ ಮಾತಾಡಿದಾಗ ನಮ್ಗೆ ಮೋಟಿವೇಶನ್, ಅವ್ರ ಜೊತೆ ಇದೀವಿ, ನಾನು ಹೋಗಿ ಇವತ್ತು ಇಬ್ರು ಕಸ್ಟಮರ್ನ ಮೀಟ್ ಮಾಡ್ಬೇಕು, ಇಬ್ರ ಜೊತೆ ಮಾತಾಡ್ಲೇಬೇಕು ಅನ್ನೋದು ನನಗ್ ಬರುತ್ತೆ ಸರ್. ಖಂಡಿತ ಹೇಳ್ತೀನಿ ಸರ್, ಅಟ್ಲೀಸ್ಟ್ ಕೊನೆಗೆ ನೀವು ಒಂದ್ ಗುಡ್ ಮಾರ್ನಿಂಗ್ ಹಾಕಿ ಸರ್, ಅವಾಗ ನಮಗೆ ಮೋಟಿವೇಶನ್ ಬರುತ್ತೆ ಅಂತ ಹೇಳ್ತೀನಿ ಸರ್. ಅದು ನನಗೆ ತುಂಬಾ ಇದು ಆ ಕಡೆಯಿಂದ ಬಂದಾಗ ಮೆಸೇಜು ನಮಗೆ ಓಕೆ ಇದಾರೆ, ಮೋಟಿವೇಶನ್ ಮಾಡೋದಕ್ಕೆ ಇದಾರೆ, ನಾವು ಹೋಗಿ ಮಾಡ್ತೀವಿ ಇನ್ನ ಎಂಕರೇಜ್ ಜಾಸ್ತಿ ಬರುತ್ತೆ ನನಗೆ. ನಾನು ಯಾವ್ದು ಮಿಸ್ ಮಾಡ್ಕೊಳಲ್ಲ ಸರ್. ಮತ್ತೆ ಎಲ್ಲಿ ಆಫೀಸಲ್ಲಿ ಮೀಟಿಂಗ್ ನಡೀಲಿ, ಎಲ್ಲಾದ್ರೂ ನಡೀಲಿ ಸರ್, ನಾನ್ ಇರ್ಬೇಕು ಆ ಜಾಗದಲ್ಲಿ. ಯಾಕೆಂದ್ರೆ ಅಲ್ಲೊಂದು ಪಾಯಿಂಟ್ ತಗೊಂಡ್ರು ಕೂಡ ಮುಂದಕ್ಕೆ ಸಕ್ಸಸ್ ಆಗೋದಕ್ಕೆ ಅದು ಕಾರಣ ಆಗುತ್ತೆ ಅನ್ನೋದು ನನ್ಗೆ ಇದು. ಎಲ್ರು ಕೂಡ ಅದು ಅಳವಡಿಸ್ಕೊಂಡ್ರೆ ಖಂಡಿತ ಸಕ್ಸಸ್. ಇವತ್ತು ಸಕ್ಸಸ್ ಆಗಿಲ್ಲ ಅಂದ್ರೆ ಮುಂದೊಂದ್ ದಿನ ಸಕ್ಸಸ್ ಆಗೇ ಆಗ್ತೀವಿ ಸರ್. ಅದು 100% ಬರುತ್ತೆ ಸರ್ ನಮಗೆ. ವಂಡರ್ಫುಲ್. ಅರುಣ್ ಕುಮಾರ್ ಅವರೇ, ಈಗ ನೀವು ರೆಗ್ಯುಲರ್ ಪ್ರತಿ ದಿವಸ ಟ್ರೈನಿಂಗ್ ಮಾಡಿದ್ರೆ ಅವ್ರಿಗೆ ಬೋರ್ ಆಗಲ್ವಾ? ಮೊದಲನೇ 1 ವರ್ಷ ಎಲ್ಲ ಚೆನ್ನಾಗಿರುತ್ತೆ. ಅದು ಇವತ್ತು ಯಾವುದೋ ಒಂದು ಡೇಟಾ ನೋಡ್ತಾ ಇದ್ದೆ, ನನಗೆ ಯಾವುದೋ ಒಂದು ವಿಡಿಯೋ ಬಂದಿತ್ತು, ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಮದುವೆ ದಿವಸ ಏನು ಖರ್ಚು ಮಾಡ್ತೀವಲ್ಲ, ದ್ಯಾಟ್ ಈಸ್ ದ ಓನ್ಲಿ ಡೇ ಎನರ್ಜಿ ಈಸ್ ಎಟ್ ದ ಪೀಕ್ ಅಂತೆ. ಅದರ ನಂತರ ಈ ಬೇಸ್ ಲೈನ್ ಏನಿದೆಯಲ್ಲ, ಬೇಸ್ ಲೈನಿಗೆ ಬರಲಿಕ್ಕೆ 2-3 ವರ್ಷದಲ್ಲಿ ಸಂಸಾರದಲ್ಲಿ ಯಾರು ಸಂಬಂಧ ಮಾಡಿಕೊಂಡು ಮದುವೆ ದಿವಸ ಪೀಕಲ್ಲಿರುತ್ತೆ, 2-3 ವರ್ಷದಲ್ಲಿ ಎನರ್ಜಿ ಕೆಳಗಡೆ ಬರುತ್ತೆ ಅಂತ ಡೇಟಾ. ಅದ್ರ ನಂತರ ಅದು ರಿಲೇಷನ್ಶಿಪ್ ಬಿಲ್ಡ್ ಆಗ್ಬೇಕಾದ್ರೆ ಪ್ರತಿನಿತ್ಯ ನಾವು ಇನ್ವೆಸ್ಟ್ ಮಾಡ್ಬೇಕು ಟೈಮು. ಅಂದಲ್ಲಿ ಮಾತ್ರ ಮುಂಚೆ ಯಾರು ಫ್ರೆಂಡ್ಸ್ ಥರ ಇದ್ದರು ಅಥವಾ ರಿಲೇಷನ್ಶಿಪ್ಪಿಗೆ ಯಾರು ಇನ್ವೆಸ್ಟ್ ಮಾಡಿದ್ರು ಅಲ್ಲಿ ಮಾತ್ರ ಗಂಡ ಹೆಂಡತಿಯ ಸಂಬಂಧ ಉತ್ತಮವಾಗ್ಲಿಕ್ಕೆ ಸಾಧ್ಯ ಅನ್ನೋದು ಇದು ಡೇಟಾ ರಿಪೋರ್ಟು. ಈ ಡೇಟಾ ಸತ್ಯ ಅಂತಾದರೆ ದಿಸ್ ಶುಡ್ ಬಿ ಟ್ರೂ ವಿತ್ ಅವರ್ ರಿಲೇಷನ್ಶಿಪ್ ಆಲ್ಸೋ ಅಲ್ವಾ? ಈಗ ನನ್ನ ಹೆಂಡತಿ ಕಳೆದ 10 ದಿವಸದಿಂದ ಊರಲ್ಲಿಲ್ಲ, 2 ದಿವಸದ ನಂತರ ಬರ್ತಾ ಇದ್ದಾಳೆ. ಅವಳು ಚಾರ್ಧಾಮ್ ಎಲ್ಲ ಹೋಗಿದ್ದಾಳೆ. ಅದಕ್ಕೆ ಅವ್ಳು ಹೇಳ್ತಾ ಇದ್ದೆ, 12 ದಿವಸ ಇರಲಿಲ್ವಾ, ಆರಾಮಿತ್ತು ಅಂತ ಹೇಳಿದೆ. ಅದಕ್ಕೆ ಅವ್ಳು ಹೇಳ್ತಾ ಇದ್ದೆ, ನಾನು ಬಂದಮೇಲೆ ನೀನು 12 ದಿವಸ ಹೋಗ್ಬಿಡು, ಅವಾಗ ನಾನು ಆರಾಮಿರ್ತೀನಿ ಅಂತ. ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಅಂದರೆ ನಾವು ಕೆಲವೊಂದು ಸಲ ನಾವು ಕಾಲು ಎಳಿಲಿಕ್ಕೋ ಅಥವಾ ಈ ಥರ ಹೇಳ್ತೀವಿ. ಅಟ್ಲೀಸ್ಟ್ ನಾವು ಗಂಡ ಹೆಂಡತಿ ಅಂದಮೇಲೆ ಈ ಥರ ನಾವು ಮುಖಾಮುಖಿ ಮಾತಾಡಲಿಕ್ಕಾಗತ್ತೆ. ಆದರೆ ಎಷ್ಟೋ ಜನ ಏಜೆಂಟ್ರು ಡೆವಲಪ್ಮೆಂಟ್ ಆಫೀಸರ್ ಹತ್ರ, SBI ಹತ್ರ ಅಥವಾ CLI ಹತ್ರ ಅಷ್ಟು, ಯಾಕಂದರೆ ಕೆಲವೊಂದು ಅಂಶಗಳು, ಯಾರು CLI ಇರಲಿ SBI ಇರಲಿ DO, ಕೆಲವೊಂದು ನಡವಳಿಕೆ ಅವ್ರಿಗೆ ಸರಿ ಅನ್ನಿಸದೇ ಇರ್ಬೋದು. ಆದರೆ ನಿಮ್ಮ ನಡವಳಿಕೆ ಯಾವ ರೀತಿ ನೀವು ಇಂಪ್ರೂವ್ ಮಾಡಬೇಕು ಅದ್ರ ಬಗ್ಗೆ ಏನಾದರೂ ಫೀಡ್ಬ್ಯಾಕ್ ತಗೋತೀರಾ ಅಥವಾ ತಗೊಂಡಿದ್ದೀರಾ? ಅಂದ್ರೆ ನಾನು ಇಲ್ಲಿ 2 ಕ್ವಶನ್ ಕೇಳ್ಕೊಂಡೆ ಸರ್. ಅದೇ ಪ್ರತಿದಿನ ನಮ್ಗೆ ಟ್ರೈನಿಂಗ್ ಇರುತ್ತಲ್ಲ, ಬೋರ್ ಆಗಲ್ವಾ ಅನ್ನೋ ಒಂದು ಕ್ವಶನ್ಗೆ ಅದೊಂದು. ಇನ್ನೊಂದು 2ನೇದು ಕ್ವಶನ್ ಅರ್ಥ ಆಗಿಲ್ಲ ಸರ್ ನಮ್ಗೆ. 2ನೇ ಕ್ವಶನ್ ಈಗ ಒಂದು ಹೇಳ್ತೀನಿ, ಉದಾಹರಣೆ ಹೇಳ್ತೀನಿ. ರೀಸೆಂಟ್ಲಿ ಇನ್ನೊಂದು ವಿಡಿಯೋ ವೈರಲ್ ಆಯಿತು. ನಮ್ಮ ಹೈದ್ರಾಬಾದಲ್ಲಿ ಹೈಟೆಕ್ ಸಿಟಿ ಹತ್ರ ಅಲ್ಲಿನ SP ರಾತ್ರಿ 11 ಗಂಟೆಗೆ ಆ ಬಸ್ ಸ್ಟ್ಯಾಂಡ್ ಹತ್ರ ನಿಂತು ಸಾಧಾರಣ ಮಹಿಳೆಯ ರೂಪದಲ್ಲಿ ಹೋಗಿ ನಿಂತಿದ್ರು. ಆವಾಗ ಯಾರು ಆ ಕಡೆ ಈ ಕಡೆ ಕಿಲಾಡಿಗಳು ಅವರಿಗೆ ಕಿರುಕುಳ ಕೊಡ್ತಾ ಇದ್ರು. ಅದನ್ನು ಕಳೆದ 2-3 ದಿವಸದ ನಂತರ ಹೋಗ್ಬಿಟ್ಟು ಅರೆಸ್ಟ್ ಮಾಡೋದು ಅದೆಲ್ಲ ಆಯಿತು. SP ಆಗಿ ಹೋಗಿದ್ರೆ ಯಾರು ಕಾಡಲ್ಲ ಅವರಿಗೆ, ಕರೆಕ್ಟಾ? ಆದರೆ ಸಾಮಾನ್ಯ ಮಹಿಳೆ ಆಗಿ ಹೋದಾಗ ಜನರ ನಡವಳಿಕೆ ಏನು ಅಂತ ಗೊತ್ತಾಗತ್ತೆ. ಅಂದರೆ ಹಿಂದಿನ ಜಮಾನದಲ್ಲಿ ನಮ್ಮ ಮನೋಹರ್ ಪಾರಿಕರ್ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ಅಥವಾ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವ್ರು ಬೆಳಗ್ಗೆ ಎಲ್ಲೋ ಒಂದು ಕಡೆ ಚಾ ಕುಡಿಯೋಕೆ ಹೋಗ್ತಿದ್ರಂತೆ, ಅಂದರೆ ಮಾರ್ಕೆಟ್ ಇನ್ಫಾರ್ಮೇಶನ್ ತಗೊಳಕ್ಕೆ. ಹಾಗೆ ನೀವು ನಿಮ್ಮ ಏಜೆಂಟ್ ಹತ್ರ ಫೀಡ್ಬ್ಯಾಕ್ ತಗೋಬೇಕಾದ್ರೆ ಹೆಂಗ್ ತಗೋತೀರಾ? ಅರ್ಥ ಆಯ್ತಾ ಈಗ? ಖಂಡಿತ ಸರ್. ಫಸ್ಟ್ ಕ್ವಶನ್ಗೆ ಇದು ನನ್ಗೂ ಕೂಡ ಸಮಸ್ಯೆ ಎದುರಾಗಿದೆ ಸರ್. ಯಾಕೆಂದ್ರೆ ಒಂದೇ ವಿಚಾರನ ಯಾವ ಮನುಷ್ಯನ್ಗೆ ಒಂದು ವಿಚಾರದ ವಸ್ತು ಅಂತ ಅನ್ಸುತ್ತೆ ಸರ್, ಅವಾಗ ಅದು ಏನೇ ಆದ್ರೂ ಅದು ಮೋಟಿವೇಶನ್ ಹೊಸ್ತಾಗಿರ್ಬೇಕು ಅವನ್ಗೆ. ಅದೇ ವಿಚಾರ ರಿಪೀಟ್ ಆದ್ರೆ
ಆವಾಗ ಅದ್ ಹಳೆದು ಸಂಬಂಧ ಕೂಡ Chewing gum ಆಗತ್ತೆ. ಉಳಿಸ್ಕೊಳ್ಳಕ್ಕಾಗಲ್ಲ, ಅದೊಂದು ಮೋಟಿವೇಶನ್ ಆಗಲ್ಲ. ಖಂಡಿತ ಅದಾಗಿದೆ, Chewing gum. ನನಗೂ ಕೂಡ ಅದಾಗಿದೆ ಸರ್. ಸೊ ಇಲ್ಲಿ Okay. ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ನಂಗೆ ಸ್ವಲ್ಪ ಕಷ್ಟನೂ ಆಗಿದೆ. ಆ ಟೈಮಲ್ಲಿ ಸುಮಾರು ನಾನು ಏನ್ ಸರ್ಕಸ್ ಮಾಡ್ತೀನಿ ಅಂದ್ರೆ, ಹೊಸ ವಿಚಾರಗಳನ್ನ ನಾನು ರೆಡಿ ಮಾಡ್ಕೊಂಡು ಬರ್ತೀನಿ, ಆದ್ರೂ ಕೂಡ ರಿಪೀಟ್ ಆಗಿ ಬೇಜಾರಾಗಿರೋ ಒಂದು ದಿನಗಳು ಇದೆ. ಅದ್ ನನಗೆ ಅನ್ನಿಸ್ಬಿಡುತ್ತೆ ನಮ್ಮ ಏಜೆನ್ಸ್ಗೆ ಮುಂಚೆನೆ. ಒಂದು ಈ ಟೈಮಲ್ಲಿ ನನಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಸರ್, ನಮ್ದು ವಿಜಯನಗರ ಅವಾಗ್ಲೇ ಹೇಳಿದ್ರಿ. ಸೊ ಇಲ್ಲಿ ಒಂದು ಯುನಿಟಿ ಇದೆ. ಕೆಲವು ಟೈಮಲ್ಲಿ ನಮ್ ಸೀನಿಯರ್ಸ್ ಇದಾರೆ ಅಲ್ಲಿ. ಸೊ ತುಂಬಾ ಜನ ಈಗ್ಲೂ ಅಟೆಂಡ್ ಆಗಿರ್ಬೋದು, ಯೋಗಣ್ಣ, ಪುಟ್ಟರಾಜು, ನಮ್ಮ ಯೋಗಾನಂದ ಆನಂದಣ್ಣ, ಬಂದಿದ್ದಾರೆ, ಅದೆಲ್ಲ ದೊಡ್ಡ ದೊಡ್ಡ ಪುಟ್ಟರಾಜು ಅವ್ರು ಇದಾರಲ್ಲ, ಬಂದಿದ್ದಾರೆ. ಹಾ, ಪುಟ್ಟರಾಜ್ ಅವರು ಇದ್ದಾರೆ, ಅವ್ರಿದ್ದಾರೆ, ಅವರು ಮತ್ತೆ ನಮ್ ನವೀನು, ತುಂಬಾ ಜನ ಇದೀವಿ. ಇವರೆಲ್ಲ ಮಿಕ್ಸಪ್ ನಾವು ಟ್ರೈನಿಂಗ್ ನ ಶೇರ್ ಮಾಡ್ಕೋತೀವಿ. ಆ ಟ್ರೈನಿಂಗ್ ಅಲ್ಲಿ ಅವ್ರನ್ನ ಜಾಯಿನ್ ಮಾಡ್ಕೋತೀನಿ. ಅದಲ್ದೇನೆ ಕೇರ್ಪೇಟೆ ಡಿವೋಸ್ಗಳು, ಆ ಡಿವೋಸ್ ಕೂಡ ನಾನು ಟ್ರೈನಿಂಗ್ ಕೊಡಿಸ್ತೀನಿ. ಆಮೇಲೆ ನಮ್ ಫ್ರೆಂಡ್ಸ್ ಸುಮಾರು ಜನ CLAಗಳು ಯಾರಿದ್ದಾರೆ ಅವ್ರದ್ದು ಟ್ರೈನಿಂಗು, ಮತ್ತೆ ನನ್ನ ಏಜೆಂಟ್ಸ್ ಫ್ರೆಂಡ್ ಎಲ್ಲ ಯಾರು ಸಕ್ಸಸ್ ಆಗಿದ್ದಾರೆ ಅವ್ರ ಕೈಯಲ್ಲಿ ಎಲ್ಲಾರನ್ನು ಮಿಕ್ಸ್ ಮಾಡಿ, ತುಂಬಾ ಜನ ಈಗ ನಮ್ಮ ನರಸಿಂಹಣ್ಣ ಟೀಮ್ ಅಲ್ಲಿ ತುಂಬಾ ತೀರಾ ಕ್ಲೋಸ್ ಇದ್ದಾರೆ, ಮತ್ತೆ ಇನ್ಕ್ಲೂಡಿಂಗ್ ನರಸಿಂಹಣ್ಣ, ಅವ್ರದೆಲ್ಲ ಸ್ವಲ್ಪ ಪ್ಯಾಚ್ ಅಪ್ ಮಾಡಿ ಅವ್ರದೆಲ್ಲ ಆ ಮಾತುಗಳು, ಅವರ ಒಂದು ಮೋಟಿವೇಶನ್ ನ ಮಿಕ್ಸ್ ಮಾಡ್ತೀನಿ ಸರ್ ಮೀಟಿಂಗ್ ಅಲ್ಲಿ. ಪ್ರಾಡಕ್ಟ್ ಅಂತ ಬಂದಾಗ ಸ್ವಲ್ಪ ಬೋರ್ ಆಗ್ಬೋದು, ಇದನ್ನ ಬ್ಯಾಲೆನ್ಸ್ ಮಾಡ್ತೀನಿ ಒಂದು. ಜೊತೆಗೆ ಇನ್ನೊಂದು ಸೆಕೆಂಡ್ ಒಂದು ಕೇಳಿದ್ರಿ ಸರ್, ನಿಮ್ಮ ಒಂದು ಸಂಬಂಧ ಹೇಗಿರುತ್ತೆ ಅಂತ. ಸರ್ ಮೊದ್ಲಿಗೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಇವಾಗ ನೆನ್ನೆ ಒಬ್ರು ಪಾಸ್ ಆಗಿದ್ದಾರೆ, ಎಕ್ಸಾಮ್ Exam. ಪಾಸ್ ಆಗಿದ್ದಾರೆ, ಅವ್ರನ್ನ ನಾಳೆ ಅಪಾಯಿಂಟ್ ಮಾಡ್ಬೇಕು. ನಾನ್ ಮೊದಲು 2 ದಿವಸ ಸರ್, ಫಸ್ಟ್ ಯಾವಾಗ ಪಾಸ್ ಆಗ್ತಾರೆ ಫಸ್ಟ್ ಅವ್ರ ಮನೆಗ್ ಭೇಟಿ, ಅವರು ಎಲ್ಲಿರ್ಲಿ, ಅವ್ರ ಮೈಸೂರಲ್ಲಿ ಇರ್ಲಿ ಅಥವಾ ಇಲ್ಲಿಂದ ನೆಲಮಂಗಲ ಇರ್ಲಿ, ಅವ್ರ ಮನೆಗೆ ಹೋಗಿ ಅವ್ರನ್ನ ಮೋಟಿವೇಶನ್ ಮಾಡಿ ಅವ್ರ ಜೊತೆಲಿ ನನ್ ಸಂಪರ್ಕ ಮಾಡಿಸ್ಬೇಕು. ಅವ್ರು ಮೊದಲು ಅವರ ಪತಿ ಪತ್ನಿ ಇದ್ರೆ ಅವ್ರಿಗೆ ಜೊತೆಗೆ ಸೀನಿಯರ್ಸ್, ಅವ್ರದ್ದು ಅತ್ತೆ ಇರ್ಬೋದು, ಮಾವ ಇರ್ಬೋದು ಮೊದಲಿಗೆ. ಯಾಕೆಂದ್ರೆ ನನ್ನ ಕೈಲಿ ಏನಾಗುತ್ತೆ ಸರ್, ಒಂದು ಮುಕ್ತವಾದ ವಾತಾವರಣನ ಕ್ರಿಯೇಟ್ ಮಾಡ್ಕೊ. ಅದ್ರಲ್ಲೂ ನನ್ನ ಟೀಮ್ ಅಲ್ಲಿ ಮ್ಯಾಕ್ಸಿಮಮ್ ಹೆಣ್ಮಕ್ಳೇನೆ ಏಜೆಂಟ್ಸ್ ಇದಾರೆ, 32, 33 ಜನ ಅವರೇ ಏಜೆಂಟ್ಸ್ ಇದಾರೆ. ಸೊ ಅವ್ರ 60, ಜೊತೆ 70%. ನಾವು ಅಷ್ಟು ಜನ ಇದಾರೆ. ಅವ್ರ ಜೊತೆ Okay. ಒಂದು ಒಳ್ಳೆ ರಿಲೇಶನ್ಶಿಪ್ ಇಟ್ಕೋಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಸರ್. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಅವ್ರನ್ನ ನಾಮಕಾವಸ್ಥೆ, ಒಂದ್ ಏಜೆಂಟ್ ಇದಾರೆ ನೀವು, ಅವ್ರಷ್ಟೇ. ಯಾಕೆಂದ್ರೆ ಹೆಣ್ಮಕ್ಳಿಗೆ ಚೌಕ ಹಾಕೊಂಡೆ ನಾವು ಎಲ್ಲೇವರೆಗೂ ವರ್ಕ್ ಆಗ್ಲಿ, ಜಾಗ ಆಗ್ಲಿ, ಒಂದೇನೇ ಆಗ್ಲಿ ಮಾಡ್ತೀವಿ. ಬಟ್ ನಾಮಕಾವಸ್ಥೆಯಲ್ಲಿ ನಿಮ್ಮ ಏಜೆನ್ಸಿ ಕೊಡಿರುತ್ತೆ, ವರ್ಕ್ ಮಾತ್ರ ನನ್ ಜೊತೆಲಿ ಮಾಡಿ ಅಂತ. ಅವ್ರ ಹಸ್ಬೆಂಡ್ ಇರ್ಬೋದು ಅಥವಾ ಅವ್ರ ಸೀನಿಯರ್ಸ್ ಅಂದ್ರೆ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅವ್ರಗಳನ್ನ ಎಷ್ಟು ಸಾಧ್ಯ ಆಗುತ್ತೆ ಸರ್ ಅವ್ರನ್ನ ಇನ್ವಾಲ್ವ್ ಮಾಡಿಸ್ಕೊತೀನಿ. ನಾನೆಲ್ಲ ಆಲ್ಮೋಸ್ಟ್ ಹಂಗೆ ಇದಾರೆ. ಎಲ್ಲೋ ಒಂದ್ ಕಡೆ ಯಾರು ಇನ್ವಾಲ್ವ್ಮೆಂಟ್ ಮಾಡ್ಸಕ್ ಆಗಿಲ್ಲ, ಅಲ್ಲಿ ಫೇಲ್ ಆಗಿದ್ದೀನಿ ನಾನು. ಅವ್ರಿಗೆ ಅದನ್ನೇ ಹೇಳ್ತೀನಿ, ನಿಮ್ಮ ಯಜಮಾನ್ರು ಪರಿಚಯ ಮಾಡ್ಸಿಲ್ಲ, ನಿಮ್ಮ ತಂದೆ ಪರಿಚಯ ಮಾಡ್ಸಿಲ್ಲ, ತಾಯಿ ಪರಿಚಯ ಮಾಡ್ಸಿಲ್ಲ. ಜೊತೆಗೆ ಸರ್ ನನ್ಗೆ ಅಲ್ಲಿ ಓದಂತ ಟೈಮಲ್ಲಿ, ಅವ್ರ ಮನೆಗಳಲ್ಲಿ ಓದಂತ ಟೈಮಲ್ಲಿ ಕೆಲವ್ರು ನನ್ನ ಏಜೆಂಟ್ಸ್ ಗಳು ಗೊತ್ತಿದೆ, ಯಾರ್ ಸೀನಿಯರ್ಸ್ ಇದಾರೆ ಅಂದ್ರೆ ಒಂದ್ 60 ವರ್ಷಕ್ಕಿಂತ ಮೇಲ್ಗಡೆ ಇದ್ರೆ ಅವ್ರ ತಂದೆನೆ. ನಾನು ಕ್ಲೋಸ್ ಆಗಿ ನಾರ್ಮಲ್ ಆಗಿ ಮಾತಾಡಿ, ಹೇಗಿರ್ಬೇಕು ಅವರು ನಾಮಕಾವಸ್ಥೆಗೆ ಅವ್ರಿದೆ, ಅವ್ರೊಬ್ರು ಪ್ರತಿನಿಧಿ ಬಂದು ನಿಮ್ಮ ಮನೆಗೆ ಅವ್ರ ಹೆಸರು ಮಾತ್ರ ಅವ್ರದಿದೆ, ಕೆಲಸನ ಅವರೇ ಮಾಡ್ಬೇಕಂತ ಇಲ್ಲ. ಹೋಲ್ ಟೀಮ್. ಅಲ್ಲಿ ಏಜೆನ್ಸಿ ಕೊಡಲಿ ನನ್ ಜೊತೆ ನೀವಿರ್ಬೇಕು. ನೀವೇನ್ ರೆಫರ್ ಮಾಡ್ಕೊಡ್ತೀರೋ, ಕಾಂಟ್ಯಾಕ್ಟ್ ಮಾಡ್ಕೊಡ್ತೀರೋ, ನಾನ್ ಕನ್ವಿನ್ಸ್ ಮಾಡ್ತೀನಿ, ಅಥವಾ ಎಲ್ಲಿಗ್ ಬರ್ಬೇಕು ಅಲ್ಲಿ ಬರ್ತೀನಿ. ಎಲ್ಲಿವರೆಗೆ ಆಗತ್ತೆ ನೀವು ಕಲಿಯೋವರೆಗೆ ಅಂತೇಳಿ ಆದಷ್ಟು ಆ ಒಂದು ವಾತಾವರಣನ ಮುಕ್ತವಾಗಿ ಮಾಡಿಸ್ಕೊತೀನಿ. ಮತ್ತೆ ಅವ್ರಿಗೆ ಯಾರು ಹಿರಿಕರಿರ್ತಾರೆ, ಇದು ಇನ್ಸೂರೆನ್ಸ್ ಫೀಲ್ಡ್ ಅಂತೇನಿಲ್ಲ, ನಾನು ಅವ್ರ ಹತ್ರ ಒಂದು ಆಶೀರ್ವಾದ ತಗೊಂಡ್ ಬರೋದು ಒಂದು ಪ್ರವೃತ್ತಿ ಸರ್. ಎಲ್ಲೇ ಹೋಗ್ಲಿ, ಅವ್ರು ಯಾರು ಒಂದ್ 60 ವರ್ಷ ಮೇಲ್ಗಡೆ ಇದ್ದಾರೆ, ಅವ್ರ ತಂದೆ ತಾಯಿ ಇರ್ಬೋದು, ಅತ್ತೆ ಮಾವ ಇರ್ಬೋದು, ಸೊ ಅವ್ರ ಹತ್ರನೂ ಒಂದು ಆಶೀರ್ವಾದ ತಗೊಂಡು ಅವ್ರಿಗೆ ಏನ್ ಬರಕಾಗತ್ತೆ ಅಷ್ಟು ಮಾಡಿ ಬರ್ತೀನಿ. ಜೊತೆಗೆ ಇನ್ನೊಂದು ಕಂಡ್ಕೊಂಡಿದ್ದು ಸರ್, ಯಾಕಂದ್ರೆ 9 ಗಂಟೆ ರಾತ್ರಿಯಿಂದ ಕೆಲವು ಟೈಮಲ್ಲಿ 10-10:30 ಆಗಿರುತ್ತೆ, ಆದ್ರೂ ಕೂಡ ನಮ್ಮ ಹೆಣ್ಮಕ್ಳು ಒಬ್ರು ಕೂಡ ಎಕ್ಸಿಟ್ ಆಗಲ್ಲ ನಮ್ಮ ಮೀಟಿಂಗ್ ಅಲ್ಲಿ. ಬೈದ್ರು ಕೂಡ ಸುಮ್ನೆ ಇರ್ತಾರೆ. ಅಲ್ಲಿ ಮನೇಲೂ ಕೂಡ ಹೇಳ್ತಾರಂತೆ, ನಮಗೂ ಕೂಡ ಒಂದು ಎದುರು ಮಾತಾಡ್ತೀರಾ, ನಿಮ್ ಸರ್ ಅಂದ್ರೆ ಮಾತ್ರ ನೀವು ಒಂಚೂರು ಮಾತಾಡಲ್ಲ ಅಂತ. ಅವ್ರಿರ್ಲಿ ಸರ್, ನಾನು ಅವ್ರ ಹೆಸರು ತಗೋತಾ ಇರ್ತೀನಿ, ಅವ್ರೆಲ್ಲಾರ ಅವ್ರ ಮನೆಗಳಲ್ಲಿ ಇದ್ರೆ ಅವ್ರ ಹೆಸರು ತಗೊಂಡ್ ಮಾತಾಡ್ತಾ ಇರ್ತೀವಿ ಮಧ್ಯದಲ್ಲಿ ಬರ್ತಾ. ಸೊ ಆ ಒಂದು ಗ್ರಾಟಿಟ್ಯೂಡ್ ನನಗೂ ಇದೆ ಸರ್. ಅಗೇನ್ ಈ ಒಂದ್ ಟೀಮ್ ನಂದೇನಿದೆ, ಎಲ್ಲೂ ಕೂಡ ಒಂದ್ ಕಪ್ಪು ಚುಕ್ಕಿ ಬರ್ದಂಗೆ ಅವರು ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇರೋದಕ್ಕೆ ನಾನು ಅವ್ರಿಗೆ ಗ್ರಾಟಿಟ್ಯೂಡ್ ಕೊಡ್ತೀನಿ ಸರ್. ಆ ಪುಣ್ಯದ ಫಲನೇನೋ ನನಗೆ ಇಂಥ ಟೀಮ್ ಸಿಕ್ಕಿರೋದು ಕೂಡ. ಅಲ್ಲ, ಇಟ್ಸ್ ಅ ವೆರಿ ವೆರಿ ಹಿಂಗಾಗಿ ಹಿಂಗಾಗಿ ಆ ಒಂದು ಫ್ಯಾಮಿಲಿ ಜೊತೆ ಒಂದು ಸಂಬಂಧನ ಚೆನ್ನಾಗಿ ಇಟ್ಕೋಬೇಕು. ಆವಾಗ ಮಾತ್ರ ಇವ್ರನ್ನ ಸಕ್ಸಸ್ ಮಾಡಕ್ ಆಗೋದು. ಆವಾಗ ಮಾತ್ರ ಇವರ ಏನ್ ಫೈನಾನ್ಷಿಯಲಿ ಫ್ರೀಡಮ್ ಮಾಡ್ಬೇಕಂತ ಒಂದು ಉದ್ದೇಶ ನಂದಿದೆ, ಅದನ್ನ ಫಿಲ್ ಮಾಡಕ್ ಆಗೋದು. ಅಂತದೊಂದು ಸಂದರ್ಭ ಬಂದ್ರೆ ಮಾತ್ರ. ಅದು ಹೊರತು ನಮ್ ಸಂಬಂಧ ಚೆನ್ನಾಗಿಲ್ಲ ಅಂದ್ರೆ
ಸೊ ಆ ಫ್ಯಾಮಿಲಿ ಜೊತೆಲಿ ಅವ್ರಿಗೆ ಮುಕ್ತವಾಗಿ ಮಾಡ್ಕೊಡಕ್ಕಾಗಲ್ಲ ಅಂತ ಎಷ್ಟು ಸಾಧ್ಯ ಆಗುತ್ತೆ ಅವ್ರ ಫ್ಯಾಮಿಲಿ ಜೊತೆ ಮೀಟ್ ಮಾಡ್ಕೊಂಡು ಭೇಟಿ ಆಗಕ್ಕೆ ಅಷ್ಟು ಇರ್ತೀನಿ ಅವ್ರ ಜೊತೆ. ವಂಡರ್ಫುಲ್. ಇನ್ಫ್ಯಾಕ್ಟ್ ನಿಮ್ಗೆ ತಿಳಿದ ಮಟ್ಟಿಗೆ ಎಷ್ಟೋ ಜನ 60, 70, 80 ಜನ ಏಜೆಂಟಿಗೆ ರಿಕ್ರೂಟ್ ಮಾಡಿದ್ದಾರೆ. ಆದ್ರೇ ಕೆಲಸ ಮಾಡ್ತಿರ್ತಕ್ಕಂಥವ್ರ ಸಂಖ್ಯೆ ಬೆರಳೆಣಿಕೆ ಅಷ್ಟು. ಯಾಕಂದ್ರೆ ಕಾರಣ ಇದೆ, ನಾವು ಬರೇ ಎಷ್ಟೋ ಜನ ರಿಕ್ರೂಟ್ ಮಾಡಿಬಿಟ್ಟು ಅವ್ರ ಮನೆಗೆ ಹೋಗ್ಲಾರ್ದೆ ಅವ್ರ ಹತ್ರ ಮಾತ್ರ ಮಾತಾಡೋದಿದ್ರೆ ಇದು ತೊಂದರೆ ಆಗುತ್ತೆ. ಇದನ್ನು ನೀವು ಚೆನ್ನಾಗಿ ಹೇಳ್ಕೊಟ್ರಿ. ಅದೊಂದು ಸಂಸ್ಕಾರ ಇರುವಂಥದ್ದು. ಆ ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕು, ಆ ಕಪ್ಪು ಚುಕ್ಕಿ ಬರಲಾರ್ದಂಗೆ ಮಾಡಬೇಕು, ಅವ್ರ ಮನೆಯವ್ರ ಜೊತೆಗೆ ಸಂಪರ್ಕ ಮಾಡಬೇಕು. ಇದನ್ನು ಏನು ಹೇಳ್ಕೊಟ್ರಿ, ಇಟ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಫೀಡ್ಬ್ಯಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರ್ಯಾರು ಭೀಮಾ ಸಖಿ ರಿಕ್ರೂಟ್ ಮಾಡಿದಾರೋ ದಯವಿಟ್ಟು ಈ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಹೋಗಿ ಅಂತ ಹೇಳಲಿಕ್ಕೆ ನಾನು ಇನ್ನೊಂದಿಷ್ಟು ಒತ್ತು ಕೊಡಲಿಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಹೆಣ್ಮಕ್ಳ ಜೊತೆ ಕೆಲಸ ಮಾಡುವಂಥದ್ದು ಅದು ದೂಧಾಯಿ ತಲ್ವಾರ್ ಅಂತ. ಅಂದರೆ ಆ ಚಾಕು ಆ ಕಡೆನೂ ಕತ್ತರಿಸ್ಬೋದು, ಈ ಕಡೆನೂ ಕತ್ತರಿಸ್ಬೋದು, ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಆದ್ದರಿಂದ ಇದರಲ್ಲಿ ನೀವು ಒಂದು ಸ್ವಲ್ಪ ಗಂಭೀರವಾಗಿ ಈ ಕೆಲಸವನ್ನು ಮಾಡಬೇಕು ಅಂತ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ವಂಡರ್ಫುಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಸವಿತಾ ಮೇಡಮ್ ಅವ್ರು ಹೇಳ್ದಂಗೆ ಮನೇಲಿ ಒಂದು ಸ್ವಲ್ಪ ಕಟಿಪಿಟಿ ಇತ್ತಂದ್ರು ಸರ್ ಅಂತಂದ್ರೆ ಮಾತ್ರ ಅಟೆಂಡ್ ಮಾಡ್ತೀರಿ ಅಂತ ಹೇಳಿದ್ರಿ. ಹಿಂಗೆ ಮಾಡ್ಬೇಕಾದ್ರೆ ಮನೆಯಿಂದ ಏನಾದರೂ ತೊಂದರೆಗಳಾಗಿದೆಯಾ? ಯಾಕಂದರೆ ಕೆಲವೊಂದು ಸಲ ಎಕ್ಸ್ಟ್ರಾ ಟೈಮ್ ಕೊಡಬೇಕಾಗತ್ತೆ. ಹಾಗೆಲ್ಲ ಮಾಡಿದಾಗ ಏನಾದರೂ ನಿಮ್ಗೇನಾದರೂ ತೊಂದರೆಗಳಾಗಿದೆಯಾ? ಅಥವಾ ಕಸ್ಟಮರ್ ಹತ್ರ ಹೋದಾಗಲೇ ಅಥವಾ ಒಟ್ಟಾರೆ ಏರಿಯಾದಲ್ಲಿ ನೀವು ಇನ್ಶೂರೆನ್ಸ್ ಏಜೆಂಟಾಗಿ ಇಷ್ಟು ವರ್ಷಕ್ಕೆ ಭೀಮಾ ಸಖಿ ಕೆಲಸ ಮಾಡಿದಾಗ ಕಸ್ಟಮರ್ ಜೊತೆ ಆಗಲಿ ಅಥವಾ ಎಲ್ಲರೂ ಎಂದಾರು ಕೆಟ್ಟ ಘಟನೆ ಆಗಿದ್ದು ಅಂಥದ್ದೇನೋ ಮನಸ್ಸಿಗೆ ಬೇಜಾರಾಗುವಂಥದ್ದು ಏನಾದರೂ ಆಗಿದೆಯಾ? ಸರ್, ಹೊರಗಡೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲವು ಟೈಮು ಫೋನ್ ನಲ್ಲಿ ಮೆಸೇಜ್ ಅಲ್ಲಿ ಆಗಿರುತ್ತೆ. ಅಂದ್ರೆ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ ಬರ್ತೀವಲ್ಲ ಸರ್, ಅಲ್ಲಿ ಎಲ್ಲದೂನು ಪಾಸಿಟಿವ್ ಇರುತ್ತೆ ಅಂತ ನಾವ್ ಅನ್ಕೊಳಕ್ ಆಗಲ್ಲ. ಕೆಲವು ಅದನ್ನ ಕೂಡ ನಾನು ಸರ್ ಹತ್ರ ಶೇರ್ ಮಾಡ್ಕೊಂಡು ಅವ್ರಿಗೆ ಏನ್ ಆನ್ಸರ್ ಮಾಡ್ಬೇಕು ಅದನ್ನ ಕೂಡ ಮಾಡ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ. ಅದು ಸಿಚುವೇಶನ್ ಕೂಡ ಇದೆ, ಇಲ್ಲ ಅಂತಲ್ಲ. ಆದ್ರೆ ಮನೇಲಿ ಸರ್ ನಾವು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಕೆಲವರು ಈಗ ಸರ್ ಹೇಳಿದ್ರು ನಾನು ಎಷ್ಟೊತ್ನಲ್ಲಿ ಕ್ಲಾಸ್ ಮಾಡಿದ್ರು ಕೂಡ ಜಾಯಿನ್ ಆಗ್ತಾರೆ ಅಂತ. ಖಂಡಿತ ಸರ್, ನಾವು ಮನೇಲಿ ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಯಜಮಾನರು ನಮಗ್ ಸಪೋರ್ಟ್ ಮಾಡ್ತಾರೆ, ಫ್ಯಾಮಿಲಿ ಸಪೋರ್ಟ್ ಮಾಡುತ್ತೆ ಸರ್. ನಾನು LIC ಮಾಡ್ತೀನಿ ಅಂತ ಫುಲ್ ಟೈಮ್ ಅದಕ್ಕೆ ಕೊಡೋದು, ಮನೇಲಿ ನಾನು ನೆಗ್ಲೆಕ್ಟ್ ಮಾಡಿದಾಗ ಅದು ಖಂಡಿತ ಇದಾಗುತ್ತೆ. ಅವರು ಬ್ಯಾಲೆನ್ಸ್ ಮಾಡ್ಬೇಕು. ನಾನು 9 ಗಂಟೆ ಕ್ಲಾಸ್ ಇರುತ್ತೆ ಅಂದ್ರೆ ನಾನು 8:15ಗೆಲ್ಲ ಅಡಿಗೆ ಪ್ರಿಪೇರ್ ಮಾಡಿ ಅವ್ರಿಗೆ ಊಟ ಕೊಡೋದಿದ್ರೆ ಕೊಟ್ಬಿಟ್ಟು ಕೂತ್ಕೊಂಡ್ರೆ ಅವ್ರು ನಮ್ನೇನು ಕೇಳಲ್ಲ ಸರ್. ಮಕ್ಳಿಗೆ ಏನ್ ಮಾಡ್ಬೇಕು ಇದ್ ಮಾಡಿದಾಗ. ಮತ್ತೆ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರು ಅಷ್ಟೇ ಸರ್, ನಾನು ಪ್ಲಾನ್ ಮಾಡ್ತೀನಿ. ನಾಳೆ ಮೀಟಿಂಗ್ ಹೋಗ್ಬೇಕು, ಇವತ್ ನೈಟ್ ನಾನ್ ಮಕ್ಳಿಗೆ ಬೆಳಗ್ಗೆ ಏನ್ ಪ್ರಿಪೇರ್ ಮಾಡ್ಬೇಕು. ಕಸ್ಟಮರ್ನ ಮೀಟ್ ಮಾಡಕ್ ಹೋಗ್ಬೇಕು ಅಂದ್ರು ಕೂಡ ನಾನು ನೈಟೇ ಪ್ರಿಪೇರ್ ಮಾಡ್ಕೋತೀನಿ. ಪ್ಲಾನ್ ಇಲ್ದೆ ನಾನು ಯಾವ ಕೆಲ್ಸನೂ ಮಾಡಲ್ಲ ಸರ್, ನೈಟೇ ಪ್ಲಾನ್ ಮಾಡ್ಕೋತೀನಿ ನಾನು. ಅದೊಂದು ನನ್ಗಿರೋದ್ರಿಂದ ಮನೇಲಿ ಯಾವ್ದೇ ಇದಾಗಲ್ಲ, ಅಬ್ಜೆಕ್ಷನ್ ಆಗಲ್ಲ. 2 ದಿನ ಕೂಡ ಮೀಟಿಂಗ್ ಅಂತ ಹೋದ್ರು ನಮ್ಮ ಮನೇಲಿ ಯಾವ್ದೇ ಅಬ್ಜೆಕ್ಷನ್ ಇಲ್ಲ. ಮತ್ ಕಸ್ಟಮರ್ ಮೀಟ್ ಮಾಡಕ್ಕೂ ಎಷ್ಟೊತ್ತಲ್ಲಿ ಹೋದ್ರು ಇದಿಲ್ಲ. ಅದಕ್ಕೆ ಖಂಡಿತ ಫ್ಯಾಮಿಲಿ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ನಾನು ಅದಿರೋದ್ರಿಂದನೇ ಸರ್ ಆನ್ಲೈನ್ ಅಲ್ಲಿ ಖಂಡಿತ ಆನಂದ ಕಲಿಯೋದಕ್ಕೆ ಸಾಧ್ಯ ಆಗಿದ್ದು. 11:15 ಕೂಡ ನಾವು ಆನಂದ ಟ್ರೈನಿಂಗ್ ಕೊಟ್ರೆ ಸರ್ ತಗೊಳೋದಕ್ಕೆ ರೆಡಿ ಇದ್ದು ಕಲಿಯಕ್ಕೆ ಸಾಧ್ಯ ಆಗಿದೆ ಸರ್. ಅದಕ್ಕೊಂದಕ್ಕೆ ಅರುಣ್ ಸರ್ಗೆ ಟ್ಯಾಂಕ್ಸ್ ಹೇಳಕ್ ತುಂಬಾ ಇಷ್ಟಪಡ್ತೀನಿ. ಯಾಕೆಂದ್ರೆ ನಮ್ಗೆ ತುಂಬಾ ಸಪೋರ್ಟಿಂಗ್ ಮಾಡ್ತಾರೆ, ತುಂಬಾ ಕಲ್ಸೋದಕ್ಕೆ ತುಂಬಾ ಇದ್ ಮಾಡ್ತಾರೆ ಸರ್. ಅವ್ರ ಫ್ಯಾಮಿಲಿನೂ ಸಪೋರ್ಟ್ ಮಾಡ್ಬೇಕಲ್ವಾ ಸರ್. ನಾವು ಎಷ್ಟು ಸಪೋರ್ಟಿಂಗ್ ಇರುತ್ತೋ ಅವ್ರ ಫ್ಯಾಮಿಲಿನೂ ಸಪೋರ್ಟ್ ಮಾಡ್ಬೇಕು. ಅವ್ರ ಫ್ಯಾಮಿಲಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಅವ್ರು ಎಷ್ಟೊತ್ತಿನಲ್ಲಿ ಬೇಕು ನಾವು ಯಾವ ಟೈಮ್ ಕಾಲ್ ಮಾಡಿದ್ರು ಸರ್ ಖಂಡಿತ ನಮಗೆ ಮಾತಾಡ್ತಾರೆ ನಮ್ ಜೊತೆ. ಯಾವತ್ತೂ ಕೂಡ ಅವ್ರು ನಮ್ಗೆ ಫೋನ್ ಕಟ್ ಮಾಡೋದು ಆಮೇಲೆ ಮಾಡ್ತೀನಿ ಅಂತ ಹೇಳೋದು ಖಂಡಿತ. ಕಸ್ಟಮರ್ ಜೊತೆಲಿ ಇದ್ರು ಕೂಡ ನಿಮ್ಗೆ ಏನಾದ್ರು ಅರ್ಜೆಂಟ್ ಇದೆಯಾ ಹೇಳ್ರಿ, ಆಯ್ತು ಮಾತಾಡ್ಬಿಟ್ಟು ಕಟ್ ಮಾಡ್ತಾರೆ ಸರ್. ಯಾವತ್ತು ನಮ್ ಫೋನ್ ಹೈಡ್ ಮಾಡೋದಾಗ್ಲಿ ನಾವು ಏನ್ ಕೇಳಿದ್ರು ಕೂಡ ಯಾವತ್ತು ನಮ್ಗೆ ಗೈಡ್ ಮಾಡಿಲ್ಲ ಸರ್. ಅದೊಂದು ತುಂಬಾ ಥ್ಯಾಂಕ್ ಯು. ಮತ್ತೆ ಅವ್ರ ಫ್ಯಾಮಿಲಿಗೂ ಕೂಡ ಸರ್ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಯಾಕೆಂದ್ರೆ 11:30 ರಾತ್ರಿ ನಾವು ಫೋನ್ ಮಾಡಿದ್ರೆ ಅವತ್ತು ಕೂಡ ಅವ್ರು ಸಪೋರ್ಟ್ ಮಾಡ್ತಾರೆ. ಯಾಕೆ ಏನು ಅಂತ ಕೇಳಲ್ಲ ಅಂದ್ರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅವರೇ ಇದಕ್ಕೆ ಮುಖ್ಯ ಪಿಲ್ಲರ್ ಅಂತ ಹೇಳ್ಬೋದು ಸರ್ ನನ್ನ ಪ್ರಕಾರ. ವಂಡರ್ಫುಲ್. ಇನ್ಫ್ಯಾಕ್ಟ್ ಮುಂದಿನ ದಿವಸಗಳಲ್ಲಿ ವಂದನಾ ಶಾಸ್ತ್ರಿನವ್ರಿಗೆ ಕರಿತಾ ಇದ್ದೀನಿ. ಶಿ ಈಸ್ ಎಕ್ಸ್ಪರ್ಟ್ ಇನ್ ಪಾಶ್ ಅಂತಂದರೆ ಯಾವುದೋ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಎಲ್ಲ ಬರುತ್ತಲ್ಲ ಕಾರ್ಪೊರೇಟ್ಸಲ್ಲಿ, ಹಾಗೆ ನಾವು
ಈ ಚೌಕಟ್ಟಿನಲ್ಲಿ ಇರಬೇಕಾದ್ರೆ ಯಾವ ಥರ ನಡವಳಿಕೆ ಮಾಡಬೇಕು, ಹೆಣ್ಮಕ್ಳಿದ್ದಾಗ ಏನು ರಿಸ್ಟ್ರಿಕ್ಷನ್ ಹಾಕ್ಕೋಬೇಕು, ಇದ್ರ ಬಗ್ಗೆ ಯಾವ ಥರದ ತೊಂದರೆಗಳು ಬರ್ಬೋದು, ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ. ಹಾಗೆಯೇ ಅರುಣ್ ಕುಮಾರ್ ಅವರು ಈ ವಿಷಯದಲ್ಲಿ ಒಂದು ಡಿಫರೆಂಟ್ ಆ್ಯಂಗಲನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇವತ್ತಿನ ದಿವಸ ನೋಡ್ತಾ 8 ಗಂಟೆ 9 ನಿಮಿಷ ಆಗೋಯ್ತು, ಆಯಿತಾ. ಸೊ ಇವತ್ತಿನ ಕಾರ್ಯಕ್ರಮ ಒಂದು ಅನ್ನಂಗೆ ಇನ್ನೊಂದು ವಿಷಯ ಹೇಳಬೇಕು. ನಮ್ಮ ಕಾರ್ಯಕ್ರಮವು ಪ್ರತಿ ವಾರ ನಡೆಯೋದಲ್ವಾ. ನಮ್ಮ ಕಾರ್ಯಕ್ರಮಕ್ಕೂ ರೆಗ್ಯುಲರಾಗಿ ಇವತ್ತಿನ ದಿವಸ 179, ಈಗ 152 ಜನ ಇದ್ದಾರೆ, ಆಯಿತಾ. 179 ಜನರ ತನಕ ಹೋಗಿತ್ತು. ಅಂದರೆ ನಮ್ಮ ಕಾರ್ಯಕ್ರಮಕ್ಕೂ 100-150 ಜನ ಬರ್ತಾ ಇದ್ದಾರೆ ಅಂತಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಕಾಣಿಸುತ್ತೆ ಇವತ್ತಿನ ಪಾರ್ಟಿಸಿಪೆಂಟ್ಸಿಗೆ ನಾನು ಕೇಳ್ತಾ ಇರೋದು, ಚಾಟ್ ಬಾಕ್ಸಲ್ಲಿ ಹಾಕಿ. ಈ ನಮ್ಮ ಕಾರ್ಯಕ್ರಮ ಪ್ರತಿ ವಾರ ಅದೇ ವಿಷಯ, ಅದು ಹೇಳಿದ್ದು ಹೇಳಕ್ಕೆ ಸುಮಾಯಿದಾಸ ಅಲ್ವಾ. ನಮ್ಮಲ್ಲಿ ಏನು ವಿಶೇಷತೆ ಕಾಣಿಸುತ್ತೆ ನಿಮಗೆ, ಅದನ್ನೊಂದು ಸ್ವಲ್ಪ ಚಾಟ್ ಬಾಕ್ಸಲ್ಲಿ ಹಾಕಿ. ಅಲ್ಲಿ ತನಕ ನಾವು ಅರುಣ್ ಕುಮಾರ್ ಹತ್ರ ಕೇಳೋಣ. ಈಗ ಕೊನೆಯ ಮಾತು ಅಂತಂದರೆ ಇವತ್ತಿನ ಕಾರ್ಯಕ್ರಮ ಮುಗಿಲಿಕ್ಕೆ ಬರ್ತಾ ಇದೆ. ಹಾಗಿದ್ದರಿಂದ ಕೊನೆಯ ಮಾತು ಅಂತಂದರೆ ಏನು ವಿಷಯ ಹೇಳಬೇಕು ಅಂತಿದ್ದೀರಿ? ಈ ಪ್ರೊಫೆಷನ್ನಲ್ಲಿ ಏನು ಒಂದು ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡಬೇಕು, ಯಾವ ಥರ ಜನ ಸಕ್ಸಸ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿಷಯ ಹಂಚ್ಕೋಬಹುದಾ ಅರುಣ್ ಕುಮಾರ್ ಅವರೇ? ಎಸ್ ಸರ್, ಖಂಡಿತ. ಸೊ ನಾನ್ ಕಂಡ್ಕೊಂಡಂಗೆ ಸರ್, ಆಕ್ಟಿವಿಟಿ ಇಂಥದ್ದೇ ಆಕ್ಟಿವಿಟಿ ಅಂತ ಇಲ್ಲ. ಈಗ ಒಬ್ಬೊಬ್ರದ್ದು ಆಕ್ಟಿವಿಟಿ ಬೇರೆ ಬೇರೆ ತರ ಇರುತ್ತೆ. ಏನ್ ಆಕ್ಟಿವಿಟಿ ಮಾಡ್ತೀವಿ ನಾವು ಅದು ರೆಗ್ಯುಲರ್ ಆಗಿ ಕಂಟಿನ್ಯೂಟಿ ಇರ್ಬೇಕು. ನಾನೊಂದು ಸಬ್ಜೆಕ್ಟ್ ತಗೊಂಡಿದ್ದೀನಿ ಸರ್, ಇದನ್ನ ಏನಾದ್ರೂ ಸರಿ ಅದನ್ನ ಮಾಡ್ಲೇಬೇಕಂತ. ಇದನ್ನು ಕೂಡ ನನಗೆ ನಮ್ಮ ಗುರುಗಳು ಇನ್ನೊಬ್ರು ಗೋವಿಂದ್ ದಾಸ್, ನಿಮ್ಗೆ ಗೊತ್ತಿರುತ್ತೆ, ರೆಸಿಡೆನ್ಸ್ ರೋಡ್ ಬ್ರಾಂಚ್, ಅವ್ರ ಹತ್ರ ಒಂದ್ ಕಲ್ತಿದ್ದೆ. 2 a day ಎವರಿ ಡೇ ಅಂತ ಒಂದು ಕಾನ್ಸೆಪ್ಟ್. ಅದು 2 a day ಎವರಿ ಡೇ. ಪ್ರತಿದಿನ 2 ನೀಡ್ ಬೇಸಿಸ್ ಅಲ್ಲಿ ನಮ್ಗೆ ಪ್ರೆಸೆಂಟೇಶನ್ ನ ಕೊಡ್ಬೇಕು. ಇಬ್ರೆ ನನಗೆ 20 ನಿಮಿಷ ಟೈಮ್ ಕೊಡಿ, ಪ್ರತಿದಿನ 2 ನೀಡ್ ಬೇಸಿಸ್. ಅವ್ರನ್ನ ಯಾವ ರೀತಿ ನೀವು ಫೈನಾನ್ಷಿಯಲಿ ಸ್ಟಡಿ ಮಾಡ್ತಿರೋ, ಫ್ಯಾಮಿಲಿ ಇನ್ಕಮ್ ಸ್ಟಡಿ ಮಾಡ್ತಿರೋ, ಅಥವಾ ನಿಮ್ ರಿಲೇಶನ್ಶಿಪ್ ಗಟ್ಟಿ ಮಾಡ್ತಿರೋ, ಅವ್ರ ನೀಡನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಪ್ರೆಸೆಂಟೇಶನ್ ನ ವಿತ್ ರೇಟಿಂಗ್. ನಾನು ಇವತ್ತು ಸರ್ ನಮ್ಮ ಎಲ್ಲಾ ಏಜೆನ್ಸ್ಗೂ ಹೇಳ್ಕೊಡೋದು, ಓರಲ್ ಆಗಿ ಮಾತಾಡಿದ್ರೆ ನಾನು ಅದನ್ನ ಒಪ್ಪಲ್ಲ ಸರ್. ಇವತ್ತುನು ಅವ್ರು ನಮ್ದು ಎಲ್ಲಾ ಡೈರಿ ತೆಗೆದ್ರೆ ಗೊತ್ತಾಗತ್ತೆ, ವಿತ್ ಪ್ರೆಸೆಂಟೇಶನ್ ಇರುತ್ತೆ, ಆ ಡ್ರಾಯಿಂಗ್ ಸಿಸ್ಟಮ್ ಇರುತ್ತೆ. ಯಾವ್ದೇ ಪಾಲಿಸಿ ಕೊಡ್ಲಿ, ಅವ್ರ ಜೀವನ್ ಲಾಭರ ಕೊಡಿ, ಲಕ್ಷ್ಯನ ಕೊಡ್ಲಿ, ಉತ್ಸವರ ಕೊಡ್ಲಿ, ಡ್ರಾಯಿಂಗ್ ಸಿಸ್ಟಮ್ ಅಲ್ಲಿ ಇರುತ್ತೆ, ಅದೇ ತರ ಕೊಡ್ಬೇಕು. ಇದನ್ನ 2 ಕೊಡಿ ಅಂತ ನನ್ನ ಏಜೆಂಟ್ ಹೇಳ್ತಾ ಇದೀನಿ ಸರ್. ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ. ಸ್ವಲ್ಪ ಬರ್ತಾ ಇದೆ. ನಾನು ಇದ್ರ ಮೂಲಕ ಎಲ್ಲಾರ್ಗು ಹೇಳೋದೇನಂದ್ರೆ, ಯಾವುದೇ ಆಕ್ಟಿವಿಟಿ ಮಾಡಿ, ಇದೊಂದೇ ಅಂತ ಅಲ್ಲ ಸರ್, ಪ್ರತಿದಿನ ಅದು ನಿರಂತರವಾಗಿರ್ಬೇಕು, ನಿರ್ದಿಷ್ಟ ಸಮಯದಲ್ಲಿರ್ಬೇಕು, ನಿಖರವಾಗಿರ್ಬೇಕು. ಸೊ ಹಂಗಿದ್ದಾಗ ಖಂಡಿತವಾಗ್ಲೂ ಎಲ್ರೂ ಸಕ್ಸಸ್ ಆಗ್ಬೋದು. ಸೊ ಇದೊಂದೇ ಹಿಂಗೆ ಮಾಡ್ಬೇಕಂತ ಇಲ್ಲ. ಎಲ್ಲ ಒಂದ್ ಕಡೆ ಹೊರಗಡೆ ಹೋಗ್ತೀವಿ ಅಂದ್ರೆ, ಸೊ ಒಂದು ಟೈಮಿಂಗ್ಸ್, ನಾವ್ ಹೇಗೆ ಒಂದ್ ವರ್ಕಿಗೆ, ಒಂದ್ ಜಾಬಿಗೆ 8 hour ಅಂತ ತೆಗ್ದಿಟ್ಟು ಯಾವ್ದೋ ಟೈಮಲ್ಲಿ ಹೋಗಲ್ಲ ಸರ್. ಸೊ 10 ಗಂಟೆಯಿಂದ 5 ಗಂಟೆ ಅಂದ್ರೆ ನಾವು 9 ಗಂಟೆಗೆ ಮನೆ ಬಿಡ್ತೀವಿ. ಸೊ ಅದೇ ತರ ಪ್ರತಿದಿನ ಆ ಒಂದ್ ಟೈಮಿಂಗ್ಸ್ ಮತ್ತೆ ರೆಗ್ಯುಲರ್ ಆಕ್ಟಿವಿಟಿ ನಿರಂತರವಾಗಿ ಯಾರು ಅಳವಡಿಸ್ಕೊಂಡಿರ್ತಾರೆ ಅವರು ಖಂಡಿತವಾಗ್ಲೂ ಯಾವುದೇ ಸಾಧನೆ ಮಾಡೋದ್ರಲ್ಲಿ ಅನುಮಾನ ಇಲ್ಲ ಸರ್. ಅದನ್ನ ನಿರಂತರವಾಗಿರ್ಲಿ, ನಿಖರವಾಗಿ ನಿರ್ದಿಷ್ಟ ಸಮಯದಲ್ಲಿ ಮಾಡ್ಲಿ ಅಂತ ನಾನು ಈ ಟೈಮಲ್ಲಿ ನಾನು ಸಂದೇಶ ಕೊಡ್ತೀನಿ ಸರ್ ಪ್ರತಿಯೊಬ್ಬರಿಗೂ. ವಂಡರ್ಫುಲ್. ಇದ್ರದ್ದು ರೈಮಿಂಗ್ ಅಂತ ನೀವು ಕವಿತೆ ಬರೀತಾರಾ? ಸರ್ ಸುಮ್ಮನೆ ನಿಖರ, ನಿರ್ಧಾರ, ನಿರಂತರ, ನಿರ್ದಿಷ್ಟ ಎಲ್ಲ ನೀ ಅಂತ ಶುರು ಆಯ್ತು. ಎಲ್ಲರೂ ಕಾರ್ಯಕ್ರಮದಲ್ಲಿ ಎಲ್ಲರೂ ಏಜೆಂಟ್ಗಳು ನಾ ಅಂತ ಹೇಳ್ತೀರಿ, ಇಲ್ಲಿ ನೀ ಅಂತ ಹೇಳ್ತಾ ಇದ್ದೀರಿ. ಇದು ಗಮನ ಆಯ್ತು, ಅದಕ್ಕೆ ಕೇಳಿದೆ ಅಷ್ಟೇ. ವೆರಿ ಗುಡ್. ಸವಿತಾ ಮೇಡಮ್, ನೀವು ಏನು ಇನ್ಫಾರ್ಮೇಶನ್ ಕೊಡಕ್ಕೆ ಇಚ್ಛೆ ಪಡ್ತೀರಿ ಕೊನೆಯ ಮಾತು ಅಂತಂದ್ರೆ? ಸರ್, ಬೀನ್ಸಕ್ಕಿ ಆಗಿರೋರಿಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬರೀ ಇಲ್ಲಿ ಸ್ಟೇ ಫಂಡ್ಗೋಸ್ಕರ ಬಂದಿದ್ರೆ ಮಿಸ್ ಆಗಿ, ಖಂಡಿತ ಅದನ್ನ ಮೈಂಡ್ ಸೆಟ್ ಇಟ್ಕೋಬೇಡಿ. ನಾವು ಇಲ್ಲಿ ಏನ್ ಮಾಡೋದಕ್ ಬಂದಿದೀವಿ, ದೊಡ್ಡ ಏನು ಡ್ರೀಮ್ ಇಟ್ಕೋಬೇಕು. ಆಲ್ಮೋಸ್ಟ್ ಮುಂದೆ ನಾನು ಏನ್ ಮಾಡ್ಬೇಕು ಇದ್ರಿಂದ ಅಂತ ಅನ್ನೋದನ್ನ ಡ್ರೀಮ್ ಇದ್ರೆ ಖಂಡಿತ ಕೆಲಸ ಮಾಡೋದಕ್ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾವು ಡೈಲಿ ದಿನನಿತ್ಯ ಏನು ವರ್ಕ್ ಮಾಡ್ಬೇಕು. ಅಟ್ಲೀಸ್ಟ್ ನಾನು ಹೊರಗಡೆ ಹೋಗಿ ಮೀಟ್ ಮಾಡಕ್ ಆಗ್ಲಿಲ್ಲ ಅಂದ್ರು ಇಬ್ರ ಹತ್ರ ಫೋನ್ ಅಲ್ಲಿ ಮಾತಾಡಿ ಸರ್ ಹೇಳ್ದಂಗೆ ಪ್ರೆಸೆಂಟೇಶನ್ ಕೊಡ್ತೀನಿ ಸರ್. ಅದು ಖಂಡಿತ ನಾನು ರೆಗ್ಯುಲರ್ ಆಗಿರುತ್ತೆ ಸರ್, ಮಿಸ್ ಅಂತೂ ಆಗಲ್ಲ. ಹೊರಗಡೆ ಹೋಗಿ ಮಾತಾಡ್ಲಿಲ್ಲ ಅಂದ್ರು ಮನೇಲಿ 2-5 ಹತ್ರ ಮಾತಾಡ್ತೀನಿ ನಾನು.
ಅದು ನಂದು ರೆಗ್ಯುಲರ್ ಆಗಿ ಪ್ರತಿಯೊಬ್ರು ಅದನ್ನ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ, ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರಿ, ಅಂದ್ರೆ ನೀವಿದು ಯಾವುದು ಪ್ರೆಸೆಂಟೇಶನ್ ಕೊಡ್ತೀನಿ ಅಂದ್ರಲ್ಲ, ಆಡಿಯೋ ಫೋನ್ ವಿಡಿಯೋ ಫೋನ್ ಅಲ್ಲಿ ಮಾಡ್ತೀರಾ? ಸರ್ ರೈಟಿಂಗ್ ಅಲ್ಲಿ ನಾವು ಪ್ರೆಸೆಂಟೇಶನ್ ಕೊಡ್ತೀನಿ ಸರ್. ಅಲ್ಲಲ್ಲ, ಫೋನ್ ಅಲ್ಲಿ ಮಾತಾಡಿದ್ರೆ? ಫೋನ್ ಅಲ್ಲಿ ಮಾತಾಡ್ತೀನಿ, ಪ್ರೆಸೆಂಟೇಶನ್ ಕೊಟ್ಬಿಟ್ಟು ಅವರಿಗೆ ಫೋಟೋ ತೆಗೆದು ಕಳಿಸ್ತೀನಿ ಸರ್. ಸ್ಟ್ರೆಚರ್ ಹೇಳ್ತೀನಿ ಫೋನ್ ಅಲ್ಲಿ, ಸಮ್ಮರ್ ಶೂಟ್ ಎಷ್ಟು ಕೊಟ್ಟಿದೀವಿ, ಅವ್ರ ಏಜಿಗೆ ಎಲ್ಲಾದು ಪ್ಲಾನ್ ಇದ್ ಮಾಡಿ ಒಂದು PDF ಮಾಡಿ ಅವ್ರಿಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಸರ್. ಫೋನ್ ಅಲ್ಲಿ ಮಾತಾಡೋರಿಗೆ ಓ, ಅಲ್ಲೇ ಪ್ರೆಸೆಂಟೇಶನ್ ಕೊಟ್ಟು ಮಾತಾಡ್ತೀನಿ. ಕೆಲವು ಟೈಮ್ ಹ್ಯಾಂಡ್ ವರ್ಕ್ ವರ್ಕ್ ಆಗೋದು ಸರ್, ಫೋನ್ ಅಲ್ಲಿ ವರ್ಕ್ ಆಗಲ್ಲ ನಾನ್ ನೋಡಿದ ಮಟ್ಟಿಗೆ. ಅಲ್ಲ, ವಿಡಿಯೋ ಕಾಲ್ ಮಾಡಕ್ ಶುರು ಮಾಡಿ. ಇಲ್ಲ ವಾರದಲ್ಲಿ 1 ಅಥವಾ 2 ವಿಡಿಯೋ ಕಾಲ್ ಮಾಡಿ. ಹಾ ಸರ್, ವಿಡಿಯೋ ಕಾಲ್ ಮಾಡಿದ್ರು ಅಲ್ಲೇ ಹೋದಾಗ ಖಂಡಿತ ಕ್ಲೋಸ್ ಆಗುತ್ತೆ ಸರ್ ಆ ಪಾಲಿಸಿ. ಬಟ್ ಎಲ್ಲಾ ಕಡೆ ಹೋಗಕ್ಕಾಗಲ್ವೇ? ಬೆಂಗಳೂರು ಅಂತ ದೊಡ್ಡ ಊರಲ್ಲಿ ಯಾರ್ಯಾರೋ ಎಲ್ಲೆಲ್ಲೋ ಇರ್ತಾರೆ. ನಾನು ನಿನ್ನೆ ಯಾರ ಹತ್ರ ಮಾತಾಡ್ತಾ ಇರೋದು, ಅವ್ರು ಇರೋದು ಕಲ್ಯಾಣ ನಗರ, ನಾನಿರೋದು ಜಯನಗರ. ನಾನು ಹೇಳಿದೆ, ನಾನು ಮಂಡೇ ದಿವಸ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಹೋಗಿರ್ತೀನಿ, ಸಾಯಂಕಾಲ ಬರ್ಬೇಕಾದ್ರೆ ಸಿಗೋಣ. ಹಂಗೆ ಅರೇಂಜ್ ಮಾಡ್ಬೇಕಾನೆ. ಯಾರ್ಯಾರು ಎಲ್ಲ ಕಡೆ ಆಗಲ್ಲ. ಆದ್ದರಿಂದ ನೀವು ಏನಿದೆ ಫೋನ್ ಕಾಲ್ ಆದಮೇಲೆ ವಿಡಿಯೋ ಕಾಲ್ ಮಾಡಿ. ಆಮೇಲೆ ಬೈ ದ ವೇ, ಇವತ್ತಿನ ದಿವಸ ನಾನು ಯಾರಿಗೆ ದಿಲೀಪ್ ಪಾಟೀಲ್ಗೆ ದಿಲೀಪ್ ಪಾಟೀಲ್ ಸರ್ ಅಲ್ವಾ, CLI ಇನ್ನೊಬ್ರು? ಸರ್, ಸೀನಿಯರ್ ಸರ್, ನಮ್ಮ ದಿಲೀಪ್ ಪಾಟೀಲ್ ಸರ್ ಇದ್ದಾರೆ. ಬೈ ದ ವೇ, ಅವ್ರನ್ನ ನೆನಪಿಸ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಅವ್ರು ಹೇಳಿದ್ರು ನನಗೆ, ನೀವು ಸುಮ್ಮನೆ ಬೇರೆ ಯಾರು CLI SBI ಕರೆದು ಮಾತಾಡಿಸೋ ಬದಲಿಗೆ ಪಾಡ್ಕಾಸ್ಟ್ ಥರ ಮಾಡಿ, ನೀವು ಪ್ರಶ್ನೆ ಕೇಳಿ ನಾವು ಉತ್ತರ ಕೊಡ್ತೀವಿ ಅನ್ನೋದನ್ನು ಆವಾಗ ಕಿವಿಯಲ್ಲಿ ಹಾಕಿದ್ದು. ಅದರ ನಂತರ ಮಂಜುನಾಥ್ ಅವರಿಗೆ ಇಲ್ಲಿ ಸಿಕ್ಕಿದ್ದೆ, ಎಲ್ಲಿ ನಿಮ್ಮ ಇಂದಿರಾನಗರ ಬ್ರ್ಯಾಂಚಲ್ಲಿ. ಅಫ್ಕೋರ್ಸ್ ಇಂದಿರಾನಗರ ಅಂತ ಹೇಳ್ತೀನಿ, ಬ್ರ್ಯಾಂಚ್ ಹೆಸರು ಬೇರೆ ಇರ್ಬೋದು, ನನಗೆ ಗೊತ್ತಿಲ್ಲ. 2nd ಫ್ಲೋರಲ್ಲಿ ಇರುವಂಥ ಬ್ರ್ಯಾಂಚು. ಅಲ್ಲಿ ಹೋದಾಗ ಅವ್ರ ಮಗಳು ಸಿಕ್ಕಿದ್ರು. ಆವತ್ತಿನ ದಿವಸ ಇದು ಪಾಡ್ಕಾಸ್ಟ್ ಐಡಿಯಾ ಬಂತು, ಹಾಗೆ ಇಂಪ್ಲಿಮೆಂಟ್ ಆಯಿತು. ಹಾಗೆಯೇ ನೀವು ಒಂದು ಇಕೋ ಸಿಸ್ಟಮ್ ಡೆವಲಪ್ ಮಾಡ್ಕೊಳ್ಳಿ. ಅರುಣ್ ಕುಮಾರ್ ಸರ್ ಹೇಳ್ದಂಗೆ ನಮ್ಮ ಕಾರ್ಯಕ್ರಮಕ್ಕೆ ಬೇರೆಯವ್ರನ್ನ ಕರೆಸಿ, ಆವಾಗ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತಾರಲ್ಲ, ಅವರಿಂದಲೂ ಒಳ್ಳೆಯ ಅಂಶಗಳನ್ನು ತಗೊಳ್ಳೋಣ. ನಾವು ಒಬ್ರಿಗೊಬ್ಬರು ಪ್ರಮೋಟ್ ಮಾಡೋಣ, ನಮ್ಮಿಂದಲ್ಲದೆ ಇನ್ನೊಬ್ಬರಿಂದ ಕಲಿಬಹುದು. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲರೂ, ಕರ್ನಾಟಕದಾದ್ಯಂತ ಬಂದಿರತಕ್ಕಂಥ ಎಲ್ಲರಿಗೂ ಸಹಿತ ಧನ್ಯವಾದ ಹೇಳ್ತಾ, ಸುಮಾರು ಜನ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಅನ್ನಂಗೆ ನಾವು ಬರೀ ಡಿಜಿಟಲಲ್ಲೇ ಪರಿಚಯ ಇರುವಂಥವ್ರು, ಕೆಲವರು ಹೆಸರುಗಳೀಗ ಅನುಭವ ಆಗ್ತಾ ಇದ್ದಾವೆ, ಇವರಿಂಥವ್ರು, ಅವ್ರ ಚಿತ್ರಣ ಮನಸ್ಸಿನಲ್ಲಿ ಮೂಡೋಕ್ಕೆ ಶುರು ಆಗ್ತಾ ಇದೆ. ಆನ್ಲೈನಲ್ಲೂ ನಮಗೂ ಸಹಿತ ಕನೆಕ್ಷನ್ ಬರ್ತಾ ಇದೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ನೀವು ನಿಮ್ಮ ಕಾರ್ಯಕ್ರಮದ ಏನು ಕಲ್ತ್ರಿ ಅನ್ನೋದನ್ನು ನೋಟ್ಸ್ ಮಾಡೋಕ್ಕೆ ಶುರು ಮಾಡಿ, ಅದರಿಂದ ನೀವು ಜಾಸ್ತಿ ನೋಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅರುಣ್ ಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸವಿತಾ ಮೇಡಮ್. ಇವತ್ತಿನ ಕಾರ್ಯಕ್ರಮ ಇಬ್ಬರೂ ಚೆನ್ನಾಗಿ ನಡೆಸ್ಕೊಟ್ರಿ. ಇವತ್ತು ಬಂದವರಿಗೆ ಭಾಳಷ್ಟು ವಿಚಾರಗಳು, ಬೇರೆ ಬೇರೆ ಅಂಶಗಳನ್ನು ತೋರಿಸ್ಕೊಟ್ಟಿದ್ದೀರಾ. ಇವತ್ತು ಬಂದವ್ರಿಗೆ ಎಲ್ಲರಿಗೂ ಉಪಯೋಗ ಆಗಿದೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮನ್ನು ಗುರುತಿಸಿದಿರಿ ಈ ಮಟ್ಟಕ್ಕೆ. ಅದಕ್ಕೆ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಅರುಣ್ ಕುಮಾರ್ ಸರ್, ನಿಮ್ಮ ಫೋನ್ ನಂಬರ್ ಕೇಳ್ತಾ ಇದ್ದಾರೆ, ಹೇಳ್ತೀರಾ? ನಾನು ಬರೀತೀನಿ. ಹೇಳ್ತೀನಿ ಸರ್. ನಾನು ನಿಮ್ಮನ್ನ ಕೇಳ್ಬೇಕು ಅನ್ಕೊಂಡೆ. 8183 ಒಂದು ನಿಮಿಷ ಹೇಳಿ. 8183 96 8385 8183968385. ಎಸ್ ಸರ್. ನಾನು ತುಂಬಾ ಜೂನಿಯರ್ ಇದ್ದೀನಿ ಸರ್, ಯಾಕೆಂದ್ರೆ ನಂದು 13 ಇಯರ್ಸ್ ಅಷ್ಟೇ ಒಂದು ಸರ್ವಿಸ್. ನನ್ಗೆ ಯಾವ್ದಾದ್ರು ಕಾಲ್ ಮಾಡಿದ್ರು ನನ್ನೊಂದು ಒಂದು ದೃಷ್ಟಿಕೋನದಲ್ಲಿ ನಾನೇನು ಜ್ಞಾನ ಇದೆ ಅಷ್ಟೊಂದು ಮಾತ್ರ ಶೇರ್ ಮಾಡ್ಲಿಕ್ಕೆ ಆಗತ್ತೆ. ಯಾರೇ ಕಾಲ್ ಮಾಡಿದ್ರು ಗೊತ್ತಿಲ್ಲ ಅಂದಾಗ ನಾನು ತಿಳಿದೇ ಹೇಳ್ತೀನಿ ಅಂತ ಹೇಳ್ಬಿಡ್ತೀನಿ ಸರ್ ಎಲ್ರಿಗೂ. ವಂಡರ್ಫುಲ್. ನಿಮ್ಗೆ ಗೊತ್ತಿದ್ದನ್ನು ಹೇಳ್ಕೊಡಿ. ನಿಮ್ಗೆ ಗೊತ್ತಿದ್ದನ್ನು ಹೇಳ್ಕೊಟ್ರೆ ಅವ್ರಿಗೆ ಉಪಯೋಗ ಆಗಿದ್ರೆ ವೈ ನಾಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರದು ಹೆಸರು ತಗೊಳ್ಳಕ್ಕಾಗಿಲ್ಲ. ಎಲ್ಲರೂ ನೀವು ಯಾರ್ಯಾರು ಬಂದಿದ್ದೀರಿ ಅನ್ನೋ ಮನಸ್ಸಿನಲ್ಲಿ ನಮ್ಮ ಚಿತ್ರವನ್ನು ಮೂಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರತಿ ವಾರ ಬನ್ನಿ. ಹಾಗೆ ಆಮೇಲೆ ಇವತ್ತು ಒಂದು ಚಾಲೆಂಜ್ ಹೇಳ್ತೀನಿ ಎಲ್ಲರಿಗೂ. ಈ ಕಾರ್ಯಕ್ರಮ ನೀವು 52 ವಾರ ಅಟೆಂಡ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ಸು, ನಿಮ್ದು ಎಷ್ಟು ಬಿಸ್ನೆಸ್ ಇದೆಯೋ ಅದಕ್ಕಿಂತ 30% ಜಾಸ್ತಿ ಆಗಲಿಲ್ಲ ಅಂದರೆ ಅರ್ಧ ಮೀಸೆ ಬೋಳಿಸ್ಬಿಡ್ತೀನಿ. ದಿಸ್ ಈಸ್ ಮೈ ಓಪನ್ ಚಾಲೆಂಜ್. ಹೇಳಿ, ನಾನು 52 ವಾರನೂ ಬಂದಿದ್ದೀನಿ, ಆದರೆ ನನ್ನ ಬಿಸ್ನೆಸ್ ಇಂಪ್ರೂವ್ ಆಗಿಲ್ಲ ಅಂತ ಯಾವತ್ತಾದ್ರು ಹೇಳಿದ್ರೆ ಆವತ್ತಿನ ದಿವಸ ಅರ್ಧ ಮೀಸೆ ಬೋಳಿಸ್ಬಿಡ್ತೀನಿ.
ದಿಸ್ ಈಸ್ ದ ಓಪನ್ ಚಾಲೆಂಜ್ ಟು ಆಲ್. ಯಾಕಂದ್ರೆ ಟ್ರೈನಿಂಗ್ ನಾನು ಮಾಡ್ತಾ ಇಲ್ವೇ? ಟ್ರೈನಿಂಗ್ ನಾನು ಯಾರ ಹತ್ರ ಮಾಡಿಸ್ತಾ ಇರೋದು? ಯಾರು ಸಾಧನೆ ಮಾಡಿದ್ದಾರೆ ಅವ್ರಿಗೆ ಕರೆಸ್ಬಿಟ್ಟು ಹೇಳ್ತಾ ಇದ್ದೀನಿ. ಅವರ ಹಂಚಿಕೆಯಿಂದ ನೀವು ಮೋಟಿವೇಟ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಬಂದವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಥ್ಯಾಂಕ್ ಯು ಅರುಣ್ ಕುಮಾರ್ ಸರ್, ಥ್ಯಾಂಕ್ ಯು ಸವಿತಾ ಮೇಡಮ್. ಇನ್ನಷ್ಟು ಹೈಯೆಸ್ಟ್ ಲೆವೆಲ್ಗೆ ಹೋಗಿ ಇನ್ನಷ್ಟು ಮಾರ್ಗದರ್ಶನ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಮುಂದಿನ ವಾರ ಹೊಸ ಗೆಸ್ಟು, ಹೊಸ ವಿಷಯ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಲಾಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಕ್ಲೋಸ್ ಮಾಡಲಾ? ಓಕೆ ಸರ್. ಎಸ್ ಸರ್. ಯಾ.